ತಪೋ ವಿದ್ಯಾ ವಿರಕ್ತಾರಿ ಸದ್ಗುಣಗಾಕರಾನಹೋ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಸ್ಯನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇಂದಿನ ಒಂದು ಸುದಿನ ಹರಿವಾಯುಗಳ ಸಮ್ಮುಖದಲ್ಲಿ ವಿಶೇಷವಾಗಿ ನಮ್ಮ 25ನೇ ವರ್ಷದ ಪ್ರತಿಷ್ಠಾಪನೆ ಆಗಿ 25 ವರ್ಷ ಆಯಿತು. ಆ ಪ್ರತಿಷ್ಠಾಪನೆ 25 ವರ್ಷದ ಸಮಾರಂಭಕ್ಕೋಸ್ಕರ 2 ವಾಕ್ಯಾರ್ಥಗಳನ್ನು ನಾವು ಇಟ್ಕೊಂಡಿದ್ವಿ. ಅದರಲ್ಲಿ ಮೊದಲು ಒಂದು ವಾಕ್ಯಾರ್ಥ ಆಗಿದೆ. ಈಗ ಮತ್ತೆ ಮತ್ತೊಂದು ವಾಕ್ಯಾರ್ಥವನ್ನು ನಮ್ಮ ಆಚಾರ್ಯರಾದ ನಮ್ಮ ಪಂಚಶಾಸ್ತ್ರ ಹರಿದಾಸ ಭಟ್ಟರು, ಡಾಕ್ಟರ್ ನಮ್ಮ ಬದ್ರಿ ಆಚಾರ್ಯವರು, ಮಧ್ವಶಾಸ್ತ್ರ ತಿರುಮಲ ಕುಲಕರ್ಣಿಯವರು, ಸುಧೀಂದ್ರಾಚಾರ್ಯವರು, ಡಾಕ್ಟರ್ ಸತ್ಯನಾರಾಯಣಾಚಾರ್ಯ ಬರಬೇಕಾಯಿತು. ಆರೋಗ್ಯದ ಕಾರಣದಿಂದ ಅವ್ರು ಬರೋಕ್ಕಾಗಿಲ್ಲ. ಎಲ್ಲರಿಗೂ ಅನಂತ ಪ್ರಣಾಮಗಳು ಮತ್ತು ಸ್ವಾಗತವನ್ನು ಬಯಸಿ, ಮುರಳಿಮಮ್ಮ ಸ್ವಾಗತವನ್ನು ಬಯಸಿ, ಈಗ ಒಂದು ವಾಕ್ಯಾರ್ಥದ ಜೀವತೈವಿಧ್ಯದ ಒಂದು ವಿಷಯವನ್ನು ಆಚಾರ್ಯರು ಮಂಡನೆ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಡಾಕ್ಟರ್ ಹರಿದಾಸ್ ಭಟ್ ಅವರು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅನಂತ ಪ್ರಣಾಮಗಳು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸಿ ಒಂದು ಶುರು ಮಾಡಿದೆ. ಅದಕ್ಕಿಂತ ಮುಂಚೆ ಒಂದು ಇದರ ಸಮಾರಂಭವನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದು ತೆಗೆದುಬೋಣ. ಅದು ಇಲ್ಲಿ ವಿಶೇಷವಾಗಿ ನಮ್ಮ ಡಾಕ್ಟರ್ ಬದ್ರಿ ಆಚಾರ್ಯ ಅವರು ಭಾಳ ವಿಶೇಷವಾಗಿ ಒಂದು ಆಸಕ್ತಿಯನ್ನು ವಹಿಸಿ ನಮಗೆ ಎಲ್ಲರಿಗೂ ಒಂದು ಉಪಕಾರವನ್ನು ಮಾಡಿ ಒಂದು ಅನುಗ್ರಹ ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ಪ್ರಣಾಮಗಳನ್ನ ನಡೆಸ್ತಾ ಇದ್ದೀನಿ. ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂತಹ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಇವತ್ತಿನ ಎಲ್ಲ ಅಧ್ಯಾಪಕರಿಗೂ ಕೂಡ ಗುರುಗಳಾಗಿರ್ತಕ್ಕಂಥವರು ಹರಿಯಾಚಾರ್ಯರು, ನಮ್ಮ ಸಮಾಜದ ಅತ್ಯಂತ ಶ್ರೇಷ್ಠ ವಿದ್ವಾಂಸರು, ಅವರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಅನುಮತಿಯನ್ನು ಪಡೆದು ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಅಮರಜ್ಯೋತಿ ನಗರದ ಈ ರಾಘವೇಂದ್ರ ಸ್ವಾಮಿಗಳ ಮಠ ಪ್ರಾರಂಭ ಆಗಿ 25 ವರ್ಷಗಳು ಕಳೆದಿದೆ. ಈ ಮಂಗಳ ಸಂದರ್ಭದಲ್ಲಿ ರಾಯರಿಗೆ ಪ್ರಿಯವಾಗಿರ್ತಕ್ಕಂತಹ ಅನೇಕ ಜ್ಞಾನ ಕಾರ್ಯಗಳನ್ನು ನಡೆಸಬೇಕು ಎಂಬುದಾಗಿ ಶ್ರೀಮಠದ ಆಡಳಿತ ಮಂಡಳಿಯವರಿಗೆ ತುಂಬ ಉದಾತ್ತವಾಗಿರ್ತಕ್ಕಂತಹ ಅಪೇಕ್ಷೆಗಳು. ಅನೇಕ ಜನ ಪೀಠಾಧಿಪತಿಗಳನ್ನು ಕರೆಸಬೇಕು, ಅನೇಕ ಮಂದಿ ವಿದ್ವಾಂಸರುಗಳನ್ನು ಕರೆಸಿ ಅವರಿಗೆ ಸತ್ಕಾರವನ್ನು ಸನ್ಮಾನವನ್ನು ಮಾಡಬೇಕು, ಉಪನ್ಯಾಸಗಳು ವಾಕ್ಯಾರ್ಥಗೋಷ್ಠಿಗಳು ಅವುಗಳನ್ನೆಲ್ಲ ನಡೆಸಬೇಕು ಎಂಬುದಾಗಿ ಮಠದ ಆಡಳಿತ ಮಂಡಳಿಯವರಿಗೆ ಅನೇಕ ಅಪೇಕ್ಷೆಗಳು.
ಆ ಅಪೇಕ್ಷೆಗಳಂತೆ ಇವತ್ತು ನಮ್ಮಲ್ಲಿ ಬಂದು ಅವರು ಕೇಳಿಕೊಂಡ್ರು ಈ ರೀತಿ ಒಂದು ಗೋಷ್ಠಿ ನಡಿಬೇಕು ಎಂಬುದಾಗಿ. ನಾವು ಪೂಜ್ಯ ವಿದ್ವಾಂಸರು ಹರಿಯಾಚಾರ್ಯರನ್ನ ನಾವು ಕೇಳಿದಾಗ ಅವರು ಜೀವತ್ರೈವಿಧ್ಯದ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋಣ ಎಂಬುದಾಗಿ ಅವರು ನಮಗೆ ಆದೇಶವನ್ನು ನೀಡಿದರು. ಅದರಂತೆ ಈ ಗೋಷ್ಠಿ ಇವತ್ತು ಪ್ರಾರಂಭ ಆಗ್ತಾ ಇದೆ. ಜೀವತ್ರೈವಿಧ್ಯ, 3 ವಿಧರಾದ ಜೀವರಿದ್ದಾರೆ ಎಂಬುದಾಗಿ ಜೀವರ ವಿಭಾಗವನ್ನು ಮಾಡಿದ್ದು. ಇಲ್ಲಿ ಜೀವರ ವಿಭಾಗ ಅಂತ ಹೇಳಿದರೆ ಇದು ನಾವು ಮೇಲ್ನೋಟಕ್ಕೆ ನಾವೇನು ಕಾಣಿಸ್ತಾ ಇದ್ದೇವೆ, ಇದು ನಮ್ಮಗಳ ವಿಭಾಗ ಅಲ್ಲ. ಇದು ಅಂದರೆ ಸ್ವರೂಪಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಭಾಗ. ಇದು ಕೇವಲ ಭಾರತ ದೇಶದಲ್ಲಿರೋರು, ನಾವು ಹಿಂದೂಗಳು ಅಥವಾ ಮುಸ್ಲಿಮರು, ಕ್ರಿಶ್ಚಿಯನ್ಸು, ಅಮೆರಿಕಾದಲ್ಲಿರೋರಿಗೆ ಮಾತ್ರ ಅದ್ಯಾವುದೂ ಕೂಡ ಇಲ್ಲ. ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಎಲ್ಲ ಜೀವರಾಶಿಗಳನ್ನು ಕೂಡ ತೆಗೆದುಕೊಂಡು ಆ ಜೀವರಾಶಿಗಳು 3 ವಿಧರಾಗಿದ್ದಾರೆ ಎಂಬುದಾಗಿ ವಿಭಾಗವನ್ನು ಮಾಡಿದರು. ನಾವು ಪ್ರಕೃತಿಯಿಂದ ಜಗತ್ತಿನ ನಿರ್ಮಾಣ ಆಗಿದೆ ಅಂತ ಹೇಳ್ತೀವಿ. ಪ್ರಕೃತಿ ಅನ್ನೋದು ಸತ್ವಗುಣ, ರಜೋಗುಣ, ತಮೋಗುಣ, ಆ 3 ಗುಣಗಳಿಂದ ಕೂಡಿರ್ತಕ್ಕಂತಹದ್ದು ಪ್ರಕೃತಿ. ಆ ಪ್ರಾಕೃತವಾದದ್ದು, ಪ್ರಕೃತಿಯಿಂದ ನಿರ್ಮಿತವಾಗಿರ್ತಕ್ಕಂತಹದ್ದು ಜಗತ್ತು. ಆದರೆ ಜಗತ್ತಿನಲ್ಲಿ ನಾವು ಸಾತ್ವಿಕವಾದ ವಸ್ತುಗಳನ್ನು ಕೂಡ ಕಾಣ್ತೇವೆ, ರಾಜಸವಾದ ವಸ್ತುಗಳನ್ನು ಕಾಣ್ತೇವೆ, ತಾಮಸವಾದ ವಸ್ತುಗಳನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ನಮ್ಮಲ್ಲೂ ಕೂಡ ಕೆಲವರು ತುಂಬ ಒಳ್ಳೆಯವರು ಇರ್ತಾರೆ. ಪ್ರತಿನಿತ್ಯ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಬಂದು ನಮಸ್ಕಾರವನ್ನ ಮಾಡಿ ಹೋಗ್ತಕ್ಕಂಥವರು ಕೆಲವರು ಒಳಗಡೆ ಬರೋದಿಲ್ಲ, ದಾರಿಲೇ ಹೋಗ್ಬೇಕಾದ್ರೆ ಅಲ್ಲೇ ಕೈ ಮುಗಿದು ಹೋಗ್ತಕ್ಕಂಥವರು ಕೆಲವರು ಮಠದ ಸುತ್ತಮುತ್ತಲು ಮನೆಗಳಿದ್ರೂ ಕೂಡ ಅಯ್ಯೋ ಯಾಕೆ ಮಠಕ್ಕೆ ಹೋಗ್ಬೇಕು, ಏನ್ ಪ್ರಯೋಜನ, ಅದರ ಬಗ್ಗೆ ತಾತ್ಸಾರ, ತಿರಸ್ಕಾರ ಎಂದು ಹೋಗಲೇಬಾರದು ಎಂಬುದಾಗಿ. ಹೀಗೆ 3 ವಿಧರಾಗಿರ್ತಕ್ಕಂತಹ ಜನರುಗಳನ್ನ ನಾವು ಸಮಾಜದಲ್ಲಿ, ನಾವು ಒಟ್ಟು ಈ ಜಗತ್ತಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅವರು ಹೇಳಬೇಕಾದ್ರೆ ತ್ರಿವಿಧ ಜೀವಸಂಘಾಸ್ತು ದೇವಮಾನುಷ ದಾನವಾಹ ತತ್ರ ದೇವಾಹ ಮುಕ್ತಿಯೋಗ್ಯಾಹ ಮಾನುಷೇಷು ಉತ್ತಮಾಸ್ತಥಾ ಮಧ್ಯಮ ಮಾನುಷಾಯೇತು ಶ್ರುತಿಯೋಗ್ಯ ಸದೈವ ಹಿ ಅಧಮ ನಿರಯಾಯೈವ ದಾನವಾಸ್ತು ತಮೋಲಯಾಹ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ, ಹಾಗೇನೆ ಗೀತಾ ತಾತ್ಪರ್ಯ, ಅನೇಕ ಗ್ರಂಥಗಳಲ್ಲಿ ಇದರ ಬಗ್ಗೆ 100 ಮಾತುಗಳನ್ನ ಆಚಾರ್ಯರ ಆಡಿದ್ದನ್ನ ನಾವು ಕಾಣ್ತೇವೆ. ಹೀಗೆ ಸಾತ್ವಿಕರು, ರಾಜಸರು, ತಾಮಸರು ಎಂಬುದಾಗಿ 3 ವಿಧರಾಗಿರ್ತಕ್ಕಂತಹ ಜೀವರಾಶಿಗಳಿದ್ದಾರೆ ಅಂತ ಹೀಗೆಲ್ಲ ನಾವು ಪ್ರಮಾಣಗಳಿಂದ ನಾವು ಕಾಣಬಹುದು. ನೀವೆಲ್ಲ ಕೇಳಿರ್ತಕ್ಕಂತಹ ಶ್ಲೋಕ ನೀಚೋಚ್ಚ ಭಾವಂಗತಾಹ ಎಂಬುದಾಗಿ ಮಧ್ವ ಸಿದ್ಧಾಂತದ ಪ್ರಮೇಯಗಳನ್ನ ಹೇಳ್ತಕ್ಕಂತಹ ಶ್ಲೋಕದಲ್ಲಿ ಒಂದು ಮಾತು ಬರೋದು ನೀಚೋಚ್ಚ ಭಾವಂಗತಾಹ ಎಂಬುದಾಗಿ. ಸಮಾಜದಲ್ಲಿ ಕೆಲವರು ತುಂಬಾ ಎತ್ತರವಾದ ಹುದ್ದೆಯನ್ನ ಅಲಂಕರಿಸಿರ್ತಾರೆ, ಕೆಲವರು ತುಂಬಾ ಎತ್ತರ ಅಲ್ಲ, ಮಧ್ಯಮ ದರ್ಜೆಯ ಹುದ್ದೆಯನ್ನ ಅಲಂಕರಿಸಿರ್ತಾರೆ, ಕೆಲವರು ಯಾವ ಹುದ್ದೆನೂ ಇಲ್ಲ, ತುಂಬಾ ಕೆಳಮಟ್ಟದ ಜೀವನವನ್ನ ನಡೆಸ್ತಕ್ಕಂಥವರಾಗಿರ್ತಾರೆ. ಹೀಗೆಲ್ಲ ವೈವಿಧ್ಯವನ್ನ, ತರತಮ ಭಾವವನ್ನ ನಾವು ಕಾಣ್ತೀವಿ ಸಮಾಜದಲ್ಲಿ. ಹೀಗೆ ನೀಚೋಚ್ಚ ಭಾವಂಗತಾಹ ಎಂಬುದಾಗಿ ಹೇಳಿದರು. ನಾವು ನೋಡಿದ ಹಾಗೆ ಒಂದು ದೊಡ್ಡ ಆಕ್ಷೇಪ ನಮ್ಮಲ್ಲಿ, ಅವರು ತುಂಬಾ ಮಡಿವಂತರು, ಅವರು ತುಂಬಾ ಒಳಗಡೆಗೆ ಹೋಗಿ ಗುಪ್ತವಾಗೆಲ್ಲೋ ಊಟ ಮಾಡ್ತಾರೆ, ಅವರು ನಮ್ಮ ಜೊತೆಗೆ ಯಾಕೆ ಊಟ ಮಾಡೋದಿಲ್ಲ, ನಮ್ಮನ್ನು ಕೂಡ ಅವರ ಪಂಕ್ತಿಯಲ್ಲಿ ಯಾಕೆ ಸೇರಿಸ್ಕೊಳ್ಳೋದಿಲ್ಲ. ಹೀಗೆ ನಾವು ಎಲ್ಲಿ ನೋಡಿದರೂ ಕೂಡ ಇದೊಂದು ಆಕ್ಷೇಪವನ್ನ ನಾವು ಸಮಾಜದಲ್ಲಿ ನಾವು ಕಾಣ್ತೀವಿ. ನಾವು ಸಾಮಾನ್ಯವಾಗಿ ನಾವು ನೋಡಿದಂತೆ ಮಾಧ್ವರಲ್ಲಿ ಇದು ತುಂಬಾ ವಿಶೇಷವಾಗಿದ್ದು, ನಮ್ಮನ್ನ ಹತ್ರನೇ ಸೇರಿಸ್ಕೊಳ್ಳೋದಿಲ್ಲ, ನಮ್ಮನ್ನು ಮುಟ್ಟಿಸ್ಕೊಳ್ಳೋದೇ ಇಲ್ಲ ಎಂಬುದಾಗಿ. ಹೀಗೆ ನೀಚೋಚ್ಚ ಭಾವಂಗತ
ಒಂದು ಮಾಧ್ವ ಸಿದ್ಧಾಂತದ ಒಂದು ದೊಡ್ಡ ಪ್ರಮೇಯ ಎಂಬುದಾಗಿ ಅಂಗೀಕಾರ ಮಾಡಿದ್ದು. ಇದು ಪ್ರಮೇಯ ಸಮಾಜದ ಒಡಕಿಗೆ ಕಾರಣವಾಗ್ತಕ್ಕಂತಹ ಇದೊಂದು ಪ್ರಮೇಯ. ಇಂಥ ಪ್ರಮೇಯವನ್ನ ಯಾಕೆ ಅಂಗೀಕಾರ ಮಾಡಿದ್ದಾರೆ? ಸಮಾಜದ ಒಡಕಿಗೆ ಕಾರಣವಾಗಿರ್ತಕ್ಕಂತಹ ಇದೊಂದು ಪ್ರಮೇಯ, ಇದನ್ನ ಯಾಕೆ ಅಂಗೀಕಾರ ಮಾಡಿದ್ದಾರೆ ಅಂತ ಇದ್ರ ಮೇಲೆ ಬರ್ತಕ್ಕಂತಹ ಒಂದು ಆಕ್ಷೇಪ. ಈ ಆಕ್ಷೇಪಕ್ಕೆ ಸಮಾಧಾನವನ್ನ ತಿರುಮಲಾಚಾರ್ಯರು ನೀಡಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಹರಿವಾಯು ಗುರುಭ್ಯೋ ನಮಃ. ಅಧ್ಯಕ್ಷರನ್ನು ವಂದಿಸಿ, ಎಲ್ಲ ಹಿರಿಯರನ್ನು ವಂದಿಸಿ, ಭಗವದ್ಭಕ್ತರನ್ನು ಅಭಿನಂದಿಸಿ, ಈ ಸಂವಾದ ಬಹಳ ಹಿಂದೆ ಸಂವಾದಗಳು ನಡೀತಾ ಇದ್ವು ಅಂತ ಕೇಳ್ತೀವಿ. ಅಂಥ ಒಂದು ಸಂವಾದದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಇಲ್ಲಿ 4 ಜನ ಭಾಗವಹಿಸಬೇಕಾಗಿತ್ತು. ಆವಾಗ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಇಬ್ಬರದ್ದು ಜೋಡಿ ಮಾಡಿಕೊಂಡು ಪ್ರಶ್ನೆ ಉತ್ತರ ಅಂತ ಅಂದ್ಕೊಂಡಿದ್ವಿ. ಈಗ 3 ಜನ ಆಗಿರೋದರಿಂದ ಅದಕ್ಕೆ ನಾವೇನು ಅಂದ್ಕೊಂಡಿದ್ದೀವಿ, ಎಲ್ಲರೂ ಒಂದು ಪ್ರಶ್ನೆ ಉತ್ತರ ಕೊಡ್ತೀವಿ, ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀವಿ. ಈಗ ಬದರಿ ಆಚಾರ್ಯರು ನಮಗಿಂತ ಹಿರಿಯರು, ಅವರೊಂದು ಪ್ರಶ್ನೆ ಮಾಡಿ ಮೇಲ್ಪಂಕ್ತಿ ಹಾಕ್ಕೊಟ್ಟಿದ್ದಾರೆ. ಈಗ ಮಧ್ವ ಸಿದ್ಧಾಂತದ ಒಳಗಿರೋರಿಗಾಗಲಿ ಹೊರಗಿರೋರಿಗಾಗಲಿ ಈ ಶಬ್ದ ಕೇಳ್ತಿದ್ದಂಗೆ ಯಾರೇ ಆಗಲಿ ನೀಚೋಚ್ಚರು, ನೀಚ ಉಚ್ಚ ಅಂತ ಕೇಳ್ತಿದ್ದಂಗೆ ಮೈ ಉರಿಯುತ್ತೆ. ಯಾರಿಗೇನು ಕಡಿಮೆ, ಎಲ್ಲರೂ ಸಮಾನರು. ಮಧ್ವ ಸಿದ್ಧಾಂತದಲ್ಲಿ ಇದನ್ನೊಂದು ದೊಡ್ಡ ಪ್ರಮೇಯ ಅಂತ ಹೇಳ್ತಾ ಇದ್ದಾರೆ. ಬಹಳ ಆಶ್ಚರ್ಯ ಇದು. ಯಾವುದನ್ನು ನೋಡಿದರೆ ಮುಖ ಸಿಂಡರಿಸ್ತಾರೋ ಎಲ್ಲರೂ, ಅದು 9 ಪ್ರಮೇಯಗಳಲ್ಲಿ ಒಂದು ದೊಡ್ಡ ಪ್ರಮೇಯ ಅಂತ ಹೇಳ್ತಿದ್ದಾರೆ. ಇದೇನಿದು ಹಾಸ್ಯಾಸ್ಪದ ಸಂಗತಿ ಅಂತ ಒಂದು ಪ್ರಶ್ನೆ ಬಂದಿದೆ. ಇಲ್ಲೊಂದು ಗಮನಿಸಬೇಕಾದಂಥ ವಿಷಯ ಅಂದರೆ, ಅವರೇ ಪ್ರಶ್ನೆ ಮಾಡುವಾಗಲೇ ಒಂದು ಉದಾಹರಣೆ ಕೊಟ್ಟರು. ಲೋಕದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಒಂದು ವ್ಯವಸ್ಥೆ ಇದೆ. ಮೇಲಿನ ಪದವಿ, ಕೆಳಗಿನ ಪದವಿ, ಅದರ ಕೆಳಗಿನ ಪದವಿ ಅಂತ ಇದ್ದೇ ಇದೆ. ಏನು ಆಗಿರೋ ಸಮಸ್ಯೆ ಏನು ಅಂತಂದರೆ, ನೀಚೋಚ್ಚ ಭಾವ, ತಾರತಮ್ಯ ಅನ್ನೋ ಶಬ್ದಕ್ಕೆ ಕನ್ನಡ ಭಾಷೆಯಲ್ಲಿ ಸ್ವಲ್ಪ ತಪ್ಪು ಭಾವನೆ, ತಪ್ಪು ಅಭಿಪ್ರಾಯ ಇದೆ, ನೆಗೆಟಿವ್ ಮೀನಿಂಗ್ ಇದೆ. ಇಂಗ್ಲೀಷಲ್ಲಿ 2 ಶಬ್ದ ಹೇಳ್ತೀನಿ ನೋಡ್ರಿ. ಹೈರಾರ್ಕಿ, ಡಿಸ್ಕ್ರಿಮಿನೇಷನ್. ಡಿಸ್ಕ್ರಿಮಿನೇಷನ್ ಅಂದರೆ ತಪ್ಪು. ಹೈರಾರ್ಕಿ ಅದು ಇಡೀ ಜಗತ್ತಿನ ವಾಸ್ತವ. ಹೈರಾರ್ಕಿ ಎಲ್ಲ ಕಡೆ ಇದೆ. ಒಬ್ಬರು ಮೇಲಿದ್ದಾರೆ, ಒಬ್ಬರು ಕೆಳಗಿದ್ದಾರೆ. ಇಲ್ಲಿ ಅಧ್ಯಕ್ಷರು ಮೇಲೆ ಕೂತಿದ್ದಾರೆ, ನಾವು ಇಲ್ಲಿ ಕೂತಿದ್ದೀವಿ. ಯಾರಿಗ ಏನೋ ಸಮಸ್ಯೆ ಆಗ್ತಾ ಇದೆಯಾ? ಅವರವ್ರ ಸ್ಥಾನದಲ್ಲಿ, ಈಗ ಅರ್ಚಕರು ಅಲ್ಲಿ ಮೇಲೆ ಇರ್ತಾರೆ, ಅವ್ರು ಪೂಜೆ ಮಾಡ್ತಿರ್ತಾರೆ. ಇನ್ನೆಲ್ಲೋ ಹೋದಾಗ ತಂದೆ ತಾಯಿಗಳು ಒಂದು ಸ್ಥಾನದಲ್ಲಿರ್ತಾರೆ, ಮಕ್ಕಳು ಒಂದು ಸ್ಥಾನದಲ್ಲಿರ್ತಾರೆ. ಅದರಿಂದ ಇದು ಸಮಸ್ಯೆನೇ ಇಲ್ಲ. ಈಕ್ವಾಲಿಟಿ ಅನ್ನೋದು ವಸ್ತುತಃ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ನಿಜವಾದ ಈಕ್ವಾಲಿಟಿ ಅಂತಂದರೆ ಈಕ್ವಲ್ ಅಪಾರ್ಚುನಿಟಿ ಅಷ್ಟೇ. ಈಗ ನಮ್ಮ ಶಾಸ್ತ್ರದಲ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಭಗವಂತನ ಅನುಗ್ರಹವನ್ನು ಪಡೆಯಲಿಕ್ಕೆ. ಅದು ಯಾವ ಜಾತಿ, ಯಾವ ಮತ, ಯಾವ ಪಂಥ ಯಾವುದೂ ಅಡ್ಡ ಬರೋದಿಲ್ಲ. ಯಾರು ಬೇಕಾದರೂ ಭಗವಂತನನ್ನು ಮೆಚ್ಚಿಸಬಹುದು. ಅದರಿಂದ ಈ ಶಬ್ದಗಳನ್ನು ಕೇಳಿ ಜನರು ಒಂದು ತಪ್ಪು ಅಭಿಪ್ರಾಯಕ್ಕೆ ಒಳಗಾಗಿದ್ದಾರೆ. ಅದರಿಂದ ಶ್ರೀಮದ್ ಆಚಾರ್ಯರ ಸಿದ್ಧಾಂತದಲ್ಲಿ ಜಗತ್ತಿನ ನಿಜವಾದಂತಹ ಅಂತಃಸತ್ವವನ್ನು ಅರ್ಥ ಮಾಡಿಕೊಂಡು ಜಗತ್ತಿನ ನಿಜವಾದ ಚಿತ್ರಣ ತಿಳಿಸುವ ದೃಷ್ಟಿಯಿಂದ ಇರತಕ್ಕಂತಹ ತಾರತಮ್ಯವನ್ನು ಹೇಳಿದ್ದಾರೆ. ಇನ್ನು ವ್ಯತ್ಯಾಸ ಏನು ಅಂತಂದರೆ, ಶ್ರೀಮದಾಚಾರ್ಯ ಸಿದ್ಧಾಂತಕ್ಕೂ ಬೇರೆದಕ್ಕೂ ವಸ್ತುತಃ ವಿಚಾರ ಮಾಡಿದರೆ ಎಲ್ಲರೂ ಇದನ್ನು ಒಪ್ಪಲೇಬೇಕಾದ್ದು. ಆದರೆ ಈ ತಾರತಮ್ಯವನ್ನು ಸ್ವರೂಪದಲ್ಲೇ ಇದೆ ಅಂತ ಶ್ರೀಮದಾಚಾರ್ಯರು ಒಪ್ತಾರೆ, ಬೇರೆಯವರು ಇದನ್ನು ಒಪ್ಪೋದಿಲ್ಲ. ಇದು ಶ್ರೀಮದಾಚಾರ್ಯ ಸಿದ್ಧಾಂತಕ್ಕೂ ಬೇರೆದಕ್ಕೂ ಇರತಕ್ಕಂತಹ ವ್ಯತ್ಯಾಸ. ಅದರಿಂದ ಈ ಶಬ್ದವನ್ನು ಕೇಳಿದ ತಕ್ಷಣ ಏನು ಆಕ್ಷೇಪ ಮಾಡ್ತಿದ್ದಾರೆ ಅವರೆಲ್ಲ ಜಗತ್ತಿನಲ್ಲಿ ಎಲ್ಲೂ ಏನು ತಾರತಮ್ಯವೇ ಇರೋದಿಲ್ಲ ಅಥವಾ ಇರಬಾರ್ದು ಅನ್ನೋ ಥರ ಮಾಡ್ತಾರೆ. ಅದು ತಪ್ಪು ಅಂತ ಆ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡಬಹುದು ಅಂತ ಹೇಳ್ತಾ, ಈಗ ನಾನು ಒಂದು ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದೇನೆ. ಬದರಿಯಾಚಾರ್ಯ ಅದರ ಸೂಚನೆಯನ್ನು ಕೊಟ್ಟರು. ಇವತ್ತು ಸ್ವಲ್ಪ ಬೇರೆ ಬೇರೆ ಜನಾಂಗ ಒಂದು ಗುರುತು ಹಿಡಿಬೋದು. ಈಗ ಪಂಜಾಬಿಗಳು ಅಂತ ತಕ್ಷಣ ಕೆಲವು ಭಾವನೆಗಳು ಬರ್ತವೆ, ಗುಜರಾತಿಗಳು ಅಂತಂದರೆ ಒಂದು ಭಾವನೆ ಬರುತ್ತೆ. ಹಾಗೆ ಮಾಧ್ವರು ಅಂತಂದರೆ ಸ್ವಲ್ಪ ದೂರ ಇರು, ಹಿಂಗೆ 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 ಅಂತ ಹೇಳಿ, ಮಾಧ್ವರು ಅಂದರೆ ಜಗಳ ಗಂಟರು ಅಂತ ಈ ಥರದೊಂದು ಭಾವನೆ ಬರುತ್ತೆ. ನೋಡಿ, ಎಲ್ಲರೂ ಕೇಳಿ ಆನಂದ ಪಡ್ತಾ ಇದ್ದಾರೆ ಅಂತಂದರೆ ಎಲ್ರಿಗೂ ಅನ್ನಿಸ್ತಾ ಇದೆ. ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಆಚಾರಕ್ಕೂ ವಿಚಾರಕ್ಕೂ ಒಂದು ಸಂಬಂಧ ಇರುತ್ತೆ. ಆಚಾರದಲ್ಲಿ ಏನೋ ದೋಷ ಇದೆ ಅಂತಂದರೆ ವಿಚಾರದಲ್ಲಿ ದೋಷ ಇದೆ ಅಂತ ಅರ್ಥ. ಯಾವುದೋ ಒಂದು ಗುಂಪಿನವ್ರು ಏನೋ ಒಂದು ವರ್ತಿಸ್ತಾ ಇದ್ದಾರೆ ಅಂತಂದರೆ ಅವರ ವಿಚಾರ ಹಂಗಿದೆ, ಅದರಿಂದ ಅವ್ರು ಹಂಗೆ ವರ್ತಿಸ್ತಾ ಇದ್ದಾರೆ. ಅದರಿಂದ ಈಗ ಮಾಧ್ವರಲ್ಲಿ ಏನು ದೋಷ ಅಂತ ಸಮಾಜ ಗುರುತಿಸ್ತಾ ಇದೆ, ಇದಕ್ಕೆ ಕಾರಣ ಈ ತಾರತಮ್ಯ ಸಿದ್ಧಾಂತ. ಅವ್ರ ರಕ್ತ ನಡನಾಡಿಗಳಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ನಮ್ಮವರು, ಹಿಂಗೆ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಾಧ್ವರಿಗೆ.
ಆದ್ದರಿಂದ ನಾನು ಹೇಳ್ತಾ ಇರೋದು, ಈ ತಾರತಮ್ಯ ಅನ್ನೋದು ವಸ್ತುಸ್ಥಿತಿ ಇರಬಹುದು, ಆದರೆ ಅದನ್ನು ನಿರೂಪಣೆ ಮಾಡಿದ ರೀತಿಯಲ್ಲಿ ಎಲ್ಲೋ ತಪ್ಪಾಗಿದೆಯೋ ಏನೋ, ಅದರಿಂದಲೇ ಇಂತಹ ಒಂದು ಅವ್ಯವಸ್ಥೆಗೆ ಕಾರಣ ಆಗಿದೆ ಅಂತ ಒಂದು ಪ್ರಶ್ನೆ. ಅಸ್ಪೃಷ್ಟ ದೋಷಗಂಧಾಯ ಕಲ್ಯಾಣ ಗುಣಸಿಂಧವೇ ನಮೋ ನಮೋ ಭಕ್ತ ಮುಕ್ತಿದಾಯಿನೇ ಶೇಷಶಾಯಿನೇ ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನೆರೆದಿರುವ ವಿದ್ವಾಂಸರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ತಿರುಮಲಾಚಾರ್ಯರು ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಆಚರಣೆಯಲ್ಲಿ ತಪ್ಪಿರೋದ್ರಿಂದ ಸಿದ್ಧಾಂತದಲ್ಲೂ ಕೂಡ ತಪ್ಪಿರಬಹುದು, ಸಿದ್ಧಾಂತವೂ ತಪ್ಪಾಗಿರಬಹುದು. ನಾವು ಮಾಧ್ವರಲ್ಲಿ ನಮ್ಮ ಆಚರಣೆಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಹಾಗಾಗಿ ನಮ್ಮ ಸಿದ್ಧಾಂತವೂ ಕೂಡ ಸರಿಯಲ್ಲ, ಸಿದ್ಧಾಂತದಲ್ಲೂ ಕೂಡ ಏನೋ ತಪ್ಪಿರಬಹುದು, ವಿಚಾರದಲ್ಲೂ ಏನೋ ತಪ್ಪಿರಬಹುದು ಅಂತ ಅವರ ಪ್ರಶ್ನೆ. ನಾನು ಹೇಳ್ತೇನೆ, ಇದು ಶಾಸ್ತ್ರದಲ್ಲಿ ಅಲ್ಲ, ಸಮಾಜದಲ್ಲೂ ಕೂಡ ಇದು ಹೀಗಿದೆ. ನಮ್ಮ ಆಚರಣೆಗಳಲ್ಲಿ ಬದಲಾವಣೆ ಇದೆ, ಅಲ್ಲೂ ಕೂಡ ಸಿದ್ಧಾಂತಗಳಲ್ಲಿ ತಪ್ಪಾಗಬೇಕು ಅನ್ನೋ ಒಂದು ಗೊಂದಲ ಬರಬೇಕು. ಆದ್ರಿಂದ ನಾನು ಹೇಳೋದು, ಶಾಸ್ತ್ರದಲ್ಲಿ ಅಲ್ಲ, ಸಮಾಜದಲ್ಲೂ ಕೂಡ ಆ ರೀತಿಯಾಗಿ ಒಂದು ಭಾವನೆ ಬರಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಆಚರಣೆಯಲ್ಲಿ ವ್ಯತ್ಯಾಸ ಇದ್ದು ಕೂಡಲೇ ಸಿದ್ಧಾಂತದಲ್ಲೋ ಅಥವಾ ವಿಚಾರದಲ್ಲೋ ಏನೋ ವ್ಯತ್ಯಾಸ ಇರ್ತದೆ ಅನ್ನೋದು ತಪ್ಪು ಕಲ್ಪನೆ. ಉದಾಹರಣೆಗೆ ನಿಮಗೆ ಲೋಕದೃಷ್ಟಿಯಿಂದ ಉದಾಹರಣೆ ಹೇಳಬೇಕು ಅಂತ ಆದರೆ ನೋಡಿ, ಕಾನೂನು ಏನಿದೆ ಅಂತ ಹೇಳಿದ್ರೆ ಭ್ರಷ್ಟಾಚಾರವನ್ನು ಮಾಡಬಾರದು ಅಂತ ಸ್ಪಷ್ಟ ಇದೆ, ಇಂಡಿಕೇಶನ್ಸ್ ಇರ್ತವೆ. ಲಂಚ ತಗೊಳ್ಳಬಾರದು ಅಲ್ಲೇ ಹಾಕಿರ್ತಾರೆ, ಇದು ಸ್ಪಷ್ಟ ಇದೆ ಕಾನೂನಲ್ಲಿ, ಸರ್ಕಾರದಲ್ಲಿ ಈ ನಿಯಮಾವಳಿಗಳು ಅಂತಿದೆ. ಆದರೆ ಆಚರಣೆಯಲ್ಲಿ ಇದೆಯಾ? ಇಲ್ಲ. ಆಚರಣೆಯಲ್ಲಿ ಎಲ್ಲರೂ ಲಂಚ ತಗೊಳ್ತಾ ಇದ್ದಾರೆ, ಎಲ್ಲರೂ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ. ಅಂದ ಮಾತ್ರಕ್ಕೆ ವಿಚಾರದಲ್ಲಿ ತಪ್ಪಿದೆ ಅಂತ ನಾವಾದ್ರೂ ಹೇಳ್ತೀವ್ಯಾ? ಆಚರಣೆಯಲ್ಲಿ ಹುಡುಕಿದೆ ತಪ್ಪಿದೆ ಅಂದ ಮಾತ್ರಕ್ಕೆ ವಿಚಾರದಲ್ಲಿ ತಪ್ಪಿದೆ ಅಥವಾ ಸಿದ್ಧಾಂತದಲ್ಲಿ ತಪ್ಪಿದೆ ಅನ್ನೋ ಒಂದು ಕಾನ್ಸೆಪ್ಟ್ ತಪ್ಪು. ಒಂದಲ್ಲ, ಹಲವಾರು ಉದಾಹರಣೆಗಳು ಸಿಗ್ತವೆ ನಮಗೆ. ಈಗ ತಾನೇ ನಾವು ಬರ್ತಿರುವಾಗ ನಮಗೆ ಗೊತ್ತಿಲ್ಲ, ಅಲ್ಲಿ ಒನ್ ವೇ ಅಂತ, ಎಡಗಡೆ ಹೋಗಬಾರ್ದು ಬಲಗಡೆ ಹೋಗಬಾರ್ದು ಅಂತ, ಆ ಕಡೆಯಿಂದ ಮಾತ್ರ ಬರಬೇಕು ಈ ಕಡೆಯಿಂದ ಬರಬಾರದು ಅಂತ ನಿಯಮಾವಳಿಗಳಿರ್ತವೆ, ಗೊತ್ತಿರ್ತದೆ. ಕೆಲವೊಮ್ಮೆ ಗೊತ್ತಿದ್ದು ಕೂಡ ನಾವು ತಪ್ಪು ಮಾಡ್ತೀವಿ. ಎಷ್ಟೋ ಜನ ನಮ್ಮ ಮುಂದೆನೆ ಇದು ಒನ್ ವೇ ಆದ್ರೂ ಕೂಡ ಹಾಗೆ ಹೋಗ್ತಾರೆ. ಅಂದ ಮಾತ್ರಕ್ಕೆ ವಿಚಾರದಲ್ಲಿ ಅಂದ್ರೆ ಸಿದ್ಧಾಂತ ಒನ್ ವೇ ಅಂತ ಹಾಕಿಲ್ವಾ, ಅಲ್ಲಿ ಹಾಕಿದ್ದಾರೆ, ಆದ್ರೂ ಕೂಡ ನಾವು ತಪ್ಪು ಮಾಡ್ತೀವಿ. ಅಂದ್ರೆ ನಾ ಹೇಳೋದಿಷ್ಟೇ, ಆಚರಣೆಯಲ್ಲಿ ತಪ್ಪಿದ್ದ ಮಾತ್ರಕ್ಕೆ, ನಾವು ಮಾಡಿದ ಆಚರಣೆಯಲ್ಲಿ ತಪ್ಪಿದ್ದ ಮಾತ್ರಕ್ಕೆ ಸಿದ್ಧಾಂತದಲ್ಲಿ ತಪ್ಪಿದೆ ಅನ್ನೋ ಒಂದು ಕಲ್ಪನೆ ಇದು ತಪ್ಪು. ನಮ್ಗ ಸಮಾಜದಲ್ಲಿ ಸ್ಪಷ್ಟ ಗೋ ಹತ್ಯಾವನ್ನ ನಿಷೇಧ ಮಾಡಿದ್ದಾರೆ, ಸ್ಪಷ್ಟ ಇದೆ. ಆದ್ರೂ ಕೂಡ ಗೊತ್ತಿದ್ರು ಕೂಡ, ಕಾನೂನು ಗೊತ್ತಿದ್ರು ಕೂಡ ಗೋ ಹತ್ಯೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ಅಂಶಗಳು ನಮಗೆ ಸಮಾಜದಲ್ಲಿ ನಮಗೆ ಕಾಣ್ತಾ ಇದೆ, ಶಾಸ್ತ್ರದಲ್ಲೆಲ್ಲ. ಒಂದು. ಎರಡನೇದು, ಭಾಗವತದಲ್ಲಿ ಷಡ್ವರ್ಗ ಸಂಯೇಕಾಂತಾಹ ಅಂತ ಎಲ್ಲವನ್ನೂ ಕೂಡ ನಾವು ಪಡಿಬೇಕು ಅಂತಾದ್ರೆ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರಿ ಇತ್ಯಾದಿ ಗುಣಗಳನ್ನು ಬಿಡಬೇಕು. ಯಾಕೆಂದ್ರೆ ಈ ಎಲ್ಲಾ ಗುಣಗಳು ಯಾಕೆ ಬಿಡಬೇಕು ಅಂದ್ರೆ ಸರ್ವೇ ಮನೋ ನಿಗ್ರಹ ಅಂತಹ, ನಮ್ಮ ಮನಸ್ಸನ್ನೇ ನಿಗ್ರಹ ಮಾಡಲಿಕ್ಕೆ ಇಷ್ಟೆಲ್ಲಾ ಗುಣಗಳನ್ನ ನಾವು ಕಾಮ, ಕ್ರೋಧ ಮುಂತಾದಂಥ ಅರಿಷಡ್ ವರ್ಗಗಳನ್ನ ಬಿಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಆದರೆ ಆಚರಣೆಯಲ್ಲಿ ಇಲ್ಲ. ಸಿದ್ಧಾಂತ ಇರೋದೇನೆಂದ್ರೆ ಇದನ್ನೆಲ್ಲ ಬಿಟ್ಟಾಗ ಭಗವಂತನಲ್ಲಿ ವಿಶೇಷವಾಗಿರುವಂತಹ ಭಕ್ತಿ ಬರ್ತದೆ, ನಾವು ಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಸಿದ್ಧಾಂತ ಇದೆ. ಆದರೆ ಆಚರಣೆಯಲ್ಲಿ ಇದೆಯಾ? ಹೀಗೆ ಆಚರಣೆಯಲ್ಲಿ ಇಲ್ಲದ ಮಾತ್ರಕ್ಕೆ ಸಿದ್ಧಾಂತ ತಪ್ಪು ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟು ಇದು ಸರಿಯಲ್ಲ ಅಂತ ಅನಿಸ್ತದೆ. ಇದರ ಮೇಲೆ ಬದ್ರಿಯಾಚಾರ್ಯ ಮೇಲೆ ನನಗೊಂದು ಪ್ರಶ್ನೆ ಇದೆ. ಮಧ್ವಾಚಾರ್ಯ ಮೇಲೆ ದೊಡ್ಡ ಆಪಾದನೆ ಇದೆ, ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ. ಏನು ಅಂದ್ರೆ ಅವರು ವಿಭಾಗಗಳನ್ನು ಮಾಡಿದ್ದಾರೆ. ವಿಭಾಗಗಳನ್ನು ಮಾಡ್ತಾ ನಿತ್ಯ ಸಂಸಾರಿಗಳು, ಮನುಷ್ಯರು ಇತ್ಯಾದಿ ವಿಭಾಗಗಳನ್ನು ಮಾಡ್ತಾ ನಿತ್ಯ ನಾರಕಿಗಳು ಅಂತ ಒಂದು ವಿಭಾಗವನ್ನು ಮಾಡಿದ್ದಾರೆ. ಎಲ್ಲೂ ಒಪ್ಪದ, ಯಾರೂ ಅಂಗೀಕಾರ ಮಾಡದ ಒಂದು ವಿಭಾಗವನ್ನ ನಿತ್ಯ ನಾರಕಿಗಳು ಅಂತ ವಿಭಾಗ ಮಾಡಿ, ಪಾಪ ಅವರಿಗೆ ಎಲ್ಲೂ ಅವಕಾಶವೇ ಇಲ್ಲ ಅಂತ ಒಂದು ವಿಭಾಗವನ್ನು ಮಾಡಿದ್ದಾರೆ. ಯಾರು ಒಪ್ಪದೇ ಇರುವಂತ ಒಂದು ವಿಭಾಗವನ್ನ ಇದು ಮಧ್ವಾಚಾರ್ಯ ಮಾಡಿದ್ದಾರಲ್ಲ, ಇದು ನಿಮ್ಮ ಸಿದ್ಧಾಂತಕ್ಕೆ ಮಾತ್ರ ಸೀಮಿತ ಆಗಿದೆಯಲ್ಲ, ಇದು ದೊಡ್ಡ ತಪ್ಪು ಅಂತ ಒಂದು ಪ್ರಶ್ನೆ ಸಹಜವಾಗಿ ಮಧ್ವಮತದ ಮೇಲೆ ಮಧ್ವಾಚಾರ್ಯ ಮೇಲೆ ಆಕ್ಷೇಪ ಇದೆ. ಈ ಪ್ರಶ್ನೆಗೆ ಒಂದು ಉತ್ತರವನ್ನು ಕೊಡಬೇಕು ಅಂತ ತಿರುಮಲಾಚಾರ್ಯ ಹತ್ರ. ಇದೊಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ.
ಇದು ಅದರಲ್ಲೂ ವಿಶೇಷವಾಗಿ ಮಧ್ವಾಚಾರ್ಯ ಬಗ್ಗೆ ಸ್ವಲ್ಪ ಪರಿಚಯ ಇರತಕ್ಕಂತಹ ಕನ್ನಡದವರು ಇದನ್ನು ಮತ್ತೆ ಎತ್ತುತ್ತಾ ಇರ್ತಾರೆ, ಬೇರೆ ಬೇರೆ ಸಾಹಿತಿಗಳು ಅವರೆಲ್ಲ. ಪೇಜಾವರ ಸ್ವಾಮಿಗಳು ಅವಾಗವಾಗ ಉದಾಹರಣೆ ಕೊಡೋದಿದೆ. ಇದೊಂದು ಸಿದ್ಧಾಂತ ಅಂತ ನೋಡಿದಾಗ ಮುಸ್ಲಿಮರಲ್ಲಿ ಮತ್ತು ಕ್ರೈಸ್ತರಲ್ಲಿ ನಿತ್ಯ ನಾರಕಿಗಳ ಕಲ್ಪನೆ ಇದೆ. ಯಾಕೆಂದರೆ ಅವರಲ್ಲಂತೂ ಪುನರ್ಜನ್ಮ ಬೇರೆ ಇಲ್ಲ. ಇರೋ ಒಂದು ಜನ್ಮದಲ್ಲೇ ನೀನು ದೇವರ ಭಕ್ತ ಆಗಿಬಿಡಬೇಕು. ಆಗಲಿಲ್ಲ ಅಂದರೆ ಏನು ಆಪ್ಷನ್ನು? ನಿತ್ಯ ನರಕ. ಒಂದೇ ಜನ್ಮದಲ್ಲಿ ತೀರ್ಮಾನ ಆಗುತ್ತೆ. ಇನ್ನೂ ಇಲ್ಲಾದರೆ ಕೋಟಿಗಟ್ಟಲೆ ಜನ್ಮಗಳಾದರೂ ಇವೆ ಸರಿಪಡಿಸ್ಕೊಳ್ಳಿಕ್ಕೆ. ಅಲ್ಲಿ ಒಂದೇ ಜನ್ಮದಲ್ಲಿ ಏನೂ ತಪ್ಪು ಗೊತ್ತೇ ಇಲ್ಲ, ಎಲ್ಲೋ ಹುಟ್ಟಿದ, ಅವರ ದೇವರನ್ನು ಅವನು ಭಜಿಸಲಿಲ್ಲ, ನರಕಕ್ಕೆ ಹೋಗ್ಬಿಡ್ತಾನೆ. ಅದರಿಂದ ನಿತ್ಯ ನರಕದ ಕಲ್ಪನೆ ಅದು ಬರೀ ಮಧ್ವಾಚಾರ್ಯರು ಮಾತ್ರ ಹೇಳಿದ್ದು ಅನ್ನೋ ಅಭಿಪ್ರಾಯ ಇಲ್ಲ, ಅನೇಕ ಜನ ಹೇಳಿದ್ದಾರೆ. ಆದರೆ ಇಲ್ಲಿ ಬರತಕ್ಕಂಥ ಒಂದು ಮುಖ್ಯವಾದಂಥ ಪ್ರಶ್ನೆ, ಹೋಗಲಿ ಅವರು ಬೇರೆಯವರು ಒಪ್ಪಿದ್ದಾರೆ ಸರಿ, ಆದರೆ ಅದೇ ವೇದ, ಅದೇ ಉಪನಿಷತ್ತು, ರಾಮಾಯಣ, ಮಹಾಭಾರತ, ಸ್ಮೃತಿ ಗ್ರಂಥಗಳು ಎಲ್ಲವನ್ನು ಒಪ್ತಕ್ಕಂತಹ ನಮ್ಮ ದೇಶದಲ್ಲಿ ಯಾರೂ ಹೇಳದೇ ಇರುವಂತಹ ಈ ನಿತ್ಯ ನರಕಿಗಳ ಕಲ್ಪನೆ, ಇದನ್ನು ಮಧ್ವಾಚಾರ್ಯ ಎಲ್ಲಿಂದ ತಂದರು? ಹಾಗಾದರೆ ಇದಕ್ಕೆ ಪ್ರಮಾಣಗಳ ಆಧಾರ ಇದೆಯಾ? ಎಲ್ಲರೂ ಒಪ್ತಕ್ಕಂಥ, ಮತ್ತು ಯಾರೋ ಒಪ್ಪದೇ ಇರುವಂಥ ಪ್ರಮಾಣ ಅಲ್ಲ, ಎಲ್ಲರೂ ಒಪ್ಪತಕ್ಕಂತಹ ವೇದ ಉಪನಿಷತ್ತುಗಳಲ್ಲಿ ನಿತ್ಯ ನಾರಕಿಗಳ ಅಥವಾ ಜೀವತ್ರೈವಿಧ್ಯದ ಕಲ್ಪನೆ ಇದೆಯಾ? ಇದ್ದರೆ ಬೇರೆಯವರು ಯಾಕೆ ಒಪ್ಪಲಿಲ್ಲ? ಈಗ ಬ್ರಹ್ಮ ಇದ್ದಾನೆ, ವಿವಾದ ಏನು ಮಾಡಲ್ಲ, ಎಲ್ಲರೂ ಒಪ್ತಾರೆ. ಸ್ವರ್ಗ ನರಕ ಇವೆ, ಎಲ್ಲರೂ ಒಪ್ತಾರೆ. ಯಾಕೆಂದರೆ ಎಲ್ಲರೂ ಒಪ್ತಕ್ಕಂತಹ ಗ್ರಂಥಗಳಲ್ಲಿ ಅವುಗಳ ಬಗ್ಗೆ ಉಲ್ಲೇಖ ಸಿಗ್ತಾ ಇವೆ. ಜೀವತ್ರೈವಿಧ್ಯದ ಬಗ್ಗೆ ಒಂದು ವೇಳೆ ಎಲ್ಲರ ಅವಗಾಹನೆಗೆ ಬಂದಿದ್ದಿರೋದು, ಎಲ್ಲರೂ ಒಪ್ತಾ ಇದ್ದರು. ಹಾಗಾದ್ರೆ ಬೇರೆ ಯಾರಿಗೂ ಸಿಗದೇ ಇರೋವಂಥದ್ದು ಎಂಥ ಪ್ರಮಾಣ ಮಧ್ವಾಚಾರ್ಯರಿಗೆ ಸಿಕ್ಕಿದೆ, ಎಲ್ಲಿಂದ ಸಿಕ್ಕಿದೆ ಅಂತ ಇದೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಅಂದರೆ ಲೋಕದ ದೃಷ್ಟಿಯಲ್ಲಿ ಜೀವತ್ರೈವಿಧ್ಯ ಅದೊಂದು ದೊಡ್ಡ ವಿಷಯ ಅಲ್ಲ, ಶಾಸ್ತ್ರೀಯವಾಗಿ ವಿಚಾರ ಮಾಡಿದಾಗ ಇದಕ್ಕೆ ಆಧಾರ ಏನು ಅನ್ನೋದು ಪ್ರಶ್ನೆ. ತಿರುಮಲಾಚಾರ್ಯರು ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ನೋಡಿದಾಗ ಜೀವತ್ರೈವಿಧ್ಯ ಅಂತ ಅನ್ನೋದು ಸಿದ್ಧವಾಗಿದೆ. ಆದರೆ ಇದಕ್ಕೆ ಶಾಸ್ತ್ರೀಯವಾದ ಆಧಾರ ಏನಾದರೂ ಇದೆಯಾ ಅಂತ ತಿರುಮಲಾಚಾರ್ಯರ ಪ್ರಶ್ನೆ. ಇದು ಪ್ರಮಾಣದ ಬಗ್ಗೆ ಅವರು ಕೇಳ್ತಾ ಇರತಕ್ಕಂತಹ ಪ್ರಶ್ನೆ. ನಮ್ಮ ಭಾರತೀಯ ದರ್ಶನಗಳಲ್ಲಿ ಆಸ್ತಿಕ ದರ್ಶನದವರೆಲ್ಲ ಹೆಚ್ಚಾಗಿ ವೇದವನ್ನ ಪರಮ ಪ್ರಮಾಣ ಎಂಬುದಾಗಿ ಒಪ್ಪಿಕೊಂಡಿರೋದು. ವೇದವನ್ನ ಹೇಳಿಬಿಟ್ರೆ ಆಮೇಲೆ ಆಯಿತು ಎಂಬುದಾಗಿ, ಅದೇ ಅಂತಿಮವಾಗಿರ್ತಕ್ಕಂತಹ ಪ್ರಮಾಣ. ಅದು ವೇದದಲ್ಲಿ ಅನೇಕ ಮಂತ್ರಗಳಲ್ಲಿ ಇದನ್ನ ಸ್ಪಷ್ಟವಾಗಿ ಇದನ್ನ ಹೇಳಿದ್ದಾರೆ. ಶೃಣ್ವೇ ವೀರ ಉಗ್ರ ಮುಗ್ರಂ ದಮಾಯನ್ ಅನ್ಯಮನ್ಯವತಿ ನೇನೀಯಮಾನಃ ಏಧಮಾನ ದ್ವಿಡುಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್. ಈ ಮಂತ್ರ ಇಲ್ಲಿ ಸ್ಪಷ್ಟವಾಗಿ ಉಗ್ರ ಮುಗ್ರಂ ದಮಾಯನ್, ಯಾರು ಮಹಾ ಉಗ್ರರಿರ್ತಾರೆ, ಮಹಾ ಉಗ್ರರು ಅಂತಂದ್ರೆ ಯಾರದು? ದೇವರೇ ಇಲ್ಲ ಎಂಬುದಾಗಿ ಧಿಕ್ಕರಿಸಿ ನಡೆಯತಕ್ಕಂಥವರು. ಯಾವುದೇ ಒಂದು ಸದಾಚಾರ ಇಲ್ಲ, ಜೀವನದಲ್ಲಿ ಯಾವುದೇ ಒಂದು ನೀತಿ ನಿಯಮ ಏನೂ ಇಲ್ಲ. ಹೀಗೆ ಎಲ್ಲವನ್ನೂ ಧಿಕ್ಕರಿಸಿ ನಡೀತಕ್ಕಂತಹ ಮಂದಿ. ಪ್ರಾಯ ನಾವು ದೃಷ್ಟಾಂತ ಕೊಡಬಹುದು ಅಂತ ಹೇಳಿದ್ರೆ, ಇವತ್ತಿನ ಐಸಿಸ್ ಉಗ್ರರು, ಅವರಿಗೆ ಯಾವ ನೀತಿ ನಿಯಮಗಳು ಕೂಡ ಇಲ್ಲ. ಒಟ್ಟು ಹಿಂಸಾಚಾರ, ರಕ್ತಪಾತ ಅವರು ಬಯಸ್ತಕ್ಕಂಥದ್ದು ಅದನ್ನ. ಹೀಗೆ ಯಾವ ನೀತಿ ನಿಯಮಗಳು ಇಲ್ಲದೆ ಇರತಕ್ಕಂಥವರನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇನ್ನ ಕೆಲವರನ್ನ ಅತಿ ನೇನೀಯಮಾನ ಪರಮಾತ್ಮ ಅವರನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನಂತೆ. ನೇನೀಯಮಾನ, ಎತ್ತರಕ್ಕೆ ಕರ್ಕೊಂಡು ಹೋಗಿ ಅವರುಗಳಿಗೆ ಉತ್ತಮವಾಗಿರ್ತಕ್ಕಂತಹ ಸ್ಥಾನಮಾನವನ್ನ ಅವರಿಗೆ ನೀಡ್ತಾನೆ. ಇನ್ನ ಕೆಲವರನ್ನ ಚೋಷ್ಕೂಯತೆ, ಅವರಿಲ್ಲೇ ಹುಟ್ಟಬೇಕು ಸಾಯ್ಬೇಕು, ಮತ್ತೆ ಹುಟ್ಟಬೇಕು ಮತ್ತೆ ಸಾಯ್ಬೇಕು. ಅಲ್ಪ ಸ್ವಲ್ಪ ಪುಣ್ಯ ಕಾರ್ಯವನ್ನ ಅವರು ಮಾಡಿದರೂ ಕೂಡ ಸ್ವರ್ಗಕ್ಕೆ ಹೋಗಿ ಏನೋ 1 ವರ್ಷ 2 ವರ್ಷ 3 ವರ್ಷ ಅವರ ಪುಣ್ಯದ ಅದಕ್ಕನುಗುಣವಾಗಿ ಸ್ವಲ್ಪ ಕಾಲ ಸುಖವನ್ನ ಅನುಭವಿಸೋದು. ಆ ಸುಖ ಮುಗೀತೋ ಮತ್ತೆ ಇಲ್ಲಿಗೆ ಮತ್ತೆ ಬರೋದು, ಮತ್ತೆ ಇಲ್ಲೇ ಹುಟ್ಟೋದು, ಮತ್ತೆ ಸಾಯೋದು. ಹೀಗೆ ಚೋಷ್ಕೂಯತೆ ಅಂತ ವೇದ ಮಂತ್ರಗಳು ಸ್ಪಷ್ಟವಾಗಿ ಜೀವತ್ರೈವಿಧ್ಯವನ್ನ ಅವುಗಳ ನಿರೂಪಣೆ ಮಾಡ್ತಾ ಇದೆ.
ಹಾಗೆ ಇನ್ನೂ ಒಂದು ವೇದ ಮಂತ್ರ ಹೇಳುತ್ತೆ, ಮಯಾಸೋ ಅನ್ನಮತ್ತಿಯೋ ವಿಪಶ್ಯತಿ. ಅಲ್ಲ, ನಾನು ಹೇಳಿದ್ದನ್ನ ಕೇಳ್ತಾರೆ ಕೆಲವರು, ಆದ್ರೆ ವಿಪಶ್ಯತಿ, ನಾನು ಹೇಳಿದ್ರ ವಿರುದ್ಧವಾಗಿಯೇ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಸರಿಯಾಗಿ ಅರ್ಥ ಆದರೂ ಕೂಡ ಅದನ್ನ ಧಿಕ್ಕರಿಸೇ ನಡೆಯೋದು. ದುರ್ಯೋಧನ ಹೇಳ್ತಾನಲ್ಲ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಎಂಬುದಾಗಿ. ಹಾಗೆ ಅವನು ದೊಡ್ಡ ಕಲಿ ದುರ್ಯೋಧನ ಅಂತ ಹೇಳಿದರೆ ಅವನಿಗೆಲ್ಲ ಗೊತ್ತಿದೆ, ಆದ್ರೆ ನನಗೆ ಪ್ರವೃತ್ತಿನೇ ಹುಟ್ಟೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಹಂಗಾರೆ ಆ ಜೀವನ ಸ್ವಭಾವ ಹೇಗಿರಬಹುದು ಅದು ನಿಮಗೆ ಅರ್ಥವಾಗ್ತಕ್ಕಂತಹ ಸಂಗತಿ ಅದು. ಹಾಗೆ ಯಪ್ರಾಣೀತಿ ಯಯಿಂ ಶೃಣೋತ್ಯುಕ್ತಂ. ಕೆಲವರು ನಾವು ಹೇಳಿದ್ದನ್ನ, ವೇದ ಮಂತ್ರ ಹೇಳಿದ್ದನ್ನ ಕೇಳ್ತಾರೆ ಅಷ್ಟೇ, ಆದರೆ ಅದನ್ನ ಜೀವನದಲ್ಲಿ ಅನುಸಂಧಾನ ಅನುಷ್ಠಾನ ಅದೆಲ್ಲ ಯಾವುದೂ ಇಲ್ಲ. ಕೆಲವರು ಮಾತ್ರ ಪ್ರಾಣಿತಿ, ಶೃಣೋತಿ ಪ್ರಾಣಿತಿ, ವೇದ ಮಂತ್ರ ಹೇಳಿದ್ದನ್ನ ಕೇಳ್ತಾರೆ, ಕೇಳಿ ಅದರಲ್ಲಿರೋ ಹಾಗೆ ಅನುಷ್ಠಾನವನ್ನು ಮಾಡ್ತಕ್ಕಂತಹ ನೀವೆಲ್ಲರೂ ಕೂಡ ಎಲ್ಲ ಜ್ಞಾನ ಸಂಪಾದನೆ ಮಾಡಬೇಕು ಎಂಬುದಾಗಿ ವೇದ ಮಂತ್ರಗಳು ಹೇಳ್ತಾ ಇದೆ. ನೀವೆಲ್ಲ ಇಲ್ಲಿಂದ ಏನಾದ್ರು ಒಂದು ಒಳ್ಳೆ ಜ್ಞಾನ ದೊರೆಯುತ್ತೆ, 4 ಜನ ವಿದ್ವಾಂಸರು ಸೇರಿದ್ದಾರೆ ಅನ್ನೋ ಅಪೇಕ್ಷೆಯಿಂದ ನೀವೆಲ್ಲ ಬಂದಿರತಕ್ಕಂಥವ್ರು. ಹೀಗೆ ವೇದ ಮಂತ್ರಗಳು ಸ್ಪಷ್ಟವಾಗಿ 3 ವಿಧರಾದ ಜೀವರುಗಳಿದ್ದಾರೆ ಎಂಬುದಾಗಿ ಘಂಟಾಘೋಷವಾಗಿ ವೇದ ಮಂತ್ರಗಳು ಹೇಳ್ತಾ ಇದೆ. ಬರೀ ವೇದ ಮಂತ್ರಗಳು ಮಾತ್ರ ಅಲ್ಲ, ನಾವು ವೇದ ಮಂತ್ರಗಳ ಅನಂತರದಲ್ಲಿ ನಾವು ಕಾಣತಕ್ಕಂಥ ಮತ್ತೊಂದು ಪ್ರಮಾಣ ಅಂತ ಹೇಳಿದ್ರೆ ಕೃಷ್ಣನ ಮಾತು. ಕೃಷ್ಣನ ಮಾತು ನಮಗೆ ಅಂತಿಮ ಪ್ರಮಾಣ. ಅದು ಕೃಷ್ಣ ಅದನ್ನು ಹೇಳ್ತಾನೆ, ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂಸ ಸ್ವಭಾವಜ ಎಂಬುದಾಗಿ. ಅವನು 3 ವಿಧವಾಗಿರ್ತಕ್ಕಂತಹ ಗುಣಗಳು, 3 ವಿಧವಾಗಿರ್ತಕ್ಕಂತಹ ಶ್ರದ್ಧೆಗಳು, ಹೀಗೆ ಕೃಷ್ಣ 3 ವಿಧವಾಗಿರ್ತಕ್ಕಂತಹದ್ದು ಬೇಕಾದಷ್ಟೇ ಹೇಳ್ತಾ ಬರ್ತಾನೆ. 3 ವಿಧರಾಗಿರ್ತಕ್ಕಂತಹ ತಪಸ್ಸುಗಳು, ಹೀಗೆ ಅನೇಕ ತ್ರೈವಿಧ್ಯವನ್ನ ಅವನು ಹೇಳ್ತಾ ಬರ್ತಾನೆ. ಅದೆಲ್ಲ ಯಾಕೆ? ಆ 3 ವಿಧರಾದ ಜೀವರಾಶಿಗಳಿಗೆ ಅನುಗುಣವಾಗಿ 3 ವಿಧವಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳು, 3 ವಿಧವಾಗಿರ್ತಕ್ಕಂತಹ ಶ್ರದ್ಧೆ, 3 ವಿಧವಾಗಿರ್ತಕ್ಕಂತಹ ತಪಸ್ಸು, ಹೀಗೆಲ್ಲ ಕೃಷ್ಣ ಅದನ್ನ ಹೇಳ್ತಾ ಬರ್ತಾನೆ. ಹೀಗೆ ಜೀವತ್ರೈವಿಧ್ಯದ ಬಗ್ಗೆ ಗೀತೆಯಲ್ಲೂ ನಾವು ನೋಡಬಹುದು, ವೇದ ಮಂತ್ರಗಳಲ್ಲೂ ಕೂಡ ನೋಡಬಹುದು. ಹೀಗೆ ಸ್ಪಷ್ಟವಾಗಿ ಅನೇಕ ಪ್ರಮಾಣಗಳು, ವೇದ ಮಂತ್ರಗಳು, ಗೀತೆಗಳು ಅದೆಲ್ಲವೂ ಕೂಡ ನಮಗೆ ಪ್ರಮಾಣವಾಗಿ ನಮಗೆ ದೊರೀತಾ ಇದೆ. ನಂಗೆ ಇಷ್ಟೆಲ್ಲ ಪ್ರಮಾಣಗಳು ಇದ್ರೂ ಕೂಡ ನನಗೊಂದು ಸಂದೇಹ ನನಗೆ ತುಂಬಾ ಕಾಡ್ತಾ ಇದೆ. ಆ ಸಂದೇಹವನ್ನ ಅವರು ಸಮಾಧಾನ ಮಾಡಬೇಕು ತಿರುಮಲಾಚಾರ್ಯರು. ಇದರ ಮಧ್ಯದಲ್ಲಿ ಒಂದು ಜಿಜ್ಞಾಸೆ ಬರುತ್ತೆ. ಈ ಪ್ರಮಾಣಗಳು ಸ್ಪಷ್ಟವಾಗಿಲ್ಲ. ಯಾವ ಥರ ಇರಬೇಕಾಗಿತ್ತು ಅಂತಂದರೆ, ಜೀವರು 3 ಥರ ಇದ್ದಾರೆ ಅಂತ. ಇದು ದೇವರು ಕೆಲವರನ್ನ ದಮನ ಮಾಡ್ತಾನೆ, ಉಗ್ರರನ್ನು ದಮನ ಮಾಡ್ತಾನೆ, ಒಳ್ಳೆಯವ್ರನ್ನ ಮೇಲೆ ತೊಗೊಂಡು ಹೋಗ್ತಾನೆ ಅಂದರೆ ಇದಕ್ಕೆ ಜೀವ ತ್ರೈವಿಧ್ಯವನ್ನೇ ಒಪ್ಪಬೇಕಾಗಿಲ್ಲ. ಜೀವರಲ್ಲಿ ತ್ರೈವಿಧ್ಯವನ್ನು ಒಪ್ಪದೆಯೂ ಒಳ್ಳೆಯ ಕೆಲಸ ಮಾಡಿದವರನ್ನು ಮೇಲೆತ್ತಾನೆ. ಈಗ ಬೇರೆ ಸಿದ್ಧಾಂತವ್ರು ಒಪ್ತಾರಲ್ಲ, ದುಷ್ಟರನ್ನು ಶಿಕ್ಷಣ ಮಾಡ್ತಾನೆ. ಯಾಕೆಂದರೆ ಮುಂದೆ ಒಂದು ದಿವಸ ಒಳ್ಳೆಯವರಾಗಲಿ ಅಂತ ಹೇಳಿ. ಹೀಗೆ ಆ ವೇದ ಮಂತ್ರ ಅಸ್ಪಷ್ಟವಾಗಿದೆ. ಇನ್ನು ಭಗವದ್ಗೀತಾ ವಾಕ್ಯ ಅದರಲ್ಲಿ ದಾನವೋ 3 ಥರ ಅಂತಿದೆ. ದಾನ, ತಪಸ್ಸು ಅದೆಲ್ಲ ಪ್ರಾಕೃತಿಕ, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದ ಹೊರತು ಸ್ವಭಾವಕ್ಕೇನೂ ಸಂಬಂಧ ಬರೋದಿಲ್ಲ ಅಂತ ಸ್ಪಷ್ಟವಾದಂಥ ಪ್ರಮಾಣಗಳು ಇರಬೇಕಾಗಿತ್ತಲ್ಲ. ಅಂಥ ಸ್ಪಷ್ಟ ಪ್ರಮಾಣ ಕಾಣ್ತಾ ಇಲ್ಲ ಅನ್ನೋದು ಪ್ರಶ್ನೆ. ತಿರುಮಲಾಚಾರ್ಯರು, ನಾನು ವೇದ ಮಂತ್ರವನ್ನ ಹೇಳಿ ಅದನ್ನ ವಿವರಿಸಿ ಹೇಳಿದೆ. ಅವರು ಕೇಳ್ತಾ ಇರ್ತಕ್ಕಂತಹ ಪ್ರಶ್ನೆ, 3 ವಿಧರಾದ ಜೀವರಾಶಿಗಳಿದ್ದಾರೆ, ಅವರು ಸಾತ್ವಿಕರು, ರಾಜಸರು, ತಾಮಸರು. ಹೀಗೆ ಕಂಠತಃ ನಾನು ಯಾವ ರೀತಿ ಶಬ್ದದ ನನ್ನ ಅನುಗುಣ್ಯ ಇದೆ, ಕ್ರಮ ಇದೆ, ಈ ಕ್ರಮಕ್ಕನುಗುಣವಾಗಿಯೇ ಹೇಳಬೇಕಾಗಿತ್ತು. ಅಂಥ ವಾಕ್ಯ ಏನಾದ್ರು ಇದೆಯಾ ಎಂಬುದಾಗಿ ಅವರು ಕೇಳ್ತಾ ಇರ್ತಕ್ಕಂತಹ ಪ್ರಶ್ನೆ ಇದು. ಕೃಷ್ಣ ಗೀತೆಯಲ್ಲಿ ಹೇಳಬೇಕಾದ್ರೆ ಅವನು ಹೇಳ್ತಾನೆ, ಮಾಂ ಅಪ್ರಾಪ್ಯೈವ ಕೌಂತೇಯ ಎಂಬುದಾಗಿ. ಅಲ್ಲಿ ಅಪ್ರಾಪ್ಯೈವ ಕೌಂತೇಯ ಎಂಬುದಾಗಿ ನಾನಾಗಲೇ ವೇದ ಮಂತ್ರವನ್ನು ಕೂಡ ಹೇಳಿದೆ. ಮಯಾಸೋ ಅನ್ನಮತ್ಯೋ ವಿಪಶ್ಯತಿ ಯಪ್ರಾಣೀತಿ ಯಯಿಂ ಶೃಣೋತ್ಯುಕ್ತಂ. ಕೆಲವರು ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ, ನಾನು ಹೇಳಿದ್ದನ್ನು ಅರ್ಥನೇ ಮಾಡಿಕೊಳ್ಳೋದಿಲ್ಲ, ಅನುಸಂಧಾನವೇ ಮಾಡೋದಿಲ್ಲ ಎಂಬುದಾಗಿ. ಒಂದು ಮೂಲಭೂತವಾಗಿ ನಮ್ಮ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು ಪರೋಕ್ಷ ಪ್ರಿಯ ಇವಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಎಂಬುದಾಗಿ ಒಂದು ಮಾತು.
ಇದು ವೇದ ಮಂತ್ರವೇ ಇದನ್ನು ತಾನು ಹೇಳ್ತಾ ಇರ್ತಕ್ಕಂಥದ್ದು. ಇದು ಅದು ಹೇಗೆ ಅಂತಂದ್ರೆ ವ್ಯಾಸರಾಜರು ಚಂದ್ರಿಕಾದಲ್ಲಿ ಒಂದು ಕಡೆಯಲ್ಲಿ ಹೇಳ್ತಾರೆ, ಕಬ್ಬನ್ನ ಸುಮ್ಗೆ ನಾಲಿಗೆಯಿಂದ ಕಬ್ಬಿನ ಜಲ್ಲೆಯನ್ನು ನೆಕ್ಕು ಬಿಟ್ರೆ ರಸಾಸ್ವಾದನೆ ಆಗೋದಿಲ್ಲಂತೆ. ಹಂಗಾರೆ ಏನ್ ಮಾಡಬೇಕು? ಅದನ್ನ ಹಲ್ಲಿಂದ ಚೆನ್ನಾಗಿ ಜಗಿಬೇಕು. ಜಗದಾಗ ಒಳಗಡೆ ಇರ್ತಕ್ಕಂತಹ ರಸ ಏನು ಎಂಬುದಾಗಿ ಗೊತ್ತಾಗತ್ತೆ. ಅದೇ ರೀತಿ ವೇದ ಮಂತ್ರಗಳನ್ನ ಚೆನ್ನಾಗಿ ಒಳಗಡೆ ಹೋಗಿ ಮಥನ ಮಾಡಿ ನೋಡ್ಬೇಕಂತೆ. ಅವಾಗ ಮಾತ್ರ ನಿಜವಾದ ಅರ್ಥ ಗೊತ್ತಾಗತ್ತೆ. ಅದೇ ಹೇಳ್ತಾ ಇರೋದು ಪ್ರತ್ಯಕ್ಷ ದ್ವಿಷಃ ಪರೋಕ್ಷ ಪ್ರಿಯ ಇವಹಿ ದೇವಾಹ ಎಂಬುದಾಗಿ ಆ ಮಂತ್ರ ತಾನು ಹೇಳ್ತಾ ಇದೆ. ಅಂದ್ರೆ ಯಾವುದೇ ವೇದ ಮಂತ್ರಗಳೇ ಆಗಲಿ, ಆ ವೇದ ಮಾತೆ ತಾನೇ ಹೇಳ್ತಾ ಇರ್ತಕ್ಕಂತಹ ಮಾತಿದು. ನಾನು ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಬಯಸೋದಿಲ್ಲ ಎಂಬುದಾಗಿ. ನಾನೇ ಎಲ್ಲ ಸ್ಪಷ್ಟವಾಗಿ ಹೇಳಿಬಿಟ್ರೆ ನಿಮ್ಮ ಬುದ್ಧಿಗೆ ಏನು ಕೆಲಸ ಇದೆ? ನೀವು ಸ್ವಲ್ಪ ಯೋಚನೆ ಮಾಡಿ ಯುಕ್ತಿ ಏನು ಎಂಬುದನ್ನು ಅನುಸಂಧಾನ ಮಾಡ್ಕೊಳ್ರಿ. ಆ ಯುಕ್ತಿ ಆದಮೇಲೆ ಆ ಯುಕ್ತಿ ಸರಿಯೋ ತಪ್ಪೋ ಏನು ಅಂತೆಲ್ಲ ವಿಚಾರ ಮಾಡಿ ಆಮೇಲೆ ವೇದ ಮಂತ್ರಗಳಿಗೆ ಬನ್ರಿ, ನನ್ನ ಹತ್ರ ಬಂದ್ರಿ ಎಂಬುದಾಗಿ ವೇದ ಮಾತೆ ತಾನೇ ಹೇಳ್ತಾ ಇರ್ತಕ್ಕಂತಹ ಮಾತಿದು. ಆದ್ರಿಂದ ವೇದ ಮಂತ್ರಗಳನ್ನ ತುಂಬಾ ಚೆನ್ನಾಗಿ ಮಥನ ಮಾಡಿ ನೋಡಿದಾಗ ಈ ಜೀವತ್ರೈವಿಧ್ಯ ಎಂಬುದು ಆ ವೇದಗಳಿಗೆ ಸಮ್ಮತವಾದದ್ದು ಎಂಬುದಾಗಿ ನಮಗೆ ಗೊತ್ತಾಗ್ತಾ ಇದೆ. ನನಗೆ ಇದರ ಮೇಲೆ ಬರ್ತಾ ಇರತಕ್ಕಂತಹ ಮತ್ತೊಂದು ಪ್ರಶ್ನೆ, ನನಗೆ ಪ್ರಮಾಣಗಳನ್ನ ಅನೇಕ ಪ್ರಮಾಣಗಳು ಸಿದ್ಧವಾಗಿದೆ. ಜೀವತ್ರೈವಿಧ್ಯ ಪ್ರಮಾಣದಿಂದ ಸಿದ್ಧವಾದ ಕೂಡಲೇ ಅದರಲ್ಲಿ ದೋಷ ಕಾಣಿಸ್ಬಾರ್ದು ಅಂತ ಏನು ಕೂಡ ಇಲ್ಲ. ಯಾಕೆಂದ್ರೆ ಅಮ್ಮ ತುಂಬಾ ಪ್ರೀತಿಯಿಂದ ಅನ್ನ ಹುಳಿ ಮಾಡಿ ಹಾಕಿದಾಳೆ. ಆದ್ರೆ ಅನ್ನ ಹುಳಿ ಮಾಡಿ ಹಾಕಿದಾಳೆ. ಆದ್ರೆ ಹುಳಿಲಿ ಏನೋ ಒಂಚೂರು ಉಪ್ಪಿನ ಹರಳು ಜಾಸ್ತಿ ಆಗ್ಬಿಟ್ಟಿದೆ. ಅವಾಗ ಏನ್ ಮಾಡುದು? ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಅಮ್ಮ ಪ್ರೀತಿಯಿಂದ ಮಾಡಿ ಹಾಕಿದ್ದು ನಿಜ, ಆದ್ರೆ ಅಲ್ಲೊಂದು ಉಪ್ಪಿನ ಹರಳು ಜಾಸ್ತಿ ಆಗ್ಬಿಟ್ಟಿದೆಯಲ್ಲ, ಏನ್ ಮಾಡೋಣ? ಹಾಗೆ ಇದೆಲ್ಲ ಪ್ರಮಾಣಗಳಿಂದ ಸಿದ್ಧವಾಗಿದೆ. ಆದ್ರೆ ನನಗೊಂಚೂರು ಅಲ್ಲೊಂಚೂರು ದೋಷ ಕಾಣಿಸ್ತಾ ಇದೆ. ಈ ತಮೋಯೋಗ್ಯರು ಅಂತ ಹೇಳ್ಬಿಟ್ರಲ್ಲ, ಏನೋ ತುಂಬಾ ಕ್ರೌರ್ಯವನ್ನ ತೋರಿಸ್ತಾ ಇದೆ ಮಧ್ವ ಸಿದ್ಧಾಂತ ಎಂಬುದಾಗಿ. ಯಾಕೆ ಆ ಒಂದು ಪಂಗಡವನ್ನ ಅಂಗೀಕಾರ ಮಾಡಬೇಕಾಗಿತ್ತು? ಅವರನ್ನು ಕೂಡ ಸಾತ್ವಿಕರನ್ನಾಗಿ ಅಂತ ಹೇಳ್ಬಿಡ್ರಿ ಅವರನ್ನ. ಅವರು ಕೂಡ ಮಹಾ ಸಜ್ಜನಿಕೆ ಇರೋರು ಎಂಬುದಾಗಿ ನಾವು ಸಭೆಯಲ್ಲಿ ಎಷ್ಟೋ ಬಾರಿ ಕುಳಿತುಕೊಂಡಾಗ ಈ ಅಭಿನಂದನ ಭಾಷಣ, ಸ್ವಾಗತ ಭಾಷಣ ಅದೆಲ್ಲ ಮಾಡೋದಿದೆ. ಯಾರೋ ಏನೋ ಮಠಕ್ಕೇನೋ ತುಂಬಾ ಸಹಾಯ ಮಾಡಿದ್ದಾರೆ, ತುಂಬಾ ದುಡ್ಡು ಕೊಟ್ಟಿದ್ದಾರೆ. ಅವರು ಸಮಾಜದಲ್ಲಿ ಎಷ್ಟೋ ಕ್ರೂರಿಗಳಾಗಿರಬಹುದು, ಅವರು ಪ್ರಾಮಾಣಿಕರಾಗಿಲ್ಲದೆ ಇರಬಹುದು. ನಮಗಂತೂ ದುಡ್ಡು ಸಿಕ್ಕಿದೆಯೋ ಇಲ್ಲೋ, ದುಡ್ಡು ಸಿಕ್ಕಿದೆ ಅನ್ನೋ ಕಾರಣದಿಂದ ಅವರನ್ನ ಸ್ಟೇಜ್ ಮೇಲ್ಗಡೆ ಹೊಗಳಿ ಅವರನ್ನ ಮಾಲೆ ಹಾಕಿ ಸನ್ಮಾನ ಮಾಡ್ಬಿಡೋದು. ಹೀಗೆಲ್ಲ ಲೋಕದಲ್ಲಿ ಕಂಡು ಬಂದಿದೆ. ಆದ್ರೆ ಆ ಮನುಷ್ಯ ಸರಿ ಇದ್ದಾನೆ ಅಂತ ಅರ್ಥ ಅಲ್ಲ. ಆದ್ರೆ ಅದೇ ರೀತಿಯಾಗಿ ಇವಾಗಲೂ ಕೂಡ ಈ ಒಂದು ಕ್ರೌರ್ಯ, ಅವರನ್ನ ತಮೋಯೋಗ್ಯರು ಎಂಬುದಾಗಿ ಬೈದಿದ್ದು, ಅವರನ್ನ ಮೂರನೇ ಪಂಗಡವಾಗಿ ಮಾಡಿ ಅವರನ್ನ ತುಂಬಾ ದೂರದಲ್ಲಿ ಇಟ್ಟಿದ್ದು, ಇದು ಮಧ್ವ ಸಿದ್ಧಾಂತದ ಒಂದು ದೊಡ್ಡ ಕ್ರೌರ್ಯಕ್ಕೆ ಉದಾಹರಣೆಯಾಗಿ ಕಾಣ್ತಾ ಇದೆ. ಇದಕ್ಕೆ ವಿದ್ವಾಂಸರು ಏನು ಉತ್ತರವನ್ನ ಕೊಡ್ತಾರೆ ಅಂತ ನಾನು ನಿರೀಕ್ಷೆಯಲ್ಲಿದ್ದೇನೆ. ಈ ಪ್ರಶ್ನೆ ಕೇಳಿದರೆ ಇನ್ಮೇಲೆ ಜಗತ್ತಿನಲ್ಲಿ ಕೆಲವೆಲ್ಲ ಬದಲಾವಣೆ ಮಾಡಬೇಕು. ನ್ಯಾಯಾಧೀಶರು ಎಲ್ಲರಿಗೂ ಒಂದೇ ಥರ ಜಡ್ಜ್ಮೆಂಟ್ ಕೊಡಬೇಕು. ಅವನು ತಪ್ಪು ಮಾಡಿರಲಿ, ತಪ್ಪು ಮಾಡದೇ ಇರಲಿ. ಕೆಲವ್ರನ್ನ ಜೈಲಿಗೆ ಕಳಿಸ್ತಾ ಇದ್ದೀವಿ, ನಾಳೆ ಯಾರ ವಿರುದ್ಧ ಸಾಕ್ಷಿ ಇಲ್ಲ ಅವ್ರನ್ನೂ ಜೈಲಿಗೆ ಕಳಿಸ್ಬೇಕು. ಯಾಕೆಂದರೆ ಅವ್ರನ್ನ ಜೈಲಿಗೆ ಕಳಿಸಿದ್ದೀವಿ, ಇವ್ರನ್ನ ಜೈಲಿಗೆ ಕಳಿಸಲಿಲ್ಲ ಅಂದರೆ ತಪ್ಪಾಗತ್ತೆ, ಕ್ರೌರ್ಯ ಆಗುತ್ತೆ, ಅವ್ರ ಮೇಲೆ ಕ್ರೌರ್ಯ ಆಗುತ್ತೆ. ಎಲ್ಲ ಅಧ್ಯಾಪಕರು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದೇ ಥರ 90, 95 ಮಾರ್ಕ್ ಹಾಕಬೇಕು. ಯಾಕೆಂದರೆ ಒಬ್ರಿಗೆ 90 ಹಾಕಿ ಒಬ್ರಿಗೆ 60 ಹಾಕಿದರೆ ಕ್ರೌರ್ಯ ಆಗುತ್ತೆ. ಇದು ಹೇಗೆ ಹಾಸ್ಯಾಸ್ಪದವೋ ಹಾಗೆ ಏನು ದಾನ ಕೊಡೋರೆಲ್ಲ ತಪ್ಪು ಮಾಡಿ ಅನ್ಯಾಯ ದುಡ್ಡನ್ನೇ ದಾನ ಕೊಡ್ತಾರಾ? ಎಷ್ಟು ಜನ ಪ್ರಾಮಾಣಿಕವಾಗಿ ಗಳಿಸಿದ್ದನ್ನು ರಾಯರ ಸೇವೆ, ಒಂದು ದೊಡ್ಡ ಸಂಸ್ಥೆ, ವಿದ್ಯಾದಾನ ಆಗಬೇಕು ಅಂತ ಕೊಡ್ತಕ್ಕಂಥವರೆಲ್ಲ ಇಲ್ವಾ? ಆದ್ದರಿಂದ ಈ ಕ್ರೌರ್ಯ ಅನ್ನೋದು ಯಾವಾಗ ಬರುತ್ತೆ ಅಂತಂದರೆ, ವಿನಾಕಾರಣ ಸ್ವಾರ್ಥಕ್ಕೋಸ್ಕರ ಏನಾದರೂ ಮಾಡಿದರೆ ಅದು ತಪ್ಪಾಗುತ್ತೆ. ಒಂದು ನೀತಿ, ಒಂದು ನಿಯಮ, ಒಂದು ಕಾನ್ಸ್ಟಿಟ್ಯೂಷನ್, ಒಂದು ಸಂವಿಧಾನ, ಹಾಗೆ ವೇದ ಅನ್ನುವಂತಹ ಒಂದು ಸಂವಿಧಾನ ಇದೆ, ಅದರಲ್ಲಿ ಯಮ ನಿಯಮಾದಿ ವ್ಯವಸ್ಥೆ ಇದೆ.
ಅದಕ್ಕೆಲ್ಲ ಕೆಲವು ಗುಣಗಳು ಅಂತಿವೆ. ಆ ಗುಣಗಳನ್ನು ಅನುಸರಿಸಿಕೊಂಡು ಯಾರು ಸಾಧನೆ ಮಾಡ್ತಾರೋ ಅವರಿಗೆ ಉತ್ತಮವಾದಂಥ ಫಲ ಕೊಡ್ತೇನೆ, ಇದು ಫಲ ಕೊಡೋದು ಅಂತ ಒಂದು ನಿಯಮ. ಇದಕ್ಕೆ ವಿರುದ್ಧವಾದದ್ದು ಬೇರೆ ಅಂತ. ಹೀಗೆ ನ್ಯಾಯಾಧೀಶರಂತೆ ಅಧ್ಯಾಪಕರಂತೆ ಭಗವಂತ ಅವರವರ ಫಲವನ್ನು ಅನುಸರಿಸಿ ಕೊಡ್ತಾ ಇರೋದರಿಂದ ಇದನ್ನು ಕ್ರೌರ್ಯ ಅಂತ ಕರೀಲಿಕ್ಕೆ ಆಗೋದಿಲ್ಲ ಅಂಥೇಳಿ ಒಂದು ಹಂತದಲ್ಲಿ ನಾವು ಈ ಚರ್ಚೆಯಲ್ಲಿ ಉತ್ತರವನ್ನು ಕೊಡಬಹುದು. ಆದರೆ ಇದರ ಮೇಲೆ ಬರತಕ್ಕಂತಹ ಒಂದು ಪ್ರಶ್ನೆ ಏನು ಅಂತಂದರೆ, ನ್ಯಾಯಾಧೀಶರಿಗೂ ಅಧ್ಯಾಪಕರಿಗೂ ಭಗವಂತನಿಗೂ ಒಂದು ವ್ಯತ್ಯಾಸ ಇದೆ. ಅಧ್ಯಾಪಕರು ಯಾಕೆ 90-60 ಕೊಡ್ತಾರೆ ಅಂತಂದರೆ, ಅವರಿಗೆ ಆ ಹುಡುಗರು ಒಳಗೆ ಕೂತು ಇಬ್ಬರ ಹತ್ರನೂ 90 ಬರೋ ಥರ ಬರೆಸೋ ಶಕ್ತಿ ಇಲ್ಲ. ಅವ್ರು ಪಾಠ ಮಾಡೋಷ್ಟು ಮಾಡ್ತಾರೆ, ಹುಡುಗರು ಏನು ಕೇಳಿಸ್ಕೊಳ್ತಾರೆ, ಅವ್ರು ತಿದ್ದೋ ತನಕ ಚೆನ್ನಾಗಿ ಅವ್ರಿಗೆ ಪಾಠ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಅಷ್ಟೆಲ್ಲ ಆದಮೇಲೆ ಪರೀಕ್ಷೆಯಲ್ಲಿ ಹೇಳ್ಕೊಟ್ರೆ ತಪ್ಪಾಗುತ್ತೆ. ಪರೀಕ್ಷೆಯಲ್ಲಿ ಹೇಳ್ಕೊಡಲ್ಲ ಅವರು. ಪರೀಕ್ಷೆಯಲ್ಲಿ ಯಾರು ಹಿಂಗೆ ಮಾಡಿದಾರೋ ಅದರಂತೆ ಮಾರ್ಕ್ ಕೊಡ್ತಾರೆ. ಆದರೆ ಭಗವಂತಂದು ಹಂಗಲ್ಲ. ಅವನು ಅಂತಸ್ಥಿತ್ವ ರಮಣಕೃತ ಅಂತರ್ಯಾಮಿ ಅಂತ ಕರೆದಿದ್ದಾರೆ. ಅವರು ಎಲ್ಲರ ಒಳಗೆ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಹೇಳಿ, ತೇನ ವಿನಾ ತೃಣಮಪಿ ನ ಚಲತಿ ಅಂತ ಹೇಳಿ, ಇವತ್ತು 60 ಮಾರ್ಕ್ ಯಾಕೆ 60 ಮಾರ್ಕ್ ಬರೆದಿದ್ದಾನೆ ಅಂತಂದರೆ ಭಗವಂತನ ಕೇಳಲಿಕ್ಕೆ ಸಾಧ್ಯ ಇದೆ. ನೀನು ಯಾಕೆ 60 ಮಾರ್ಕ್ ಬರೆಸಿದೆ, ಇವನ ಹತ್ರ ಯಾಕೆ 90 ಮಾರ್ಕ್ ಬರೆಸಿದೆ? ಯಾರೋ ನಿತ್ಯನ ಆರೈಕೆಗಳವರು ತಪ್ಪು ಮಾಡಿದ್ದಾರೆ, ಅಷ್ಟು ಉಗ್ರರು ಅಂತಂದರು, ಅವರಿಂದ ಯಾಕೆ ಉಗ್ರರ ಕೆಲಸ ಮಾಡಿಸಿದೆ? ಹಾಗಾದರೆ ಇದು ಮುಖ್ಯವಾದ ಪ್ರಶ್ನೆ. ಇಲ್ಲಿ ದೇವರನ್ನು ಶಾಸ್ತ್ರಗಳಲ್ಲಿ ಸರ್ವಶಕ್ತ ಅಂತಲೂ ಕರಿತಾ ಇದ್ದಾರೆ, ಪರಮ ಕರುಣಾಮಯಿ ಅಂತಲೂ ಕರಿತಾ ಇದ್ದಾರೆ. ಜೀವತ್ರೈವಿಧ್ಯದ ಹಿನ್ನೆಲೆಯಲ್ಲಿ ನೋಡಿದರೆ ದೇವರು ಎರಡೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು, ಅವನು ಸರ್ವಶಕ್ತ ಅಲ್ಲ, ಅಧ್ಯಾಪಕರ ಥರ ಯಾರೇನು ಮಾಡ್ತಾರೋ ಅದಕ್ಕೆ ತಕ್ಕಂತೆ ಫಲ ಕೊಡ್ತಾನೆ ಅಂತ ಅನ್ಬೇಕು, ಆವಾಗ ಕರುಣಾಮಯಿ ಸರಿ. ಆದರೆ ಸರ್ವಶಕ್ತ ಅಂತಲೂ ಹೇಳೋದು, ಕರುಣಾಮಯಿ ಅಂತಲೂ ಹೇಳೋದು. ಕರುಣೆ ಇದ್ದರೆ ಸುಮ್ಮನೆ ರಸ್ತೆಯಲ್ಲಿ ಯಾರು ಬಿದ್ದಿದ್ರೆ ಹಾಗೆ ನಡ್ಕೊಂಡು ಹೋಗ್ತಾರಾ? ಹೋಗ್ತಾರೆ, ಯಾವಾಗ ಶಕ್ತಿ ಇಲ್ಲದೆ ಇರೋರು. ಆದರೆ ಶಕ್ತಿ ಇರೋರು ಏನು ಮಾಡ್ತಾರೆ, ಅದಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿ ಹೋಗ್ತಾರೆ. ಅಂತ ಸರ್ವಶಕ್ತಿ ಮತ್ತು ಕರುಣೆ ಇವೆರಡೂ ದೇವರಲ್ಲಿದೆ ಅಂತಂದರೆ ಅದಕ್ಕೆ ತಕ್ಕಂತೆ ಜೀವತ್ರೈವಿಧ್ಯವೇ ಇರಬಾರ್ದಾಗಿತ್ತು, ನಿತ್ಯ ನಾರಕಿಗಳು ಅಂತಲೇ ಇರಬಾರ್ದಾಗಿತ್ತು. ಇದಿದೆ ಅಂತಂದರೆ ಇಲ್ಲೇನೋ ಒಂದು ಸ್ವಲ್ಪ ದೇವರಿಗೆ ದೋಷ ಬರ್ತಾ ಇದೆ. ಈಗೇನು ವ್ಯವಸ್ಥೆ ಹೋಯ್ತು, ಈಗ ವ್ಯವಸ್ಥೆಯಲ್ಲಿ ಇದೆ, ಇದೆಲ್ಲ ಸರಿ, ದೇವರ ಸೃಷ್ಟಿಯಲ್ಲಿ ದೇವರ ವ್ಯವಸ್ಥೆಯಲ್ಲಿ ಏನೋ ಒಂದು ತಪ್ಪಿದೆ ಅನ್ನುವಂಥ ಒಂದು ಪ್ರಶ್ನೆ ಇದು ಬರ್ತಾ ಇದೆ. ಜೀವತ್ರೈವಿಧ್ಯದ ಮೇಲೆ ಪ್ರಶ್ನೆ ಹೊರಟೋಗಿ ದೇವರ ಮೇಲೆ ಪ್ರಶ್ನೆ ಬಂದಿದೆ. ಆದ್ದರಿಂದ ನಾವು ಅನಿವಾರ್ಯವಾಗಿ ಇದನ್ನು ಪರಿಹಾರ ಮಾಡಲೇಬೇಕು. ತಿರುಮಲಾಚಾರ್ಯರ ಪ್ರಶ್ನೆ, ಭಗವಂತ ಇದು ಪ್ರಾಯ ನಮ್ಮೆಲ್ಲರಿಗೂ ಕೂಡ ಈಗ ಹೆಚ್ಚಿನ ಮನಸ್ಸು, ಎಲ್ಲರ ಜೀವರಲ್ಲೂ ಕೂಡ ಹೆಚ್ಚಿನ ಪ್ರಶ್ನೆ ಇರುವಂಥದ್ದು ಇದೆ. ಪರಮಾತ್ಮ ಎಲ್ಲವನ್ನು ಮಾಡೋದಂತಾದರೆ, ಎಲ್ಲವನ್ನು ಮಾಡಿಸೋದು ಅವನೇ ಅಂತ ಆದರೆ, ಕಾರಣವಿಲ್ಲದೆ ಕೆಲವರಿಗೆ ಸುಖವನ್ನು ಕೊಡ್ತಾನೆ, ಮತ್ತೆ ಕೆಲವರಿಗೆ ದುಃಖವನ್ನು ಕೊಡ್ತಾನೆ. ಎಂಥ ಅನ್ಯಾಯ ಮಾಡ್ತಾನೆ, ಪಕ್ಷಪಾತ ದೋಷ ಇದೆಯಲ್ಲ ಅವನಲ್ಲಿ ಅಂತ. ಮತ್ತೆ ಕೆಲವರಿಂದ ಕೆಟ್ಟ ಕೆಲಸವನ್ನು ಮಾಡಿಸಿ ನೋಡಿ ದುಃಖ ಕೊಟ್ಟು ಮನಸ್ಸನ್ನು ನೋಯಿಸ್ಕೊಳ್ಳದೆ ಅವನಿಗೆ ತಮೋಲೋಕಕ್ಕೆ ಕಳಿಸ್ತಾನೆ. ಕೆಲವರಿಗೆ ಒಳ್ಳೆಯ ಕೆಲಸವನ್ನು ಮಾಡಿಸಿ ಭಗವಂತ ಸುಖ ಕೊಡ್ತಾನೆ, ಕೆಲವರಿಗೆ ದುಃಖ ಕೊಡ್ತಾನೆ, ಕೆಲವರಿಗೆ ಸುಖ ಕೊಡ್ತಾನೆ. ಇದಕ್ಕೆ ಕಾರಣ ಗೊತ್ತಿಲ್ಲ. ಹಾಗಾಗಿ ಕೆಲವರಿಗೆ ಹಾಗೆ ಮಾಡ್ತಾನೆ, ಆದ್ರಿಂದ ತನಗೆ ಬೇಕಾದವರಿಗೆ ಭಗವಂತ ತನಗೆ ಬೇಕಾದವರಿಗೆ ಸುಖವನ್ನು ಕೊಡ್ತಾ ಇದ್ದಾನೆ, ತನಗೆ ಆಗದೇ ಇದ್ದವರಿಗೆ ದುಃಖ ಕೊಡ್ತಾ ಇದ್ದಾನೆ. ಹಾಗಾಗಿ ಪಕ್ಷಪಾತ ಮಾಡ್ತಾ ಇದ್ದಾನೆ ಒಂದು ಪ್ರಶ್ನೆ. ಇನ್ನು ಕೆಲವರಿಗೆ ದುಃಖ ಕೊಟ್ಟು, ಬೇಡಪ್ಪ ದುಃಖ ಅಂದ್ರೂ ಕೂಡ ದುಃಖ ಕೊಟ್ಟು ಆಯ್ತಾ, ಅವರ ದುಃಖವನ್ನು ನೋಡಿ ನೋಡಿ ಸುಮ್ಮನೆ ಕೂತಿರ್ತಾನೆ, ಏನೂ ಪರಿಹಾರ ಮಾಡ್ಲಿಕ್ಕೆ ಹೋಗಲ್ಲ, ಅವನು ನಿಷ್ಕರುಣಿ. ತಿರುಮಲಾಚಾರ್ಯ ಇದರ ಬಗ್ಗೆ ಒಂದು ದೊಡ್ಡ ಅಧಿಕರಣನೇ ನ್ಯಾಯಸುಧಾದಲ್ಲಿ ನಾವು ಕಾಣಬಹುದು, ವೈಷಮ್ಯ ನೈರ್ಘಣ್ಯಾಧಿಕರಣ ಅಂತ. ಭಗವಂತನ ಮೇಲೆ ಈ ಆಕ್ಷೇಪ ಮಾಡಲಿಕ್ಕೆ ಬರೋದಿಲ್ಲ. ಭಗವಂತನಿಗೆ ಪಕ್ಷಪಾತ ಆಗಲಿ ಅಥವಾ ನಿಷ್ಕರುಣತೆ ಆಗಲಿ ಏನು ದೋಷ ಇಲ್ಲ. ಯಾಕೆ ಅಂದರೆ ಭಗವಂತ ಏನು ಮಾಡಿದರೂ ಕೂಡ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಕೊಡ್ತಾನೆ. ಸುಖವನ್ನಾಗಲಿ ದುಃಖವನ್ನಾಗಲಿ ಅವನು ಕೊಡೋದು ನಮ್ಮ ಕರ್ಮಕ್ಕೆ ಅನುಗುಣವಾಗಿ. ಅದನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ, ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಅಂತ. ನಾವು ಪುಣ್ಯಕರ್ಮವನ್ನು ಮಾಡಿದರೆ ನಮಗೆ ಪುಣ್ಯ ಸುಖವನ್ನು ಕೊಡ್ತಾನೆ, ಪಾಪಕರ್ಮವನ್ನು ಮಾಡಿದರೆ ಹೌದು. ಹಾಗಾಗಿ ಅದನ್ನ ಆ ಒಂದು ಪ್ರಶ್ನೆನೂ ಇದೆ. ಪುಣ್ಯ ಪಾಪಾದಿಕಂ ವಿಷ್ಣು ಕಾರಯೇತ್ ಪೂರ್ವಕರ್ಮಣ ಅನಾದಿತ್ವಾತ್ ಕರ್ಮಂಚ ನವಿರೋಧ ಕಥಂಚನ ಅಂತ. ಹಾಗೆ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಫಲವನ್ನು ಕೊಡ್ತಾನೆ. ಶುಭೇನ ಕರ್ಮಣ ಸೌಖ್ಯಂ ದುಃಖಂ ಪಾಪೇನ ಕರ್ಮಣ. ಅದನ್ನ ಆಚಾರ್ಯನು ಭಾಷೆಯಲ್ಲಿ ಶುಭೇನ ಕರ್ಮಣ ಸ್ವರ್ಗಂ ನಿರೇಂಚ ವಿಕರ್ಮಣ ಅಂತ. ಇದು ಮಹಾಭಾರತ ಶ್ಲೋಕ. ಆಚಾರ್ಯ ಶುಭೇನ ಕರ್ಮಣ ಸ್ವರ್ಗಂ ನಿರೇಂಚ ವಿಕರ್ಮಣ ಅಂತ ಹೇಳಿದ್ರು. ಕೃತಂ ಭವತಿ ಸರ್ವತ್ರ ನಾಕೃತಂ ವಿದ್ಯತೆ ಕ್ವಚಿತ್.
ಅವನೇನು ಮಾಡ್ತಾನೋ ಅದನ್ನೇ ಉಣೋದು. ಹಾಗಾಗಿ ಅವನು ಏನು ಪಾಪಕರ್ಮ ಮಾಡಿದರೆ ಅದು ಪಾಪದ ಫಲವನ್ನೇ ಉಣೋದು, ಪುಣ್ಯಕರ್ಮ ಮಾಡಿದರೆ ಪುಣ್ಯದ ಫಲವನ್ನೇ ಉಣೋದು. ಹಾಗಾಗಿ ಒಂದು ಕಲ್ಪನೆ, ಒಂದು ಬಗ್ಗೆ ತಿಳ್ಕೊಳ್ಬೇಕು ನೀವು, ಭಗವಂತ ಪಕ್ಷಪಾತ ಮಾಡ್ತಾ ಇಲ್ಲ. ನನ್ನ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಫಲವನ್ನು ಕೊಡ್ತಾ ಇದ್ದಾನೆ. ಒಂದು. ಎರಡನೆಯದು, ಈ ಕರ್ಮ ಈಗಿದ್ದಲ್ಲ. ಈ ಜನ್ಮದಲ್ಲಿ ನಾನು ಕೆಟ್ಟ ಕರ್ಮ ಮಾಡಿದ್ದಕ್ಕೆ ನಂಗೆ ಈಗಲ್ಲ, ಹೋದ ಜನ್ಮದಲ್ಲಿ ಯಾವುದೋ ಒಂದು ಕರ್ಮ ಮಾಡಿದ್ದೆ, ಕೆಟ್ಟ ಕರ್ಮ ಮಾಡಿದ್ದೆ, ಅದರ ಫಲವನ್ನು ನಾಗಿ ಉಣ್ತಾ ಇದ್ದೀನಿ. ಹಾಗಾಗಿ ಈ ಕರ್ಮ ಅನಾದಿ. ಈ ಕರ್ಮ ಅನ್ನೋದು ಭಗವಂತನ ಅಧೀನ ಆಗಿದ್ರು ಕೂಡ ಅದು ಅನಾದಿ ಆಗಿರೋದ್ರಿಂದ, ಅನಾದಿ ಕಾಲದಿಂದ ನಾವು ಕರ್ಮವನ್ನು ಮಾಡ್ತಾ ಇದ್ದೀವಿ. ಆದ್ರಿಂದ ಆ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ನಮಗೆ ಫಲವನ್ನು ಕೊಡ್ತಾನೆ. ಹಾಗಾಗಿ ಇದರಲ್ಲಿ ಭಗವಂತನ ಪಾತ್ರ ಇಲ್ಲವೇ ಇಲ್ಲ. ಭಗವಂತ ಕರ್ಮ ಅದು ಭಗವಂತನ ಅಧೀನ ಆಗಿದ್ರೂ ಕೂಡ ನಮ್ಮ ಕರ್ಮನ್ನು ನೋಡಿಕೊಂಡು ಭಗವಂತ ಅದಕ್ಕೆ ಫಲವನ್ನು ಕೊಡ್ತಾನೆ ಅಂತ. ಹೀಗಾಗಿ ಜೀವರು ತಮ್ಮ ತಮ್ಮ, ಇದು ಸ್ವಭಾವಾಧೀನ, ಜೀವರು ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಭಗವತ್ ಪ್ರೇರಣೆಯಿಂದ ಸುಖವನ್ನಾಗ್ಲಿ ದುಃಖವನ್ನಾಗ್ಲಿ ಪಡಿತಾರೆ. ಆದ್ರಿಂದ ಸ್ವಭಾವಾಧಾರಿತ ಇದು ಅಂತ ಒಂದು ಶಾಸ್ತ್ರದಲ್ಲಿ ವೈಷಮ್ಯ ನೈರ್ಘಣ್ಯ ಅಂದ್ರೆ ನಿಷ್ಕರುಣಿತೆ ಇಲ್ಲ, ಪಕ್ಷಪಾತ ಇಲ್ಲ. ಭಗವಂತ ಕರ್ಮಕ್ಕೆ ಅನುಗುಣವಾಗಿ ಹೋದ ಜನ್ಮದ ಕರ್ಮಕ್ಕೆ ಅನುಗುಣ ಈ ಜನ್ಮದಲ್ಲಿ ಒಂದು ಸುಖ, ಹೋದ ಜನ್ಮದಲ್ಲಿ ದುಃಖ ಮಾಡಿದರೆ, ಪಾಪಕರ್ಮ ಮಾಡಿದರೆ ಈ ಜನ್ಮದಲ್ಲಿ ಇದು ಸ್ವಭಾವ ಅನ್ನೋದು ಅಸ್ಪಷ್ಟ ಆಯ್ತು. ಈಗ ಹೋದ ಜನ್ಮದಲ್ಲಿ ಕೆಟ್ಟ ಕೆಲಸ ಯಾಕೆ ಮಾಡಿಸಿದ ಅಂತ ಪ್ರಶ್ನೆ. ಅಂದ್ರೆ ಸ್ವಭಾವ ಅಂದ್ರೆ ಏನದು? ಒಂದು ಸ್ವಭಾವ ಅಂತಂದ್ರೆ ಏನು ಅನ್ನೋದು ಒಂದು ಪ್ರಶ್ನೆ. ಅದಲ್ಲದೆ ಎರಡು ಪ್ರಶ್ನೆಗಳಿದೆ. ಇದನ್ನ ನಾನು ಆಚಾರ್ಯರ ಹತ್ರ ಕೇಳ್ತೇನೆ. ಸ್ವಭಾವ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಆಯಿತು. ಆದ ಮೇಲೆ ಎಲ್ಲರಿಗೂ ಕೂಡ ಸಹಜವಾಗಿರುವಂಥ ಪ್ರಶ್ನೆ, ಇದಕ್ಕಿಂತ ಒಂದು ಪ್ರಶ್ನೆ ಏನು ಅಂತಂದ್ರೆ, ಕೆಟ್ಟವರಿಗೆ ಕೆಟ್ಟ ದುಃಖವನ್ನು ಕೊಡ್ತಾನೆ, ಒಳ್ಳೆಯವರಿಗೆ ಒಳ್ಳೆ ಫಲವನ್ನು ಕೊಡ್ತಾನೆ ಅಂತ. ಅದನ್ನ ಯಾಕೆ ಬದಲಾಯಿಸ್ಕೊಳ್ಬಾರ್ದು? ಭಗವಂತ ಸ್ವಭಾವವನ್ನು ಬದಲಾಯಿಸುವ ತಾಕತ್ತಿದೆ ಇಲ್ಲ, ಸರ್ವಶಕ್ತ ಅಂತ ಹೇಳ್ತಾ ಇದ್ದಾರೆ. ತಿರುಮಲಾಚಾರ್ಯಕ್ಕೆ ಪೋಷಕವಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಆಯ್ತು, ನಮ್ಗೆ ಸಿದ್ಧಾಂತ ಗೊತ್ತಿದೆ ಸ್ವಾಮಿ, ಒಳ್ಳೆಯವರಿಗೆ ಅವರ ಕರ್ಮಕ್ಕನುಗುಣವಾಗಿ ಸುಖವನ್ನು ಕೊಡ್ತಾನೆ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ದುಃಖ ಫಲವನ್ನು ಕೊಡ್ತಾನೆ. ಸರಿ, ನಮಗೊಂದು ಎಲ್ಲಕ್ಕೂ ಕೂಡ ಅವಕಾಶ ಇದೆ. ನಾವು ಕಾನೂನಲ್ಲೂ ಕೂಡ ಏನಾದರೂ ಅಪರಾಧ ಮಾಡಿದರೆ ಶಿಕ್ಷೆಗೆ ಅವಕಾಶ ಇದೆ. ನಾವು ತಮೋಯೋಗ್ಯರೇ ಆಗಿರ್ಬೋದು, ಎಂಥವರು ಆಗಿರ್ಬೋದು, ಭಗವಂತ ಕರುಣೆಯನ್ನು ತೋರಿಸಿ ಆ ಸ್ವಭಾವವನ್ನು ಬದಲಾವಣೆ ಮಾಡಿ ಕೆಟ್ಟವರನ್ನ ಒಳ್ಳೆಯವರನ್ನಾಗಿ ಜೈಲಲ್ಲಿ ಆ ನಿಯಮ ಇದೆ. ಜೈಲಲ್ಲಿ ಆಗುವಾಗ, ಖೈದಿಗಳಿಗೆ ಆಗುವಾಗ ಅವರು ಮಹಾನ್ ಅಪರಾಧ ಮಾಡಿದ್ರೆ ಅವನ ನಡೆ ನುಡಿ ಕ್ಯಾರೆಕ್ಟರ್ಗಳನ್ನು ನೋಡಿ ತೀರ್ಮಾನ ಆಗಿರ್ತದೆ. ಆದರೂ ಕೂಡ ಅವನ ನಡೆ ನುಡಿ ಕ್ಯಾರೆಕ್ಟರ್ ನೋಡಿ ಶಿಕ್ಷೆ ಕಡಿಮೆ ಆಗ್ತದೆ. ಅವನು ಮತ್ತೆ ಹೊರಗಡೆ ಬಂದು ಜೀವನ ಮಾಡಬಹುದು. ಅಂತಹ ಒಂದು ವ್ಯವಸ್ಥೆಯನ್ನ ಸಮಾಜದಲ್ಲಿ ಹೊರಗಡೆ ಮಾಡಿದ್ದಾರೆ. ಹಾಗಾಗಿ ನಾವು ಕೇಳ್ತಾ ಇರೋದು ಭಗವಂತನ ವಿಚಾರದಲ್ಲೂ ಕೂಡ ಸ್ವಭಾವ ಫಿಕ್ಸ್ ಆಗಿದೆ ಅಂತ ಹೇಳಿ ತಮೋಯೋಗ್ಯನಾಗಿದ್ದಾನೆ ಅಂತ ಇಟ್ಕೊಂಡು ಒಂದು ಅವಕಾಶ ಕೊಡದೆ, ಅವನು ಸರಿಯಾಗಿ ಒಂದು ಅವಕಾಶ ಕೊಡ್ಬೇಕು. ತಾನು ಎಲ್ಲ ಕಡೆಯಲ್ಲೂ ಇದ್ದೇ ಇದೆ. ಇದು ವಿದ್ಯಾರ್ಥಿಯಿಂದ ಹಿಡ್ಕೊಂಡು ಎಲ್ಲರಿಗೂ ನಾವು ಅವಕಾಶ ಕೊಡ್ತೀವಿ ಅಂದ ಮೇಲೆ ಈ ಸ್ವಭಾವವನ್ನ ದುಷ್ಟರನ್ನ ಶಿಷ್ಟರನ್ನಾಗಿ ಪರಿವರ್ತಿಸುವ ಅಥವಾ ಶಿಷ್ಟರನ್ನ ದುಷ್ಟರನ್ನಾಗಿ ಕನ್ವರ್ಟ್ ಮಾಡುವಂತ ಏನು ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಭಗವಂತ ಯಾಕೆ ಮಾಡಬಾರ್ದು? ಅರ್ಥಾತ್ ಸ್ವಭಾವವನ್ನ ದುಷ್ಟರನ್ನ ಶಿಷ್ಟರನ್ನಾಗಿ, ಶಿಷ್ಟರನ್ನ ದುಷ್ಟರನ್ನಾಗಿ ಭಗವಂತ ಯಾಕೆ ಮಾಡಬಾರದು? ಸ್ವಭಾವವನ್ನು ಬದಲಾವಣೆ ಯಾಕೆ ಮಾಡಬಾರದು ಅನ್ನೋ ಒಂದು ಪ್ರಶ್ನೆ ನಮ್ಮ ಹಿರಿಯರಲ್ಲಿ ಇದೆ. ಸುಧೀಂದ್ರಾಚಾರ್ಯರು ಕೇಳ್ತಾ ಇರತಕ್ಕಂತಹ ಪ್ರಶ್ನೆ, ಶಿಷ್ಟರನ್ನ ದುಷ್ಟರನ್ನಾಗಿ ಮಾಡಬಹುದು, ದುಷ್ಟರನ್ನ ಶಿಷ್ಟರನ್ನಾಗಿ ಮಾಡಲಿ. ಯಾಕೆ? ಪರಮಾತ್ಮನಿಗೆ ಅಚಿಂತ್ಯದ್ಭುತವಾದ ಶಕ್ತಿ ಇದೆ, ಅಘಟಿತ ಘಟನಾ ಶಕ್ತಿ. ಅವನೇನ್ ಬೇಕಾದರೂ ಕೂಡ ಮಾಡಬಲ್ಲ. ಆದ್ರಿಂದ ಅಂಥ ಶಕ್ತಿ ಇರೋದ್ರಿಂದಾಗಿ ಅವನು ಜೀವರ ಸ್ವಭಾವವನ್ನೇ ಬದಲಾವಣೆ ಮಾಡಲಿ ಎಂಬುದಾಗಿ. ಪ್ರಾಯಶಃ ನಾನು ನಿಮ್ಮಲ್ಲಿ ಹೇಳೋದಂತೆ, ಹಾಗಲಕಾಯಿ ಬೀಜ ಇದೆ, ಅದನ್ನ ಸಕ್ಕರೆ ಪಾಕದಲ್ಲಿ ಅದ್ದಿ ಅದನ್ನ ಭೂಮಿಯಲ್ಲಿ ಬಿತ್ತುಬಿಡೋಣ. ನಾಳೆ ಸಿಹಿ ಹಾಗಲಕಾಯಿ ನಿಮ್ಮಲ್ಲಿ ಬೆಳೆದು ಬರತ್ತಾ ನೋಡಿ. ಅಥವಾ ಮಾವಿನ ಬೀಜ ಇದೆ, ಮಾವಿನ ಓಟೆ, ಅದಕ್ಕೆ ಚೆನ್ನಾಗಿ ಕಹಿ ಹಚ್ಚಿಬಿಡ್ರಿ, ಹಾಗಲಕಾಯಿ ಕಹಿನೆಲ್ಲ ಚೆನ್ನಾಗಿ ಹಚ್ಚಿಬಿಡ್ರಿ. ಅಥವಾ ಹುಣಸೆ ಹುಳಿನೆಲ್ಲ ಅದನ್ನ ಅದ್ದು ಬಿಡ್ರಿ. ನಾಳೆ ದಿವಸ ನಿಮ್ಮನೆ ಹಿಂದ್ಗಡೆಗೆ ಅದನ್ನ ಹಿತ್ತಲಿನಲ್ಲಿ ಅದನ್ನ ಬಿತ್ತಿ ಅದಕ್ಕೆ ಚೆನ್ನಾಗಿ ಗೊಬ್ಬರ ನೀರು ಎಲ್ಲ ಹಾಕಿ ಆ ಸಿಹಿ ಮಾವನನ್ನು ಏನಾದರೂ ಕೂಡ ಹುಳಿ ಮಾವನನ್ನಾಗಿ ಪರಿವರ್ತನೆ ಆಗೋದು, ಇದೆಲ್ಲಾದರೂ ಕೂಡ ಇದೆಯಾ? ಇದು ಜಗತ್ತಲ್ಲಿ ಎಲ್ಲೂ ಕೂಡ ಇಲ್ಲ. ಆದ್ರೆ ಭಗವಂತನ ನೀವು ಅಚಿಂತ್ಯದ್ಭುತ ಶಕ್ತಿ ಇರೋನು ಅಂತ ನೀವು ಹೇಳ್ತೀರಲ್ಲ, ಅಘಟಿತ ಘಟನಾ ಶಕ್ತಿ ಇದೆ ಅಂತ ಹೇಳ್ತೀರಲ್ಲ, ಆದ್ರಿಂದ ಕಹಿಯಾದ ಹಾಗಲಕಾಯಿಯನ್ನು ಸಿಹಿಯನ್ನಾಗಿ ಮಾಡ್ಲಿ. ಅವನು ಮಾಡೋದಿಲ್ಲ ಅಂದ್ರೆ ಅವನಿಗೆ ಶಕ್ತಿ ಇಲ್ಲ ಅಂತ ಅರ್ಥನ? ಯಾಕೆ ಮಾಡೋದಿಲ್ಲ? ಶಕ್ತಿ ಇದ್ರೂ ಕೂಡ
ಇದು ಸುಧೀಂದ್ರಾಚಾರ್ಯರು ಕೇಳ್ತಾ ಇರತಕ್ಕಂತಹ ಪ್ರಶ್ನೆ ಇದು. ಅದಕ್ಕೆ ಹೌದು, ಬದಲಾವಣೆ ಮಾಡೋ ಶಕ್ತಿ ಇಲ್ಲ ಪರಮಾತ್ಮನಿಗೆ ಅಂತ ನಾವು ಹೇಳೋದಿಲ್ಲ. ಪರಮಾತ್ಮನಿಗೆ ಅದನ್ನ ಬದಲಾವಣೆ ಮಾಡ್ತಕ್ಕಂತಹ ಶಕ್ತಿ ಇದೆ, ಇದ್ರೂ ಕೂಡ ಅದನ್ನ ತಾನು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಕೆಲವೊಮ್ಮೆ ಅವನು ಮಾಡೋದು ಕೂಡ ಉಂಟು, ಅದರ ಸ್ವಭಾವವನ್ನು ಅವನು ಬದಲಾವಣೆ ಮಾಡೋದಲ್ಲ. ನೋಡ್ರಿ, ಇವಾಗ ಖೈದಿಗಳು ಕಾರಾಗೃಹದಲ್ಲಿ ಇರ್ತಾರೆ. ಯಾವುದೋ ಆಗಸ್ಟ್ 15 ಸ್ವಾತಂತ್ರ್ಯ ಮಹೋತ್ಸವ ಬಂತು, ಇನ್ಯಾವುದೋ ಗಣರಾಜ್ಯೋತ್ಸವ. ಆ ಸಮಯದಲ್ಲಿ ರಾಷ್ಟ್ರಪತಿಗಳು ಕೆಲವರು ಖೈದಿಗಳನ್ನ ಕ್ಷಮಿಸಿ ಅವರಿಗೆ ಶಿಕ್ಷೆಯನ್ನ ಕಡಿಮೆ ಮಾಡೋದುಂಟು. ಕೆಲವರನ್ನ ಏನಾದರೂ ಕೂಡ ಕ್ಷಮಿಸೋದಿಲ್ಲ. ಅದ್ಯಾಕೆ? ರಾಷ್ಟ್ರಪತಿಗಳಿಗೆಲ್ಲ ಅಧಿಕಾರ ಇದೆ, ಎಲ್ಲ ಖೈದಿಗಳನ್ನು ಕೂಡ ಕ್ಷಮಿಸಬಹುದಲ್ಲ ಅವರು. ಕೆಲವು ಖೈದಿಗಳನ್ನು ಮಾತ್ರ ಕ್ಷಮಿಸ್ತಾರೆ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ, ಕೆಲವ್ರನ್ನ ಕ್ಷಮಿಸೋದಿಲ್ಲ. ಅದ್ಯಾಕೆ ಹಾಗೆ ಮಾಡ್ತಾರೆ ಅವರು? ಯಾಕೆ ಹಾಗೆ ಮಾಡ್ತಾರೆ ಅಂತಂದ್ರೆ, ಅವರು ಅಲ್ಲಿರ್ತಕ್ಕಂತಹ ಖೈದಿಗಳನ್ನ 6 ತಿಂಗಳು ವರ್ಷಾನುಗಟ್ಟಲೆ ಅವರನ್ನ ಗಮನಿಸ್ತಾ ಇರ್ತಾರೆ. ಅವರಲ್ಲಿ ಏನಾದರೂ ಕೂಡ ಒಳ್ಳೆ ಸಾತ್ವಿಕವಾದ ನಡವಳಿಕೆ ಕಂಡು ಬಂತು, ಅವರಲ್ಲಿ ಮನಪರಿವರ್ತನೆ ಆಗಿದೆ ಅಂತ ಅನಿಸಿದ್ರೆ ಅವಾಗ ಅಂಥವರನ್ನು ಮಾತ್ರ ಕ್ಷಮಿಸಿ ಅವರಿಗೆ ಶಿಕ್ಷೆಯನ್ನ ಕಡಿಮೆ ಮಾಡೋದುಂಟು. ಆದರೆ ಯಾರಲ್ಲಿ ಏನು ಮನಪರಿವರ್ತನೆ ಕಾಣೋದೇ ಇಲ್ಲ, ಅವರಲ್ಲಿ ಇನ್ನೂ ಕೂಡ ಕೆಟ್ಟ ನಡವಳಿಕೆನೇ ಕಾರಾಗೃಹದಲ್ಲಿ ಇದ್ದಾಗಲೂ ಕೂಡ ಕಂಡು ಬಂದಿದೆ, ಅವರನ್ನ ಖಂಡಿತವಾಗಿಯೂ ಕೂಡ ರಾಷ್ಟ್ರಪತಿಗಳು ಕ್ಷಮಿಸೋದಿಲ್ಲ. ಹೀಗೆ ಅಲ್ಲೂ ಕೂಡ ಒಂದು ವ್ಯವಸ್ಥೆ ಇದೆ. ಕಾರಾಗೃಹದಲ್ಲೂ ಕೂಡ ಯಾರನ್ನ ಕ್ಷಮಿಸೋದು, ಯಾರನ್ನ ಕ್ಷಮಿಸಬಾರದು, ಅಲ್ಲೊಂದು ವ್ಯವಸ್ಥೆ ಇದೆ. ಹಾಗೇನೆ ಪರಮಾತ್ಮನೂ ಕೂಡ ಒಂದು ವ್ಯವಸ್ಥೆಯನ್ನ ತಾನು ಮಾಡಿಕೊಂಡಿದ್ದಾನೆ. ಒಂದು ಪಕ್ಷ ಅವನು ಎಲ್ಲರನ್ನೂ ಕೂಡ ಕ್ಷಮಿಸ್ಬಿಟ್ರೆ, ರಾಷ್ಟ್ರಪತಿಗಳು ಕಾರಾಗೃಹದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಕ್ಷಮಿಸಿ ನಾಳೆ ಎಲ್ಲರನ್ನೂ ಕೂಡ ಕಾರಾಗೃಹದಿಂದ ಹೊರಗಡೆ ಬಿಟ್ಟುಬಿಟ್ರೆ, ಬಿಡುಗಡೆ ಮಾಡಿದರೆ ದೇಶದ ವ್ಯವಸ್ಥೆಯಲ್ಲಿ ಎಷ್ಟು ತಲೆ ಕೆಳಗಾಗಿ ಬಿಡತ್ತೆ, ಎಲ್ಲ ವ್ಯವಸ್ಥೆಯೂ ಕೂಡ ಹಾಳಾಗಿ ಹೋಗ್ಬಿಡತ್ತೆ. ಆದ್ರಿಂದ ಪ್ರತಿಯೊಂದಕ್ಕೂ ಕೂಡ ಒಂದು ವ್ಯವಸ್ಥೆ ಅಂತ ಅನ್ನೋದು ಬೇಕು. ಒಂದು ವ್ಯವಸ್ಥೆಯನ್ನು ಯಾವತ್ತೂ ಕೂಡ ನಿರ್ನಾಮ ಮಾಡಿ ಹಾಳು ಮಾಡೋದಿಲ್ಲ. ಹಾಗೆ ಪರಮಾತ್ಮನೂ ಕೂಡ ತಾನೇ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾನೆ, ಯಾರನ್ನ ಕ್ಷಮಿಸ್ಬೇಕು, ಯಾರನ್ನ ಕ್ಷಮಿಸಬಾರದು. ಇವಾಗ ನಿಮ್ಗೆಲ್ಲ ಗೊತ್ತಿರ್ತಕ್ಕಂತಹ ಕಥೆ ಅಜಾಮಿಳನ ಕಥೆ. ಅವನು ಬೇಕಾದಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿದ್ದ, ಅವನನ್ನ ಕ್ಷಮಿಸಿದ, ಅವನ ಕ್ಷಮಿಸಿ ಅವನಿಗೆ ಮೋಕ್ಷವನ್ನೇ ಕೊಟ್ಟ ಅವನಿಗೆ. ಹೀಗೆ ಅಪರಾಧ ಮಾಡಿರ್ತಕ್ಕಂಥವರನ್ನು ಬೇಕಾದಷ್ಟು ಜನರನ್ನ ಕ್ಷಮಿಸಿ ಅವರಿಗೆ ಸದ್ಗತಿಯನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ಪುರಾಣಗಳಲ್ಲಿ ನಾವು ಓದ್ತೀವಿ. ಆದ್ರೆ ಕ್ಷಮಿಸೋದು ಅಂತ ಹೇಳಿದ್ರೆ ದುರ್ಯೋಧನನ್ನ ಕ್ಷಮಿಸ್ಲಿಲ್ಲ. ಯಾಕೆ ಕ್ಷಮಿಸ್ಲಿಲ್ಲ? ಅವನನ್ನು ಕೂಡ ಕ್ಷಮಿಸ್ಬಿಟ್ರೆ ಆದರೆ ಲೋಕದ ವ್ಯವಸ್ಥೆಗೆ ಭಂಗ ಬಂದ್ಬಿಡತ್ತೆ. ಆದ್ರೂ ಅವನನ್ನು ಖಂಡಿತವಾಗಿಯೂ ಕೂಡ ಕ್ಷಮಿಸ್ಲಿಲ್ಲ. ಹೀಗೆ ಪರಮಾತ್ಮ ತಾನೇ ಒಂದು ವ್ಯವಸ್ಥೆಯನ್ನ ತಾನು ಮಾಡ್ಕೊಂಡಿರ್ತಾನೆ. ನಾನು ಸುಧೀಂದ್ರಾಚಾರ್ಯಗೆ ಪ್ರತಿಯಾಗಿ ನಾನೊಂದು ಪ್ರಶ್ನೆ ಕೇಳೋದು, ಅವರು ಎಲ್ಲರನ್ನೂ ಕೂಡ ಕ್ಷಮಿಸ್ಲಿ, ಸ್ವಭಾವವನ್ನೇ ಬದಲಾವಣೆ ಮಾಡಿಬಿಡ್ಲಿ ಅಂತ ಸುಧೀಂದ್ರಾಚಾರ್ಯರು ಕೇಳ್ತಾ ಇದ್ದಾರೆ. ಆದರೆ ದುರ್ಯೋಧನ ಅವನು ಎಂದಾದರೂ ಕೂಡ ನಾನು ಪಾಂಡವರ ಹಾಗೆ ಧರ್ಮಿಷ್ಠನಾಗಿ ಬಾಳ್ತೀನಿ ಅಂತ ಅವನ ಮನಸ್ಸಿಗೆ ಎಂದಾದರೂ ಕೂಡ ಬಂತ? ನಾನು ಇನ್ಮೇಲೆ ಕೃಷ್ಣನನ್ನ ಸರ್ವೋತ್ತಮ ಎಂಬುದಾಗಿ ಕೃಷ್ಣನನ್ನ ನಂಬಿ ಅವನ ಪಾದಗಳನ್ನು ಮುಟ್ಟಿ ಪ್ರಾಮಾಣಿಕವಾಗಿ ನಾನು ನಡ್ಕೊಳ್ತೀನಿ ಭಕ್ತಿಯಿಂದಾಗಿ ಅಂತ ಅವನಿಗೆ ಎಂದಾದ್ರೂ ಮನಸ್ಸಲ್ಲಿ ಅವನಿಗೆ ಯೋಚನೆ ಬಂತ? ಅವನಿಗೆ ಎಂದಾದ್ರೂ ಮನಸ್ಸಲ್ಲಿ ಯೋಚನೆ ಬಂದಿದ್ದಿದ್ರೆ ಭಗವಂತ ಕ್ಷಮಿಸ್ತಿದ್ನೋ ಏನೋ. ಆದ್ರೆ ಅವನಿಗೆ ಯಾಕಿಂತ ಯೋಚನೆ ಬರಲಿಲ್ಲ. ಅವನಿಗೆ ನಾನು ಸಾತ್ವಿಕನಾಗಿರಬೇಕು, ನಾನು ಕೃಷ್ಣನ ಪಾದಗಳನ್ನ ನಂಬಿ ನಡಿಬೇಕು, ಪಾಂಡವರಂತೆ ನಾನು ನಡಿಬೇಕು ಅಂತ ಅವನಿಗೆ ಎಂದೂ ಕೂಡ ಆ ಬುದ್ಧಿ ಬರಲಿಲ್ಲ. ಈಗ ಐಸಿ ಶುಕ್ರಗಳಿದ್ದಾರೆ, ನಾವು ಪ್ರಾಮಾಣಿಕವಾಗಿದ ಮೇಲೆ ಸಾತ್ವಿಕರಾಗಿ ಬಾಳೋಣ ಎಂಬುದಾಗಿ ಅವರಿಗೆಂದಾದ್ರೂ ಕೂಡ ಆ ಪ್ರವೃತ್ತಿ ಬರುತ್ತಾ? ಅದು ಅವರಿಗೆ ಬರೋದೇ ಇಲ್ಲ. ಅವರೇ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ ಏನಾದರೂ ಆಗಲಿ ವಿಷ್ಣುವನ್ನ ಕೊಲ್ಲೇಬೇಕು, ಆ ಕೃಷ್ಣನನ್ನ ಕೊಲ್ಲೇಬೇಕು ಎಂಬುದಾಗಿ ಅವ್ರಿಗೆ ಯಾವತ್ತೂ ಆ ಒಳ್ಳೆ ಬುದ್ಧಿ ಅಂತ ಅನ್ನೋದು ಬರೋದೇ ಇಲ್ಲ. ಒಳ್ಳೆ ಬುದ್ಧಿ ಬರೋದೇ ಇಲ್ಲ. ಅವರ ಸ್ವಭಾವವೇ ಆಗಿದೆ ಅಂತ ಆದಮೇಲೆ ಅವರನ್ನ ಪರಿವರ್ತನೆ ಮಾಡ್ಲಿಕ್ಕಾದ್ರೂ ಕೂಡ ಪರಮಾತ್ಮ ಯಾಕೆ ಇಚ್ಛೆ ಪಡ್ತಾನೆ? ಅವನು ಇಚ್ಛೆ ಪಡೋದಿಲ್ಲ. ಮೂಲಭೂತವಾಗಿ ಶಾಸ್ತ್ರದಲ್ಲಿ ಹೇಳಿದ್ದು,
ವೇದಾಪ್ರಾಮಾಣ್ಯ ಕಾರಣಂ ಎಂಬುದಾಗಿ. ವೇದಗಳು ಈ ರೀತಿ 3 ವಿಭಾಗಗಳಿದೆ ಅಂತ ಹೇಳಿದೆ. ಅವನೇನಾದರೂ ಪರಮಾತ್ಮ ಸಾತ್ವಿಕರನ್ನಾಗಿ ಮಾಡಿಬಿಟ್ರೆ ಅದು ವೇದ ಅಪ್ರಾಮಾಣ್ಯಕ್ಕೆ ತಾನು ಕಾರಣ ಆಗಿಬಿಡತ್ತೆ ಎಂಬುದಾಗಿ. ಮತ್ತೆ ಇನ್ನೊಂದು ಮೂಲಭೂತವಾಗಿ ವಿಚಾರ ಮಾಡಬೇಕಾದದ್ದು, ರಾಷ್ಟ್ರಪತಿಗಳು ಒಬ್ಬ ದೊಡ್ಡ ಅಪರಾಧಿಯನ್ನು ಕೂಡ ಕ್ಷಮಿಸ್ಬಿಟ್ರೆ ಅವಾಗ ಕಾರಾಗೃಹದಿಂದ ಹೊರಗಿರೋನು ಅವನು ಯೋಚನೆ ಮಾಡ್ತಾನೆ, ನಾನು ನಾಳೆ ದಿವಸ ಎಲ್ಲಾದರೂ ಹೋಗಿ ಕಳ್ತನ ಮಾಡಿ ಒಂದಿಷ್ಟು ದುಡ್ಡು ಸಂಪಾದನೆ ಮಾಡೋಣ. ಯಾಕೆಂದ್ರೆ ರಾಷ್ಟ್ರಪತಿಗಳು ಎಲ್ಲರನ್ನೂ ಕ್ಷಮಿಸ್ತಾರೆ. ನಾನು 1-2 ತಿಂಗಳು ಜೈಲಲ್ಲಿ ಇರ್ತೀನಿ, ಆಮೇಲೆ ನಾನು ಕೂಡ ಕ್ಷಮಿಸಿ ಹೊರಗಡೆ ಬಿಡುಗಡೆ ಮಾಡ್ತಾರೆ. ನನಗಂತೂ ಕಳ್ತನ ಮಾಡೋದ್ರಿಂದ ಒಂದು 50 ಲಕ್ಷ ದುಡ್ಡಾದ್ರೂ ಬಂತೋ ಇಲ್ಲೋ, ಹೀಗೆ ಅವನು ಕೂಡ ಯೋಚನೆ ಮಾಡ್ತಾನೆ. ಅವಾಗ ಸಾಧಕರುಗಳಿಗೆ ನಾನು ಸಾತ್ವಿಕವಾದ ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕು ಎಂಬುದಾಗಿ ಅವರಿಗೆ ಪ್ರೇರಣೆನೇ ದೊರೆಯೋದಿಲ್ಲ. ಆ ಸಾತ್ವಿಕರಿಗೆ, ಸಜ್ಜನರಿಗೆ ಒಂದು ಪ್ರೇರಣೆ ದೊರೆಯಬೇಕಾದ್ರೆ ಈ ಒಂದು ವ್ಯವಸ್ಥೆ ಅನಿವಾರ್ಯ ಅಂತ ನಾವು ಈ ಪ್ರಶ್ನೆಗೆ ಉತ್ತರವನ್ನ ನಾವು ಕಂಡುಕೊಳ್ಬಹುದು. ಇನ್ನ ಕರ್ಮ ಸಿದ್ಧಾಂತ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಕರ್ಮ ಅಂತನ್ನೋದು ಅನಾದಿ ಎಂಬುದಾಗಿ ಸುಧೀಂದ್ರಾಚಾರ್ಯರು ಹೇಳ್ತಾ ಬಂದರು. ಯಾಕೆ ಅವರಿಂದ ಒಳ್ಳೆ ಕೆಲಸವನ್ನ ತಾನು ಮಾಡಿಸೋದಿಲ್ಲ, ಯಾಕೆ ಈ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿಸ್ಲಿಲ್ಲ ಅಂದ್ರೆ ಹಿಂದಿನ ಜನ್ಮದ ಕರ್ಮಕ್ಕನುಗುಣವಾಗಿ. ಹಿಂದಿನ ಜನ್ಮವಾದರೂ ಕೂಡ ಯಾಕೆ ಹಾಗೆ ಅಂತಂದ್ರೆ ಅದರ ಹಿಂದಿನ ಜನ್ಮದ ಕರ್ಮ ಕಾರಣ. ಹೀಗೆ ಕರ್ಮಗಳನ್ನ ಅನಾದಿ ಅಂತ ನಮ್ಮಲ್ಲಿ ಭಾರತೀಯ ಸಿದ್ಧಾಂತದಲ್ಲಿ, ಭಾರತೀಯ ದರ್ಶನಗಳಲ್ಲಿ ಎಲ್ಲರೂ ಕೂಡ ಇದು ಅಂಗೀಕಾರ ಮಾಡಿರ್ತಕ್ಕಂಥದ್ದು. ಕರ್ಮಗಳನ್ನ ಅನಾದಿ ಅಂತ ಒಪ್ಪಿಕೊಳ್ಳದೆ ಇದ್ರೆ ಈ ಒಂದು ಸಮಸ್ಯೆ ಹಾಗೆ ಉಳಿದು ಬಿಡತ್ತೆ, ಅದಕ್ಕೇನು ಉತ್ತರವನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಎಡ್ಗರ್ ಕೇಸಿ, ನೀವೆಲ್ಲ ಅವನ ಇತಿಹಾಸವನ್ನ ಓದಿರಬಹುದು. ಒಬ್ಬಾಕೆ ಅವನ ಹತ್ರ ಬರ್ತಾಳೆ, ನನಗೆ ತುಂಬಾ ಹೊಟ್ಟೆ ನೋವು. ಯಾಕೆ ಹೊಟ್ಟೆ ನೋವು ಬರ್ತಾ ಇದೆ? ಅಲೋಪತಿ ಆಯಿತು, ಆಯುರ್ವೇದ ಆಯಿತು, ಎಲ್ಲ ಔಷಧಿಗಳನ್ನು ಕೂಡ ಅವಳು ಸ್ವೀಕಾರ ಮಾಡಿದ್ಲಂತೆ. ಯಾಕೆ ಹೊಟ್ಟೆ ನೋವು ನಿಲ್ತಾ ಇಲ್ಲ? ಅವಳ ಬಟ್ಟೆಯನ್ನ ಮುಟ್ಟಿ, ಕೈಯನ್ನು ಮುಟ್ಟಿ ಅವನು ಎಡ್ಗರ್ ಕೇಸಿ ಅವನು ಹೇಳ್ತಾನೆ, ಇವಳು ಹಿಂದಿನ ಜನ್ಮದಲ್ಲಿ ಒಬ್ಳು ರಾಣಿಯಾಗಿದ್ಲು. ರಾಣಿಯಾಗಿದ್ದಾಗ ಅವಳಿಗೊಂದು ಬಯಕೆ ಅಂತೆ. ಏನ್ ಬಯಕೆ? ಒಂದು ದೊಡ್ಡ ಪಂಜರದಲ್ಲಿ ಸಿಂಹವನ್ನ ಹಾಕಿರ್ತಾರೆ. ಆ ಸಿಂಹಕ್ಕೆ ಒಬ್ಬ ಜೀವಂತ ಮನುಷ್ಯನನ್ನ ಕೊಡೋದು. ಅದು ಹೊಟ್ಟೆಯನ್ನ ಬಗದು 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 ಮಾಂಸವನ್ನ ತುಂಬಾ ಕ್ರೌರ್ಯದಿಂದ ಅದು ತಿನ್ನತ್ತೆ ಸಿಂಹ. ಅದನ್ನು ನೋಡಿ ಇವಳು ಆನಂದ ಪಡ್ತಾ ಇದ್ಲಂತೆ. ಇಂಥ ಕ್ರೌರ್ಯವನ್ನ ನೋಡಿ ನೀನು ಆನಂದ ಪಟ್ಟಿ, ಅದರ ಫಲವಾಗಿ ಇವತ್ತು ನಿನಗೆ ಹೊಟ್ಟೆ ನೋವು ಬಂದಿರೋದು, ಅದನ್ನು ನೀನು ಅನುಭವಿಸಲೇಬೇಕು. ನಿಂಗೆ ಯಾವ ಔಷಧಿ ತೆಗೆದುಕೊಂಡ್ರು ಪರಿಹಾರ ಆಗೋದಿಲ್ಲ ನಿಂಗೆ ಎಂಬುದಾಗಿ. ಹೀಗೆ ಎಡ್ಗರ್ ಕೇಸಿ ಜೀವನದಲ್ಲಿ ಅವನು ಇಂತಹದ್ದು 100 ಘಟನೆಗಳನ್ನ ಅವನು ಹೇಳ್ತಾ ಹೋಗ್ತಾನೆ. ಇದು ನಮ್ಮ ಕರ್ಮಗಳು ಅನಾದಿ ಎಂಬ ಸಿದ್ಧಾಂತಕ್ಕೆ ಎಷ್ಟು ಹತ್ತಿರವಾಗಿದೆ ಎಂಬುದಾಗಿ ನಾವು ಭಾವಿಸ್ಕೊಳ್ಬಹುದು. ಹೀಗೆ ಹೇಳ್ತಾ ನಾವು ಈ ಸಂವಾದ ಕಾರ್ಯಕ್ರಮ ತುಂಬಾ ಸಮಯ ಆಗಿದೆ. ನಾವು ಇನ್ನೂ ಅನೇಕ ಪ್ರಶ್ನೆಗಳು, ಉತ್ತರಗಳು ಇದ್ದರೂ ಕೂಡ ನಾವು ಸಂವಾದ ಕಾರ್ಯಕ್ರಮವನ್ನ ನಾವು ನಿಲ್ಲಿಸ್ತಾ ಇದ್ದೇವೆ. ನಿಮಗೆ ಏನಾದರೂ ಇದರ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಒಂದು 5 ನಿಮಿಷಗಳ ಕಾಲ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಅಧ್ಯಕ್ಷರು ಇದ್ದಾರೆ, ಉತ್ತರವನ್ನ ನೀಡ್ತಾರೆ. ಅನಂತರದಲ್ಲಿ ಪೂಜ್ಯ ಹರಿಯಾಚಾರ್ಯರು ಅಧ್ಯಕ್ಷ ಭಾಷಣವನ್ನ ನೀಡ್ತಾರೆ. ಯಾರು ಇದ್ದೀರಾ ಪ್ರಶ್ನೆ ಕೇಳೋರು? ಪೂಜ್ಯರಾದ ಹರಿಯಾಚಾರ್ಯರು ಅಧ್ಯಕ್ಷ ಭಾಷಣವನ್ನ ನೀಡಬೇಕು. ನಾವು ಬೇಕಾದಷ್ಟು ಅಂಶಗಳನ್ನ ನಾವು ಬಿಟ್ಟಿದ್ದೀವಿ. ಅವರು ತುಂಬ ಶಾಸ್ತ್ರವನ್ನು ಓದೋರಾದ್ರಿಂದ ಅವರ ಅನುಭವದಿಂದ ಅವರು ತುಂಬ ಚೆನ್ನಾಗಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಉತ್ತರವನ್ನು ಅವರು ನೀಡಬೇಕು ಎಂಬುದಾಗಿ ನಾನು ಅವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಇಲ್ಲಿಯ ಸಂವಾದ ಕೆಲವರಿಗೆ ಪರಿಹಾರ ಸಿಕ್ಕರೆ ಕೆಲವರಿಗೆ ಇದುವರೆಗಿದ್ದ ಪ್ರಶ್ನೆಗಳೇ ದೃಢವಾಗುವ ಸಂಭವವೂ ಇದೆ. ಯಾಕೆಂದರೆ ನೀವು ತಾರತಮ್ಯ ಸಿದ್ಧಾಂತದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಆಕ್ಷೇಪವನ್ನು ವಿದ್ವಾಂಸರು ಶಾಸ್ತ್ರೀಯವಾಗಿ ಯುಕ್ತಿ ಕೊಟ್ಟು ಸಮರ್ಥನೆ ಮಾಡಿದರು. ಇದೇ ಜೀವತ್ರೈವಿಧ್ಯಕ್ಕೆ ಮುಖ್ಯ ಉದಾಹರಣೆ. ಕೆಲವರಿಗೆ ಸಂದೇಹ ಪರಿಹಾರ ಆಗಿದೆ, ಕೆಲವರಿಗೆ ಇದ್ದ ಸಂದೇಹ ದೃಢ ಆಗಿದೆ.
ಹೇಳಿದ್ದು ಒಂದೇ. ಇಲ್ಲಿ ನಾನು ಈ ಸಂವಾದದಲ್ಲಿ ಪ್ರಸ್ತುತವಾದ ಎಲ್ಲಿ ನಿಮಗೆ ಸಂದೇಹ ಉಳಿಯುವ ಸಾಧ್ಯತೆ ಇದೆಯೋ ಅಂಥ ಒಂದು 2 ಅಂಶಗಳನ್ನು ಮಾತ್ರ ಶಾಸ್ತ್ರೀಯವಾಗಿ ನನ್ನ ಮಿತಿಗೆ ಒಳಪಟ್ಟು ನಾನು ಸಮಾಧಾನವನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೇನೆ. ಮೊದಲನೇದಾಗಿ, ಶಾಸ್ತ್ರದ ಸ್ಪಷ್ಟ ಆಧಾರ ಇದೆಯೋ ಅಂತ. ಅದಕ್ಕೆ ಚೋಷ್ಕೂಯಮಾಣ ವಿಷ ಇಂದ್ರೋ ಮನುಷ್ಯ ಅನ್ನಂತ ಶ್ರುತಿಯ ಆಧಾರವನ್ನು ಕೊಟ್ಟರು. ಅದರ ಮೇಲೆ ತಿರುಮಲಾಚಾರ್ಯರ ಪ್ರಶ್ನೆ, ಅಲ್ಲಿ ಸಾತ್ವಿಕ ರಾಜಸ ಅಂತ ಏನು ಹೆಸರಿಲ್ಲ, ಕೆಲವರಿಗೆ ದುಃಖ ಕೊಡ್ತಾನೆ ಕೆಲವರಿಗೆ ಸುಖ ಕೊಡ್ತಾನೆ ಅಂತ ಅಷ್ಟೇ ಇದೆ. ಇದು ತಾರತಮ್ಯ ಸಿದ್ಧಾಂತ. ನೀವು ಮೂಲಭೂತವಾಗಿ ಜೀವನಲ್ಲಿ ಒಂದು ಸ್ವರೂಪ ಯೋಗ್ಯತೆ ಇದೆ ಅಂತ ಹೇಳೋದಕ್ಕೆ ಇದು ಪೋಷಕ ಆಗೋದಿಲ್ಲ, ವೇದದ ಆಧಾರ ಸಾಲದು ಅಂತ. ನೋಡ್ರಿ, ಇವತ್ತು ನಮ್ಮ ಭಾರತೀಯ ಎಲ್ಲ ದರ್ಶನದಲ್ಲೂ ಕೂಡ ಪ್ರಕೃತಿ ತ್ರಿಗುಣಾತ್ಮಕ ಅಂತ ಒಪ್ಪಿರುವ ಅಂಶ. ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳು ಪ್ರಕೃತಿ ಅಂತ ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣವಾದ ಒಂದು ಅಣುವಿನಲ್ಲಿ ಈ 3 ಗುಣಗಳಿದೆ ಅಂತ. ಇದನ್ನು ವೇದ ನಿರೂಪಣೆ ಮಾಡ್ತದೆ. ನೋಡ್ರಿ, ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವಿ ಪ್ರಜಾ ವಿಸೃಜಂತೀಂ ಸ್ವರೂಪಾಂ. ಇದು ವೇದ ಪ್ರಕೃತಿಯನ್ನು ವರ್ಣನೆ ಮಾಡುವ ಕ್ರಮ. ಇಲ್ಲೇನು ಹೇಳುತ್ತೆ ಅಂದರೆ, ಅಜಾ ಒಂದು ಆಡು, ಹೆಣ್ಣಾಡು, ಅದು ಲೋಹಿತ ಶುಕ್ಲ ಕೃಷ್ಣಾಂ, ಕೆಂಪು, ಬಿಳಿ, ಕಪ್ಪು 3 ಬಣ್ಣ ಇದೆ, ತನ್ನಂಥ ಮರಿಗಳನ್ನು ಇಡ್ತಾ ಹೋಗುತ್ತೆ. ಇದು ಪ್ರಕೃತಿಯನ್ನು ವೇದ ನಿರೂಪಣೆ ಮಾಡಿದ ಕ್ರಮ. ಇಲ್ಲಿ ಪ್ರಕೃತಿಯಲ್ಲಿ ಸತ್ವಗುಣ ಇದೆ, ರಜೋಗುಣ ಇದೆ, ತಮೋಗುಣ ಇದೆ ಅಂತ ಅನ್ನೋ ಮಾತೇ ಇಲ್ಲ. ಮೂಲಭೂತವಾಗಿ ಪ್ರಕೃತಿ ಅನ್ನೋ ಶಬ್ದವೇ ಇಲ್ಲ ಇಲ್ಲಿ. ಇದು ವೇದ ಹೇಳುವ ಕ್ರಮ. ಅದು ಗುಪ್ತವಾಗಿ ಒಂದು ವಿಷಯವನ್ನು ಮುಚ್ಚಿಟ್ಟು ಹೇಳ್ತದೆ. ಅದಕ್ಕೋಸ್ಕರ ಪುರಾಣಗಳ ಅವಶ್ಯಕತೆ ಬಂತು. ನೋಡಿ, ಭಗವದ್ಗೀತೆ ಇದನ್ನು ಸ್ಪಷ್ಟಪಡಿಸ್ತು. ಸತ್ವಂ ರಜಸ್ತಮೈತಿ ಗುಣಾ ಪ್ರಕೃತಿ ಸಂಭವಾ ಅಂತ. ಇಲ್ಲಿ ಅಜ ಅಂದರೆ ಪ್ರಕೃತಿ ಅಂತ ಭಗವದ್ಗೀತೆ ಅನುವಾದ ಮಾಡಿತು. ಲೋಹಿತ ಶುಕ್ಲ ಕೃಷ್ಣ, ಕೆಂಪು, ಕಪ್ಪು, ಬಿಳಿ ಅಂದರೆ ಸತ್ವಂ ರಜಸ್ತಮಯಿತಿ. ಅದು ಇಂಡಿಕೇಶನ್ ವೇದ ಕೊಟ್ಟಿರೋದು. ಬಿಳಿ ಅನ್ನೋದು ಸತ್ವಗುಣಕ್ಕೆ ಇಂಡಿಕೇಶನ್ನು, ರಜೋಗುಣಕ್ಕೆ ಕೆಂಪು, ತಮೋಗುಣಕ್ಕೆ ಕಪ್ಪು. ಈ ಸಿಂಬಾಲಿಕ್ಕಾಗಿ ಈ 3 ಕಲರನ್ನು ಹೇಳಿ ವೇದ ಪ್ರಕೃತಿಯ ಗುಣವನ್ನು ನಿರೂಪಣೆ ಮಾಡಿತು. ಅದನ್ನು ಭಗವದ್ಗೀತೆ, ಪೌರುಷೇಯ ಶಾಸ್ತ್ರ ಅದನ್ನು ಸ್ಪಷ್ಟಪಡಿಸು. ಅದು ಸತ್ವ, ರಜಸ್ಸು, ತಮಸ್ಸು ಅಂತ. ಇದು ವೇದ ಹೇಳುವ ಕ್ರಮ. ಹಾಗಾಗಿ ವೇದದಲ್ಲಿ ಸಾತ್ವಿಕರು, ರಾಜಸರು, ತಾಮಸರು ಅನ್ನೋ ಸ್ಪಷ್ಟ ಶಬ್ದ ಇಲ್ಲದಿದ್ದರೂ ಸಿಂಬಾಲಿಕ್ಕಾಗಿ ನಾನು ಹೇಳಿದ್ದನ್ನು ಕೆಲವರು ಕೇಳಿಸ್ಕೊಳ್ಳೋದೇ ಇಲ್ಲ. ಕೆಲವರು ಕೇಳಿಸ್ಕೊತಾರೆ, ಕೇಳಿಸಿಕೊಟ್ಟದನ್ನು ನಾವು ಭಾಷಣ ಕೇಳಿದಂಗೆ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟು ಬಿಡ್ತಾರೆ. ಕೆಲವರು ಕೇಳಿಕೊಂಡು ತಲೆಯಲ್ಲಿ ತುಂಬಿಕೊಂಡು ನಾಳೆ ತಮ್ಮ ಜೀವನವನ್ನು ಪರಿವರ್ತನೆ ಮಾಡ್ಕೋತಾರೆ ಅನ್ನೋ ಮಾತು ಅಲ್ಲಿದೆ. ಇದನ್ನು ಸಾತ್ವಿಕರು, ರಾಜಸರು, ತಾಮಸರು ಅಂತ ಭಗವದ್ಗೀತೆಯಲ್ಲಿ ಗುಣ, ಪ್ರಕೃತಿ, ಸ್ವಭಾವ ಅಂತ ಏನು ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಜೀವರ ಸ್ವಭಾವ ಅಂತ ಕರೀತು. ಹೀಗಾಗಿ ವೇದದ ಕ್ರಮವನ್ನು ನೋಡಿ ಅದು ಸ್ಪಷ್ಟವಾಗಿ ಹೇಳಲಿಲ್ಲ ಅನ್ನೋ ಆಕ್ಷೇಪ ಅದು ವೇದಕ್ಕೆ ಸಲ್ಲುವಂಥದ್ದಲ್ಲ. ತಿಳ್ಕೊಳ್ಳೋ ಶಕ್ತಿ ನಮಗೆ ಬೇಕು. ಇಲ್ಲಿ 2ನೇ ಅಂಶ, ವೇದದಲ್ಲಿ ಉಪನಿಷತ್ತುಗಳಲ್ಲಿ ಆ ವಿಷಯ ಹೇಳಿದ್ದಿದ್ರೆ ಎಲ್ಲ ವೇದ ಪರಿಶೀಲಕರಾದ ಉಳಿದ ವೇದಾಂತಿಗಳಿಗೆ ಕಾಣದ ಕಟು ಸತ್ಯ ಮಧ್ವಾಚಾರ್ಯರಿಗೆ ಮಾತ್ರ ಯಾಕೆ ಕಾಣಿಸ್ತು ಅಂತ. ನೀವೊಂದು ಮಾತನ್ನು ಗಮನಿಸ್ಬೋದು. ನಮ್ಮಲ್ಲಿ ವೈದಿಕ ದರ್ಶನಗಳು ಅಂತ ಇದೆ, ಷಡ್ ದರ್ಶನ: ಮೀಮಾಂಸ, ನ್ಯಾಯ ವೈಶೇಷಿಕ, ಸಾಂಖ್ಯ, ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ. ಇದರಲ್ಲಿ ಇಲ್ಲಿರುವ ಇದು ಅದ್ವೈತದ ಸ್ಥಾನ. ಈ ಹಿಂದಿನ ಎಲ್ಲ ದರ್ಶನಗಳು ಕೂಡ ಜಗತ್ತು ಸತ್ಯ, ಜೀವರು ಬ್ರಹ್ಮ ಬೇರೆ ಬೇರೆ ಅಂತ ಹೇಳಿರುವ ದರ್ಶನಗಳು. ಇದರ ನಂತರ ಬಂದ ಎಲ್ಲ ದರ್ಶನಗಳು ಕೂಡ ಜಗತ್ತು ಸತ್ಯ, ಜೀವರು ಬೇರೆ ಎಂದಿದೆ. ಈ ದರ್ಶನಕ್ಕೆ ಮಾತ್ರ, ಶಂಕರಾಚಾರ್ಯರಿಗೆ ಮಾತ್ರ ಜಗತ್ತು ಮಿಥ್ಯ, ಜೀವಬ್ರಹ್ಮರು ಒಂದೇ ಅಂತ ಕಾಣಿಸ್ತು. ಯಾರಿಗೂ ಕಾಣದ ಸತ್ಯ ಶಂಕರಾಚಾರ್ಯ ಕಾಣಿಸ್ತಾದ್ರಿಂದ ಅದು ಸುಳ್ಳು ಅಂತ ನೀವು ಬಲವಾಗಿ ಒಪ್ಪಬೇಕು. ಹಾಗಾಗಿ
ಒಬ್ಬರಿಗೆ ಕಾಣದ ಸತ್ಯ ಶ್ರುತಿ ಮುಚ್ಚಿಟ್ಟಿದ್ದು ಅದನ್ನು ಕಾಣುವ ಯೋಗ್ಯತೆ ಮತ್ತೊಬ್ಬರಿಗೆ ಇರಬಹುದು. ಒಂದು ವೇಳೆ ಎಲ್ರಿಗೂ ವೇದ ಒಂದೇ ರೀತಿಯಾಗಿ ಅರ್ಥವನ್ನು ಬಿಚ್ಚಿಡಬೇಕು ಅಂದರೆ ನಮ್ಮಲ್ಲಿ ಷಡ್ದರ್ಶನಗಳು ಬರುವ ಅವಕಾಶವೇ ಇಲ್ಲ. ಆದ್ದರಿಂದ ಆಚಾರ್ಯರಿಗೆ ಮಾತ್ರ ಕಾಣಿತು ಅಂದ್ಕೊಂಡು ಅದು ಆಚಾರ್ಯರ ಪೂರ್ವಗ್ರಹ ಪೀಡಿತ ಮನಸ್ಸು ಅಂತ ನೀವೇನಾದರೂ ಹೇಳೋದಾದರೆ ಅದ್ವೈತ ಶಾಂಕರ ಸಿದ್ಧಾಂತದ ಪೂರ್ವಗೃಹೀತ ಮನಸ್ಸು ಅಂತ ಹೇಳುವ ಅನಿವಾರ್ಯತೆ. ಅದ್ವೈತ ಅಂತಲ್ಲ, ಪ್ರತಿಯೊಂದು ಸಿದ್ಧಾಂತದಲ್ಲೂ ಒಂದು ಪೆಕ್ಯುಲಾರಿಟಿ ಇದೆ, ಅದು ಅವರಿಗೆ ಮಾತ್ರ ಕಂಡ ಸತ್ಯ ಅದು. ಆದ್ದರಿಂದ ವೇದಾಂತಿ ಅದು ವಸ್ತುಸ್ಥಿತಿಯನ್ನು ಹೇಳಬೇಕು ಹೊರತು ನಾನು ಹೇಳಿದ ಯಾವ ರೀತಿಯ ತತ್ವವನ್ನು ಹೇಳಿದರೆ ಸಮಾಜಕ್ಕೆ ಒಳತಾಗತ್ತೆ ಅಂತ ಅನ್ನೋದು ಯೋಚನೆ ಮಾಡೋದಿಲ್ಲ. ಅದು ಇವತ್ತಿನ ಮಾರ್ಕೆಟು. ಅದು ಒಳಗಡೆ ಕೊಳೆತ ಕುಂಬಳಕಾಯಿ ಆಗಬಹುದು, ಹೊರಗಡೆ ಫಳಫಳ ಅಂತ ಬಣ್ಣ ಹಚ್ಚಿ ಇದನ್ನು ತಿಂದರೆ ನಿಮಗೆ ಸರ್ವರೋಗ ಪರಿಹಾರಕ ಅಂತ ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಒಳಗಡೆ ಒಡೆದ್ರೆ ಬಳ್ಳ ಅಂತ ಕೊಳೆತ ಕುಂಬಳಕಾಯಿ ಆಗಬೇಕದು. ಇದನ್ನು ವೇದಾಂತಿಗಳು ಮಾಡೋದಿಲ್ಲ. ಅವರು ವಸ್ತುಸ್ಥಿತಿಯನ್ನು ಹೇಳಕ್ಕೆ ಹೋಗ್ತಾರೆ ಹೊರತು ಲೋಕಕ್ಕೆ ಆಕರ್ಷಣೆ ಆಗಬೇಕು ನನ್ನ ತತ್ವ ಅನ್ನೋದು ಅವರ ಉದ್ದೇಶ ಇರೋದಿಲ್ಲ. ಆದ್ದರಿಂದ ಆಚಾರ್ಯರಿಗೆ ಮಾತ್ರ ಯಾಕೆ ಕಾಣಿಸ್ತು ಅನ್ನೋದಕ್ಕೆ ಇದು ಉತ್ತರ. ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು, ಇದರ ಅನಿವಾರ್ಯತೆ ಏನು ಅಂತ. ತಾರತಮ್ಯ ಸಿದ್ಧಾಂತದ ಅನಿವಾರ್ಯತೆ ಏನು ಅಂತ ನೋಡಿ. ಈ ಪ್ರಪಂಚದಲ್ಲಿ ಇರೋದು ಎರಡು ಗುಂಪು, ಜಡ ಚೇತನ. ಒಂದಕ್ಕೆ ಸಂವೇದನೆ ಇದೆ, ಒಂದಕ್ಕೆ ಸಂವೇದನೆ ಇಲ್ಲ. ನನಗೆ ಹೊಡೆದ್ರೆ ನಾನು ಆಯ್ ಅಂತೇನೆ, ಪುಸ್ತಕ ಕೊಡಿದ್ರೆ ಅದು ಆಯ ಅನ್ನಲ್ಲ. ಫೀಲಿಂಗ್ ಇದು ಚೈತನ್ಯದ ಸ್ವಭಾವ. ಇಲ್ಲಿ ಜಡವನ್ನು ಪರಿಶೀಲನೆ ಮಾಡಿ. ಇವತ್ತು ವಿಜ್ಞಾನ ಆಚಾರ್ಯರ ಸಿದ್ಧಾಂತಕ್ಕೆ ಎಷ್ಟು ಪೋಷಕವಾಗಿದೆ ಅಂದರೆ, ಅಮೇರಿಕಾದಲ್ಲಿ ಆ ಕಟ್ಟಡ ಕುಸಿದು ಬಿಟ್ಟು ಸಾವಿರಾರು ಜನ ಸತ್ತು ಹೋದರು. ಅದರಲ್ಲಿ ಇದ್ದ ವ್ಯಕ್ತಿಗಳನ್ನು ಕಂಡು ಹುಡುಕಿದ್ದು ಹೇಗೆ ಅಂದರೆ, ಅವನ ಎಲುಬಿನ ತುಂಡಿನ DNA ಪರೀಕ್ಷೆ ಮಾಡಿ ಇವನು ಇವನೇ ಅಂತ ತೀರ್ಮಾನ ಮಾಡುತ್ತೆ. ಅಂದರೆ ಈ ಪ್ರಪಂಚದಲ್ಲಿ ಕೋಟಿ 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 ವ್ಯಕ್ತಿಗಳಿದ್ದರೂ ಒಬ್ಬರ DNA ಮತ್ತೊಬ್ಬರಿಗೆ ಇಲ್ಲ, ಒಬ್ಬರ ಹೆಬ್ಬೆಟ್ಟು ಮತ್ತೊಬ್ಬರಿಗೆ ಇಲ್ಲ. ಇದು ಜಡದ ವೈಚಿತ್ರ್ಯ ಅಲ್ಲ, ಇದು ಕ್ರಿಯೇಟೆಡ್. ಇದು ಸ್ವಾಭಾವಿಕವಾಗಿ ಒಂದರಂತೆ ಮತ್ತೊಂದು ಇಲ್ಲ. ಇದು ನಾವು ಕಾಣುವ ಪ್ರಪಂಚದಲ್ಲಿ ಜಡ ಪದಾರ್ಥಗಳಲ್ಲಿ ವೈಲಕ್ಷಣ್ಯ. ಜಡದಲ್ಲಿ ವೈಲಕ್ಷಣ್ಯ ಇದೆ ಅಂದಮೇಲೆ ಚೇತನದಲ್ಲಿ ಯಾಕಿರಬಾರದು? ಇರಲೇಬೇಕಲ್ವ? ಈ ಪ್ರಪಂಚದ ಘಟಕ ಎರಡು, ಒಂದು ಚೇತನ, ಒಂದು ಜಡ. ಆದಮೇಲೆ ಜಡದಲ್ಲಿ ಒಂದರಂತೆ ಒಂದು ಇಲ್ಲ ಅಂತ ಆದಮೇಲೆ ಚೇತನದಲ್ಲಿ ಒಂದರಂತೆಯೇ ಇನ್ನೊಂದು ಇದೆ ಅಂತ ಯಾವ ಅಥಾರಿಟಿಯಲ್ಲಿ ನೀವು ಹೇಳ್ತೀರಿ ಹೇಳಿ? ಒಬ್ಬರಂತೆ ಇನ್ನೊಬ್ಬರು ಇಲ್ಲ. ವಸ್ತುಸ್ತು ಜೀವ ತ್ರೈವಿಧ್ಯ ಅಲ್ಲ, ಜೀವರು ಕೋಟಿ ಇದ್ದರೆ ಕೋಟಿ ವಿಧ ಜೀವರು. ಆದರೆ ಒಂದು ಗ್ರೂಪ್ ಮಾಡಿ ನಾವು ಒಂದು ಇಂಡಿವಿಜುವಲ್ ಆಗಿದ್ರಲ್ಲ ವ್ಯತ್ಯಾಸ ಇದ್ದರೂ ಕೂಡ ಅದನ್ನೊಂದು ಗ್ರೂಪಲ್ಲಿ ಸೇರಿಸ್ತೀವಿ ನೋಡ್ರಿ. ಹಾಗಾಗಿ ಮೂರು ಅಂತ ಮಾಡಿದ್ದೇವೆ ಹೊರತು ವಸ್ತುತಸ್ತು ಒಬ್ಬೊಬ್ಬಂದಂತೆ. ಹರಿದಾಸ್ ಭಟ್ರು ಕುಲಕರ್ಣಿಯವರು ಕುಲಕರ್ಣಿ. ಅದು ಇದು ವಾಸ್ತವ, ಕಟು ಸತ್ಯ. ಇದರ ಅನಿವಾರ್ಯತೆ ಏನು ಅಂತ ನೋಡಿ. ಇದು ನಿಮ್ಮ ಮನಸ್ಸಿಗೆ ಹಿಡಿಸೋಕ್ಕೆ ಹೇಳಿದ ಒಂದು ಯುಕ್ತಿ ಇದು. ಇದರ ಅನಿವಾರ್ಯತೆ ಏನು ಅಂತ ಹೇಳಿ. ಉಳಿದ ಸಿದ್ಧಾಂತಿಗಳು ಈ ಸ್ವಭಾವವಾದವನ್ನು ಒಪ್ಪಲಿಲ್ಲ, ಅವರು ಕರ್ಮವಾದವನ್ನು ಒಪ್ಪಿದರು. ಇವತ್ತಿನ ನಮ್ಮ ಆಗುಹೋಗುಗಳಿಗೆ ಹಿಂದಿನ ಕರ್ಮ ಕಾರಣ, ಹಿಂದಿನ ಕೆಟ್ಟ ಒಳ್ಳೆ ಕೆಲಸಗಳಿಗೆ ಅದರ ಹಿಂದಿನ ಕರ್ಮ ಕಾರಣ. ಹಿಂದೆ ಹಿಂದೆ ಎಲ್ಲಿವರೆಗೂ ಹೋಗ್ತೀರಿ? ಎಷ್ಟು ಹೋದರೂ ಇದೆ. ಅನಾದಿತ್ವಾತ್ ಕರ್ಮಣಶ್ಚ, ಅನಾದಿ ಕರ್ಮ. ಇಲ್ಲಿಗೆ ಮುಗಿಸ್ಬಿಟ್ರು ನೋಡಿ. ಇದರ ಮೇಲೆ ಬರುವ ಪ್ರಶ್ನೆ, ಭಗವಂತ ತಿರುಮಲಾಚಾರ್ಯರು ಹೇಳಿದಂತೆ ಕರುಣಾಳು, ಸರ್ವಶಕ್ತ. ಒಬ್ಬ ಅಪ್ಪ ಮುದ್ದಾಗಿ ಬೆಳೆಸಿದ್ದಾನೆ ಮಗನನ್ನು, ಸಾಲ ಸೋಲ ಮಾಡಿ ಅವನಿಗೆ ವಿದ್ಯಾಭ್ಯಾಸ ಮಾಡಿಸಿದ್ದಾನೆ. ಇಂಜಿನಿಯರಿಂಗ್ ಮಾಡಿಕೊಂಡು ಕೆಲಸ ಸಿಕ್ಕು ಮದುವೆ ಅಂತ ಮಾಡಿಕೊಂಡೋ ಅಪ್ಪನನ್ನು ತುಳಿತಾನೆ, ನಿಂದಿಸ್ತಾನೆ, ಅಪ್ಪನಿಗೆ ಮನಸ್ಸಿಗೆ ನೋಯಿಸ್ತಾನೆ. ಆದರೆ ಆ ಅಪ್ಪ ನನ್ನ ಮಗ ಅಂತ ಕ್ಷಮಿಸ್ತಾನೆ. ಒಬ್ಬ ಸಾಮಾನ್ಯ ನಿಮ್ಮಂಥ ಅಪ್ಪನಿಗೂ ಕೂಡ ತಾನು ಬೆಳೆಸಿದ ಮಗ ತನಗೆ ವಿರುದ್ಧವಾಗಿ ನಿಂತಾಗ ಕ್ಷಮಿಸುವ ಕಾರುಣ್ಯ ಇದೆ ಅಂತಾದ ಮೇಲೆ ಸರ್ವಶಕ್ತನಾದ ಭಗವಂತ, ಅವನ ಮಕ್ಕಳು ನಾವೆಲ್ಲ, ನಾವು ತಪ್ಪು ದಾರಿಯಲ್ಲಿ ನಡೆದರೆ ಅದನ್ನು ಕ್ಷಮಿಸಿ, ಅಲ್ಲ ಹಿಂದಿನ ಕರ್ಮ ಅದಕ್ಕನುಗುಣವಾಗಿ ನಾವು ಅಯ್ಯೋ ಪಾಪ ದೇವರು ಅಂತ ಒದ್ದಾಡ್ತಾ ಇದ್ದಾನೆ, ಹಿಂದೆ ಕೆಟ್ಟ ಕೆಲಸ ಮಾಡಿದರೂ ಕೂಡ ಆ ಪಾಪವನ್ನು ಪಾಪ ಅಂದರೆ ಒಂದು ಜಡ, ಅದರ ಮೇಲೆ ಕಂಟ್ರೋಲ್ ಪರಮಾತ್ಮನಿಗೆ ಇದೆ. ಅಂದಮೇಲೆ ಅವನ ಆರ್ತನಾದವನ್ನು ಕೇಳಿ ತಂದೆ ಅಪ್ಪನನ್ನು ಕ್ಷಮಿಸಿದಂತೆ ಅವನ ಪೂರ್ವ ಕರ್ಮವನ್ನು ಸುಟ್ಟು ಬೂದಿ ಮಾಡಿ
ಅವನನ್ನು ಸಾತ್ವಿಕನಾಗಿ ಮಾಡುವ ಸಾಮರ್ಥ್ಯ ಪರಮಾತ್ಮನಿಗೆ ಇದೆಯೋ ಇಲ್ಲವೋ? ಇದು ಕರ್ಮವಾದದಲ್ಲಿ ಬರುವ ಆಕ್ಷೇಪ. ಇದಕ್ಕೂ ಉತ್ತರ ಇಲ್ಲ. ಆದರೆ ಆಚಾರ್ಯರು ಸ್ವಭಾವವಾದವನ್ನು ಅನುಸರಿಸಿದರು. ದುರ್ಯೋಧನ ಕೆಟ್ಟವನೇ, ಯಾಕೆ ಅಂದರೆ ಅವನ ಮೂಲಭೂತ ಸ್ವಭಾವ ಅಂಥದ್ದು. ಇಲ್ಲೂ ಆ ಪ್ರಶ್ನೆ ಮಾಡ್ರಿ. ದೇವರು ಕರುಣಾಳು ಆದ್ದರಿಂದ ಜೀವನ ಸ್ವಭಾವವನ್ನೇ ಬದಲಾಯಿಸಿ ಈ ಪ್ರಶ್ನೆ ಮಾಡಬೇಕು. ನೋಡಿ, ನಾನು ಶಾಸ್ತ್ರೀಯವಾಗಿ ಇದಕ್ಕೆ ತುಂಬ ಕ್ಲಿಷ್ಟವಾದ ಒಂದು ಉತ್ತರ ಇದೆ, ಸತ್ಕಾರ್ಯವಾದ ಅಂತ ನಾವು ಕರಿತೇವೆ. ನಿಮಗೆ ಸಾಮಾನ್ಯ ಮನಸ್ಸಿಗೆ ಒಪ್ಪುವ ಒಂದು ಉದಾಹರಣೆ ಕೊಡ್ತೇನೆ. ಇವತ್ತು ವಿಜ್ಞಾನಿ ಇಡೀ ಪ್ರಪಂಚದ ರಹಸ್ಯವನ್ನು ಅರ್ತಿದ್ದಾನೆ ಅಂತ ಇಟ್ಕೊಳ್ರಿ. ಆದರೆ ನೀರು ಅಂದರೆ H2O. ಆ ವಿಜ್ಞಾನಿ ಏನು ಬೇಕಾದರೂ ಮಾಡಬಲ್ಲ, ಪ್ರಪಂಚದ ರಹಸ್ಯ ಅವನಿಗೆ ಗೊತ್ತಿದೆ. ಆದರೆ H1O ನೀರು ಮಾಡಲಿ ಹಾಗಲ್ಲ. ಎಷ್ಟು ಸಾಮರ್ಥ್ಯ ಇದ್ದರೂ ಕೂಡ H2 ಇರಬೇಕು, O1 ಇರಬೇಕು, ಆವಾಗ ನೀರಾಗತ್ತೆ ಹೊರತು H1 ಅಥವಾ HO2 ಆದರೆ ಆಗೋದಿಲ್ಲ ನೀರು. ಅಂದರೆ ಒಂದೊಂದು ವಸ್ತುವಿಗೆ ಸಹಜವಾಗಿ ಮೂಲಭೂತವಾದ ಒಂದು ಸ್ವಭಾವ ಇರ್ತದೆ. ಆ ಸ್ವಭಾವವನ್ನು ಕೊಲ್ಲೋದು, ವ್ಯತ್ಯಾಸ ಮಾಡೋದಂದರೆ ಆ ವಸ್ತುವನ್ನು ಕೊಲ್ಲೋದು ಅಂತ ಅರ್ಥ. ಇವತ್ತು ವಿಜ್ಞಾನ ಇದಕ್ಕೆ ಸ್ಪಷ್ಟವಾದ ಉದಾಹರಣೆ ನಮ್ಮ ಮುಂದೆ ಇದೆ. ಸಕ್ಕರೆಯಲ್ಲಿ ಸೇರಿಕೊಂಡಿರುವ ಮಾಲಕ್ಯೂಲನ್ನು ಒಂದನ್ನು ವ್ಯತ್ಯಾಸ ಮಾಡಿದ್ರೆ ಅದು ಸಕ್ಕರೆ ಆಗಲ್ಲ, ಅದು ಸಕ್ಕರೆ ಅಲ್ಲ, ಅದು ಆ ವಸ್ತುವೇ ಹಾನಿ ಆಯಿತು ಅಂತ ಅರ್ಥ. ನಿಮಗೆ ಕೈಗೆ ಎಟಕುವ ಉದಾಹರಣೆ ಕೇಳ್ತೇನೆ. ಬೆಂಕಿ, ಬಿಸಿ. ನೀವು ಬೆಂಕಿ ಆಗಿರಬೇಕು, ಬಿಸಿ ಆಗಿರಬಾರ್ದು. ಅದು ಬೆಂಕಿ ಆಗಬೇಕು, ಆದರೆ ಬಿಸಿ ಆಗಬಾರ್ದು. ಮಾಡ್ರಿ. ಬೆಂಕಿಯಲ್ಲಿ ಬಿಸಿಯನ್ನು ಕೊಲ್ಲೋದು ಅಂದರೆ ಬೆಂಕಿಯನ್ನು ಆರಿಸೋದು ಅಂತ ಅರ್ಥ. ಬೆಂಕಿ ಇರಬೇಕು, ಬಿಸಿ ಇರಬಾರದು ಅಂದರೆ ಚಿತ್ರದಲ್ಲಿ ಬೆಂಕಿಯನ್ನು ಬರಿಬೇಕು ಅಷ್ಟೇ. ಒಂದು ವಸ್ತುವಿನ ಸ್ವಭಾವವನ್ನು ನಾಶ ಮಾಡೋದಂದರೆ ಆ ವಸ್ತುವನ್ನು ನಾಶ ಮಾಡೋದು ಅಂತ ಅರ್ಥ. ಸ್ವಭಾವವಾದದಲ್ಲಿ ಜೀವನ ಸ್ವಭಾವವನ್ನು ಯಾಕೆ ವ್ಯತ್ಯಾಸ ಮಾಡಬಾರದು ಅಂದರೆ ಸ್ವಭಾವವನ್ನು ದುರ್ಯೋಧನನ ಸ್ವಭಾವವನ್ನು ವ್ಯತ್ಯಾಸ ಮಾಡೋದು ಅಂದರೆ ದುರ್ಯೋಧನ ಎಂಬ ಆತ್ಮನನ್ನು ಕೊಲ್ಲೋದು ಅಂತ ಅರ್ಥ. ಈ ಕೆಲಸವನ್ನು ಭಗವಂತ ಮಾಡೋದಿಲ್ಲ. ಅವನು ಪವಾಡ ಮಾಡೋದಿಲ್ಲ. ನೋಡಿ, ಉದಾಹರಣೆಗೆ ನಾನು ಇಲ್ಲಿ ಕೂತು ದೂರದಲ್ಲಿದ್ದ ಒಂದು ಟಿವಿಯನ್ನು ಆನ್ ಮಾಡಿದರೆ ಚಿಕ್ಕ ಮಕ್ಕಳಿಗೆ ಇದೊಂದು ಪವಾಡ. ಆದರೆ ಒಬ್ಬ ರಿಮೋಟ್ ತಯಾರು ಮಾಡಿದ ವ್ಯಕ್ತಿ ಇದು ಪವಾಡ ಅಲ್ಲ, ಸಹಜ. ನೋಡಿ, ಈ ರೇಸ್ ಹೋಗುತ್ತೆ, ಅಲ್ಲಿ ಕೆಲಸ ಮಾಡುತ್ತೆ ಅಂತ. ದೇವರು ಯಾವತ್ತೂ ಪವಾಡ ಮಾಡೋದಿಲ್ಲ. ಅವನು ಮಾಡುವ ಪ್ರತಿಯೊಂದು, ಇದನ್ನು ಸತ್ಕಾರ್ಯವಾದ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅವನು ಮಾಡುವ ಪ್ರತಿಯೊಂದು ಕೆಲಸಗಳಿಗೂ, ಪ್ರತಿಯೊಂದು ಅದ್ಭುತಕ್ಕೂ ಪ್ರಕೃತಿಯ ಸಹಜವಾದ ವಸ್ತುಗಳ ಸ್ವಭಾವವನ್ನು ಬಳಸಿಯೇ ಆತ ಮಾಡ್ತಾನೆ. ಅಂದ ಸ್ವಭಾವವನ್ನು ಬದಲಿಸೋದು ಅಂದರೆ ವಸ್ತುವನ್ನು ನಾಶ ಮಾಡೋದು ಅಂತ ಅರ್ಥ. ಅಂದ ಸ್ವಭಾವವಾದದಲ್ಲಿ ಈ ಪ್ರಪಂಚದ ಏರುಪೇರುಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಭಗವಂತನ ವ್ಯಕ್ತಿತ್ವವನ್ನು ನಾವು ಮನಗಾಣಬಹುದು ಹೊರತು ಕರ್ಮವಾದವನ್ನು ಮಾತ್ರ ಅವಲಂಬಿಸಿ ಸ್ವಭಾವವಾದವನ್ನು ಕೈಬಿಟ್ಟರೆ ಭಗವಂತ ಯಾಕೆ ಕರುಣಾಳು? ನಮ್ಮ ಕರ್ಮವನ್ನು, ಜಡವಾದ್ದನ್ನು ಸುಟ್ಟು ಬೂದಿ ಮಾಡುವ ಸಾಮರ್ಥ್ಯ ಅಪರೋಕ್ಷ ಬಂದ ಕೂಡಲೇ ಕರ್ಮ ಎಲ್ಲ ಸುಟ್ಟು ಬೂದಿಯಾಗತ್ತೆ ಅಂತ. ಆ ಸಾಮರ್ಥ್ಯ ಭಗವಂತನಿಗೆ ಇದ್ದೂ ಕೂಡ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆಗೆ ಉಳಿದವರ ಸಿದ್ಧಾಂತದಲ್ಲಿ ಉತ್ತರ ಇಲ್ಲ. ಇದು ನಮ್ಮ ಮಾಧ್ವ ಸಿದ್ಧಾಂತದಲ್ಲಿ ಮಾತ್ರ ಕೊಡಬಹುದಾದ ಉತ್ತರ. ಇದು ತಾರತಮ್ಯ ಸಿದ್ಧಾಂತ. ಇದು ಹೊರತು ರಾಯರ ಮಠಕ್ಕೆ ಬಂದವರಿಗೆ ಒಬ್ಬರಿಗೆ ಪಂಚಾಮೃತ ಕೊಡ್ರಿ, ಒಬ್ಬರಿಗೆ ಕೈ ತೀರ್ಥ ಕೊಡ್ರಿ ಅನ್ನೋದು ತಾರತಮ್ಯ ಸಿದ್ಧಾಂತ ಅಲ್ಲ. ಪ್ರಪಂಚದಲ್ಲಿರೋ ಏರುಪೇರುಗಳನ್ನು ನಾವು ತಾರತಮ್ಯ ಸಿದ್ಧಾಂತ ಅಂತ ಹೇಳೋದಿಲ್ಲ. ನಮ್ಮಲ್ಲಿ ತಾರತಮ್ಯ ಸಿದ್ಧಾಂತ ಅಂದರೆ ದೇಹದ ಒಳಗಿನ ಪ್ರತಿಯೊಬ್ಬ ಜೀವನಿಗೂ ಅವನದೇ ಆದ ಒಂದು ಪೆಕ್ಯುಲಿಯಾರಿಟಿ ಇದೆ, ಅದು ಯಾವ ಕಾಲಕ್ಕೂ ವ್ಯತ್ಯಾಸ ಆಗೋದಿಲ್ಲ. ಇದು ಜೀವತ್ರೈವಿಧ್ಯದ ವಾದ. ಇನ್ನು ಕೊನೆಯದಾಗಿ ನಿಮಗೆಲ್ಲ ಸಹಜವಾಗಿ ಬಂದಿರೋ ಪ್ರಶ್ನೆ, ಅದು ಪ್ರಶ್ನೆಯಾಗಿ ಉಳ್ಕೊಳ್ಳೋ ಸಂಭವ ಇದೆ. ನಮ್ಮ ಮಾಧ್ವರಲ್ಲಿ ಮಡಿಗುಂಪು ಅಂತ ಒಂದು ಪ್ರತ್ಯೇಕತೆ ಇದೆ. ಪ್ರಾಯ ಇದು ತಾರತಮ್ಯ ಸಿದ್ಧಾಂತದಿಂದ ಇದು ಬಂದಿರಬೇಕು ಅಂತ. ನೀವು ಯಾರಾದರೂ ಮಾಧ್ವರು ನೀವಂತ ಇಟ್ಕೊಳ್ಳಿ, ಮತ್ತೊಬ್ಬರನ್ನು ರಾಯರ ಮಠಕ್ಕೋ ಮತ್ತೊಂದಕ್ಕೋ ನಿಮ್ಮ ಮನೆಗೋ ಸೇರಿಸ್ಕೊಳ್ಳೋದಿಲ್ಲ ಅಂತಂದರೆ ಏನು ಕಾರಣ ಅಂದರೆ ನಾವು ತಾರತಮ್ಯ ಸಿದ್ಧಾಂತ ಒಪ್ಪಿದವರು, ಆದ್ದರಿಂದ ನಿನಗೆ ಪ್ರವೇಶ ಇಲ್ಲ. ಯಾರಾದರೂ ಹೇಳ್ತೀರಾ? ಹೇಳ್ರಿ. ನೀವು ಏನಾದರೂ ನಿಮ್ಮ ವರ್ತನೆಗೆ, ನಿಮ್ಮ ಮಡಿವಂತಿಕೆಗೆ ಮತ್ತೊಬ್ಬರ ಜೊತೆ ಬೆರೆಯದೇ ಇರೋದಕ್ಕೋ ಮತ್ತೊಬ್ಬರನ್ನ ಜೊತೆ ಸೇರಿಸದೇ ಇರೋದಕ್ಕೆ ನೀವು ಕೊಡಬಹುದಾದ ಒಂದು ಕಾರಣ ಅಂದರೆ ನಮ್ಮ ಆಚಾರ್ಯರ ಸಿದ್ಧಾಂತ ಅಂತೆ ಸಿದ್ಧತ್ವ ಸಿದ್ಧಾಂತ, ಇದಕ್ಕೆ ಸರಿಯಾದ ಸಿದ್ಧಾಂತ ಇನ್ನೊಂದಿಲ್ಲ, ಅಂಥ ಸಿದ್ಧಾಂತದಲ್ಲಿ ಬಂದವರು ನಾವು ಅಂತ ನೀವೇ ಹೇಳ್ಕೊಡ್ತೀರಿ ಹೊರತು ತಾರತಮ್ಯ ಸಿದ್ಧಾಂತದಲ್ಲಿ ಬಂದವರು ನೀವು ಅಯೋಗ್ಯರೋ, ಮನೆ ಒಳಗೆ ಬರಬೇಡಿ ಯಾರು ಅನ್ನೋದಿಲ್ಲ. ತಾರತಮ್ಯ ಸಿದ್ಧಾಂತದ ಹಿನ್ನೆಲೆಯಲ್ಲಿ ನಮ್ಮ ಆಚರಣೆ,
ವ್ಯತ್ಯಾಸ ಆಗಿದ್ದಲ್ಲ. ನಮ್ಮ ಸಿದ್ಧಾಂತದ ನಿಷ್ಠೆಯಿಂದ ನಮ್ಮ ಆಚಾರ ವ್ಯತ್ಯಾಸವಾದದ್ದು. ಒಂದರ್ಥದಲ್ಲಿ ನಮ್ಮ ಮಾಧ್ವ ಸಮಾಜದಲ್ಲಿ ವಿಚಾರಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಆಚಾರಕ್ಕೂ ಅಷ್ಟೇ ಅವಶ್ಯಕತೆ ಇದೆ. ಆಚಾರ್ಯರು ಅದನ್ನು ಕೊಟ್ಟಿದ್ದಾರೆ. ನೀವು ಉಳಿದೆಲ್ಲ ಸಿದ್ಧಾಂತದಲ್ಲಿ ನೋಡಬಹುದು. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಗ್ರಂಥವನ್ನು ಹೇಳಿದ್ದಾರೆ, ತಂತ್ರಕ್ಕೆ ಸಂಬಂಧಪಟ್ಟ ಗ್ರಂಥವನ್ನು ಹೇಳಿದ್ದಾರೆ. ಆಚಾರ ವಿಚಾರಕ್ಕೆ ಸಂಬಂಧಪಟ್ಟ ಗ್ರಂಥವನ್ನು ಸಿದ್ಧಾಂತ ಪ್ರವರ್ತಕರು ಮಾಡಿದ್ದಿಲ್ಲ. ಆದರೆ ಆಚಾರ್ಯರು ಸರ್ವಮೂಲದಲ್ಲಿ ಆಚಾರಕ್ಕೆ ಸಂಬಂಧಪಟ್ಟ 2-3 ಗ್ರಂಥಗಳನ್ನು ಮಾಡಿದ್ದಾರೆ. ಆಚಾರಕ್ಕೆ ಪ್ರಾಧಾನ್ಯತೆ ಇದೆ. ಆಚಾರಹೀನಂ ನಪುನಂತಿ ವೇದಾಹ ಅಂತ ಆಚಾರ್ಯರ ಮಾತೇ ಇದೆ. ಅವನು ದೇವತೆಗಳ ಒಡೆಯನೇ ಆಗಲಿ ದುರಾಚಾರಿಯಾಗಿದ್ದು ಜ್ಞಾನಿಯಾದರೆ ಅವನಿಗೆ ಉದ್ಧಾರ ಇಲ್ಲ. ಈ ಕಾರಣದಿಂದ ನಮಗೊಂದು ಸ್ವಾಭಿಮಾನ ಇರಬಹುದು ಹೊರತು ನಾವು ತಾರತಮ್ಯ ಸಿದ್ಧಾಂತವನ್ನು ಒಪ್ಪಿದವರು ಆದ್ದರಿಂದ ನಿಮ್ಮನ್ನು ಒಳಗೆ ಸೇರಿಸೋದಿಲ್ಲ ಅನ್ನೋ ಭಾವ ನಿಮ್ಮಲ್ಲಿ ಯಾರದ್ದಲಾದರೂ ಇದ್ರಿ ನೋಡ್ಕೊಳ್ಳಿ, ಓದ್ಕೊಳ್ಳಿ. ಇದು ಸಹಜ. ಇದು ತಾರತಮ್ಯ ಸಿದ್ಧಾಂತದ ತಪ್ಪಿನಿಂದ ನಮ್ಮಲ್ಲಿ ಆಗುವ ವ್ಯತ್ಯಾಸ ಇದಲ್ಲ, ನಮ್ಮ ಸಿದ್ಧಾಂತದ ನಿಷ್ಠೆಯಿಂದ ಆಗುವ ವ್ಯತ್ಯಾಸ. ಇವತ್ತು ನಾವು ಜಗತ್ತಿನಾದ್ಯಂತ ಒಂದು ಕೋಮಿನ ಜನಾಂಗ ಸಿದ್ಧಾಂತ ಅಂದರೆ ನಮ್ಮದೇ ಅಂತ ನಂಬಿಕೊಂಡು ಉಳಿದವರೆಲ್ಲ ತಮೋಯೋಗ್ಯರು ಅಂತ ಯಾವ ದಯಾದಾಕ್ಷಿಣ್ಯವೂ ಇಲ್ಲದೆ ಇಂಥ ಧಾರ್ಮಿಕ ಸಭೆಯ ಒಳಗಡೆ ಬಂದರೂ ಇದ್ದವರನ್ನೆಲ್ಲ ಬಡಬಡ ಅಂತ ಶೂಟ್ ಮಾಡ್ತಾರೆ. ಇದಕ್ಕೆ ತಾರತಮ್ಯ ಸಿದ್ಧಾಂತದ ಅರಿವು ಕಾರಣನಾ? ಅವರ ತಪ್ಪು ಕಲ್ಪನೆ. ಜಗತ್ತಿನ ಸಿದ್ಧಾಂತಗಳೆಲ್ಲ ನಮ್ಮ ಸಿದ್ಧಾಂತವೇ ದೊಡ್ಡದು, ಇದನ್ನು ನಂಬದವರೆಲ್ಲ ಕಾಫಿರರು ಅಂತ ಅನ್ನೋ ಭಾವನೆ ಅವರ ಸಿದ್ಧಾಂತದ ನಿಷ್ಠೆ ಅದು. ಹಾಗೆ ಮಾಧ್ವರು ತಮ್ಮತನವನ್ನು ತಾವು ಪ್ರತ್ಯೇಕತೆಯನ್ನು ಉಳಿಸಿಕೊಂಡಿದ್ದಾರೆ ಅಂದರೆ ಅವರ ಆಚಾರದ ವ್ಯತ್ಯಾಸಕ್ಕೆ ಈ ತಾರತಮ್ಯ ಸಿದ್ಧಾಂತದ ವಿಚಾರ ಮೂಲ ಅಲ್ಲ. ಆದ್ದರಿಂದ ಒಟ್ಟು ನನ್ನ ಮಥಿತಾರ್ಥ, ತಾರತಮ್ಯ ಸಿದ್ಧಾಂತಕ್ಕೆ ವೇದಗಳ ಅರ್ಥ ವಿವರಣೆಯನ್ನು ಮಾಡುವ ಗೀತಾದಿ ಪೌರುಷೇಯ ಗ್ರಂಥಗಳ ಆಧಾರ ಇದೆ. ಅದು ಪ್ರಪಂಚದ ಸಹಜ ಸ್ಥಿತಿ, ಜಡಗಳಲ್ಲಿ ವ್ಯತ್ಯಾಸ ಇರುವಂತೆ ಚೇತನದಲ್ಲಿ ತಾರತಮ್ಯ ಸಹಜ ಸ್ಥಿತಿ. ಮೂರನೇದ್ದು, ಭಾರತೀಯ ವೈದಿಕ ದರ್ಶನಗಳು ಕೊಡಲಾರಗದ ಒಂದು ಸಮಸ್ಯೆಗೆ, ಬಹುಮುಖ್ಯವಾದ ಸಮಸ್ಯೆಗೆ ತಾರತಮ್ಯ ಸಿದ್ಧಾಂತ ಉತ್ತರವನ್ನು ಕೊಡ್ತದೆ. ಮೂರನೇದ್ದು, ನಮ್ಮ ಪ್ರತ್ಯೇಕತೆಗೆ, ನಾವು ಮಡಿವಂತಿಕೆಯಲ್ಲಿ ಉಳಿಯೋದಕ್ಕೆ ಕಾರಣವಾದದ್ದು ನಮ್ಮ ತಾರತಮ್ಯ ಸಿದ್ಧಾಂತದ ಕಲ್ಪನೆ ಅಲ್ಲ, ನಮ್ಮ ಸಿದ್ಧಾಂತದ ನಿಷ್ಠೆ ಅದಕ್ಕೆ ಕಾರಣ ಅಂತ. ಇಷ್ಟು ನಾನು ತಿಳಿದಂತೆ ತಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದೇನೆ. ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಯುವ ಅವಶ್ಯಕತೆ ಇದೆ. ಆದರೆ ಚರ್ಚೆ ನಡೆದರೂ ಎಲ್ಲೋ ಒಂದು ಹುಳುಕು ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುವ ಸಂಭವವೂ ಇದೆ. ಆದರೆ ಇದನ್ನು ಆಚಾರ್ಯರು ಹೇಳಿದ್ದು, ಈ ಸಿದ್ಧಾಂತ ನೀಚೋಚ್ಚ ಭಾವಂಗತಃ ಅನ್ನೋ ಸಿದ್ಧಾಂತ ಆಚಾರ್ಯರು ಹೇಳಿದರು. ಒಂದು ವೇಳೆ ಇದು ತಪ್ಪಾಗಿದ್ದರೆ ಇದನ್ನು ಅನುಸರಿಸಿ ನಾವು ಮಾಡುವ ಪಾಪಗಳಿಗೆಲ್ಲ ಮಧ್ವಾಚಾರ್ಯರು ಹೊಣೆಗಾರರಾಗ್ತಾರೆ. ಆ ಜವಾಬ್ದಾರಿಯಿಂದ ಹೇಳಿದ್ದಾರೆ. ಅಂದರೆ ಅವರು ಹೇಳಿದ್ದಾರೆ ಅಂದರೆ ಇದು ತಪ್ಪಲ್ಲ. ವಿದ್ಯಾಮಾನ್ಯರು ಹೇಳ್ತಾ ಇದ್ರು, ನೀವು ದೃಗ್ಗಣಿತದ ಪ್ರಕಾರ ಏಕಾದಶಿ ಮಾಡ್ರಿ, ಅದು ಏನಾದರೂ ತಪ್ಪಾಗಿ ನೀವು ಏಕಾದಶಿ ದಿವಸ ಊಟ ಮಾಡಿ ದ್ವಾದಶಿ ದಿವಸ ಉಪವಾಸ ಮಾಡಿದ್ದರಿಂದ ಪಾಪ ಬಂದರೆ ನನಗೆ ಬರಲಿ ಅಂತ ಈ ಜವಾಬ್ದಾರಿ ಮಧ್ವಾಚಾರ್ಯರು ಹೊತ್ತಿದ್ದಾರೆ. ಹೊತ್ತು ಈ ತಾರತಮ್ಯ ಸಿದ್ಧಾಂತವನ್ನು ಮಾಡಿದ್ದಾರೆ. ಅದು ಒಂದು ವೇಳೆ ತಪ್ಪಾದರೆ ಇಡೀ ಅವರನ್ನು ಅನುಸರಿಸುವ ಶಿಷ್ಯ ವೃಂದ ಮಾಡುವ ತಪ್ಪಿಗೆ ಅವರು ಹೊಣೆಗಾರರಾಗ್ತಾರೆ. ಆದ್ದರಿಂದ ನಾವು ದೃಢವಾಗಿ, ಯುಕ್ತಿಗಳು ನಮಗೆ ಎಲ್ಲದರ ಮೇಲೆ ಬರುತ್ತೆ. ದೇವರು ಇದ್ದಾನೋ ಇಲ್ಲೋ ಅನ್ನೋದರ ಬಗ್ಗೆಯೂ ಕೂಡ ನಮಗೆ ಡೌಟ್ ಮುಗಿಯೋದೇ ಇಲ್ಲ. ಎಷ್ಟು ಚರ್ಚೆ ನಡೆಯಲಿ ಇಲ್ಲಿ ಆ ಡೌಟ್ ಉಳಿಯುತ್ತದೆ. ಆದ್ದರಿಂದ ದೃಢವಾದ ನಂಬಿಕೆಗೆ ಕಾರಣ, ನಾವು ಸಂಶಯಗಳನ್ನು ಹೊಡೆದೋಡಿಸ್ಲಿಕ್ಕೆ ಕಾರಣ ಆಚಾರ್ಯರು ಹೇಳಿದ್ದಾರೆ. ಅವರು ತಪ್ಪು ಹೇಳಲಾರರು, ತತ್ವಜ್ಞಾನವನ್ನು ಕೊಡೋದಕ್ಕೋಸ್ಕರ ಬಂದವರು. ಅಂಥವರು ನಮ್ಮನ್ನು ಮಿಸ್ಗೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ನಂಬಿಕೆಯನ್ನು ಇಟ್ಟುಕೊಂಡು ನಿಮ್ಮ ಎಲ್ಲ ಸಂಶಯವನ್ನು ಗೆಲ್ಲುವ ಪ್ರಯತ್ನ ನಡೀಬೇಕು ಅಂತ ಹೇಳ್ತಾ ರಾಯರ ಸನ್ನಿಧಿಯಲ್ಲಿ ಒಂದೇ ಒಂದು ಸಣ್ಣ ಪ್ರಶ್ನೆ. ಅನೇಕ ಜನಕ್ಕೆ ಸಮಾಜದಲ್ಲಿ ಏನಿದೆ ಅಂದರೆ, ನಾನು ಮಾಡ್ತಾ ಇರೋ ಕೆಲಸ ನೋಡಿ ನಾನು ತಾಮಸನೋ ಏನೋ, ನಾನು ರಾಜಸನೋ ಏನೋ, ನನಗೆ ಮುಕ್ತಿ ಸಿಗಲಿಕ್ಕೆ ಅವಕಾಶವೇ ಇಲ್ಲ, ನಾನೇನು ಮಾಡಿದರೂ ವೇಸ್ಟು, ಮುಕ್ತಿಗೋಸ್ಕರ ಪ್ರಯತ್ನ ಮಾಡೋದು ಬೇಕಾಗಿಲ್ಲ ಅನ್ನೋ ಥರದ ಒಂದು ಭಾವನೆ, ಪ್ರಶ್ನೆ ಬರುತ್ತೆ. ತುಂಬ ಮುಖ್ಯವಾದ ಒಂದು ಪ್ರಶ್ನೆ ಇದು. ಆಚಾರ್ಯರು ಇದಕ್ಕೆ ಸ್ಪಷ್ಟ ಉತ್ತರ ಹೇಳ್ತಾರೆ. ನೋಡಿ, ಇಲ್ಲಿ ಒಂದು ಬಿಳಿ ಪರದೆ ಹಾಕಿದ್ದೇನೆ ನಾನು. ಅದರ ಮುಂದೆ ಕೆಂಪು ಲೈಟ್, ಫೆಡ್ ಲೈಟನ್ನು ಹಾಕಿದರೆ ಬಿಳಿ ಕೆಂಪು ಕಾಣುತ್ತೆ. ಅದರ ಮುಂದೆ ಹಸಿರು ಲೈಟ್ ಇಟ್ಟು ಹಸಿರು ಬಿಟ್ಟರೆ ಆ ಬಟ್ಟೆ ಹಸಿರು ಕಾಣುತ್ತೆ. ಆದರೆ ಒರಿಜಿನಲ್ಲಿ ಏನೋದು ಬಿಳಿ. ಆದರೆ ಕೆಂಪು ಯಾಕೆ ಕಾಣಿಸ್ತು?
ಯಾವುದೋ ಒಂದು ಎದುರುಗಡೆ ಇರುವ ಕಾರಣದಿಂದ ಕೆಂಪಾಗಿ ಕಾಣಿಸ್ತು. ಹಸುರು ಯಾಕೆ ಕಾಣಿಸ್ತು? ಎದುರುಗಡೆ ಇರುವ ಆ ಲೈಟ್ನಿಂದ. ಹಾಗೆ ಒಬ್ಬ ಆತ್ಮ ಶುದ್ಧನಾಗಿರಬಹುದು. ಆದರೆ ಅಂತಃಕರಣ ಅಂತ ಈ ಫೋನಿಗೆ ನಿಮ್ಮ ಚಿಪ್ ಇದ್ದಂತೆ, ಅದು ಅಂತಃಕರಣದಲ್ಲಿ ಪರಿಸರದಿಂದ ಅಥವಾ ಪೂರ್ವ ಕರ್ಮದಿಂದ ರಾಜಸ ಭಾವ ಇದ್ದಾಗ ಆ ಬಿಳಿಯಾದ ಆತ್ಮ ನಿಮಗೆ ಕಪ್ಪಾಗಿಯೋ ಕೆಂಪಾಗಿಯೋ ಕಾಣುವ ಸಾಧ್ಯತೆ ಇದೆ. ಅವನ ಮುಂದೆ ಇರೋ ಲೈಟ್ ಅಂದರೆ ಅಂತಃಕರಣ. ಅದು ಹಿಂದಿನ ಅನೇಕ ಕರ್ಮಗಳನ್ನು ತುಂಬಿಕೊಂಡು ಬಂದಿರೋದ್ರಿಂದ ಅಲ್ಲಿ ಒಬ್ಬ ಸಾತ್ವಿಕನ ಮುಂದೆ ಆ ಅಂತಃಕರಣದಲ್ಲಿ ರಾಜಸ ಸ್ವಭಾವ ಇರಬಹುದು, ತಾಮಸ ಸ್ವಭಾವ ಇರಬಹುದು. ಅದರಿಂದಾಗಿ ಬಿಳಿಯಾದ ಆತ್ಮ ಕೆಲವೊಮ್ಮೆ ಕಪ್ಪಾಗಿ ಕಾಣುತ್ತಾನೆ. ಕಪ್ಪಾಗಿ ಕಾಣ್ತಾನೆ ಅಂದರೆ ಒಬ್ಬ ಸಾತ್ವಿಕ ಕೆಟ್ಟ ಕೆಲಸ ಮಾಡಬಹುದು, ತಪ್ಪು ಮಾಡಬಹುದು. ತಪ್ಪು ಮಾಡಿದ ಕೂಡಲೇ ಆತ್ಮನ ಸ್ವಭಾವ ಇಂಥದ್ದೇ ಅಂತ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನ ಪ್ರಪಂಚದಲ್ಲಿ ಕಾಣುವ ಆಚಾರ ವಿಚಾರಗಳು, ನಿಮ್ಮ ನಡತೆ ಅಥವಾ ಭಾವನೆ, ಇದರಿಂದ ಆತ್ಮನ ಸ್ವಭಾವವನ್ನು ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಆಚಾರ್ಯ ಇದನ್ನು ಸ್ಪಷ್ಟ ಹೇಳ್ತಾರೆ, ಸಾತ್ವಿಕಾನ್ ಕುರಿಯುಹು ಕರ್ಮ ರಾಜಸ ತಾಮಸ. ಸಾತ್ವಿಕರು ಸಾತ್ವಿಕ ಕೆಲಸವನ್ನೇ ಮಾಡ್ತಾರೆ ಅನ್ನೋದು ರೂಲ್ಸ್ ಆದರೂ ಕೆಲವೊಮ್ಮೆ ರಾಜಸ ತಾಮಸ ಕೆಲಸಗಳನ್ನು ಮಾಡ್ತಾರೆ. ಆದ್ದರಿಂದ ಒಂದು ವೇಳೆ ನಿಮ್ಮಿಂದ ಆಕಸ್ಮಿಕವಾಗಿ ತಪ್ಪು ಆಯಿತು, ನಾವು ತಮೋಯುಗ್ಯರು ಅಂತ ತೀರ್ಮಾನ ಮಾಡಬೇಡ್ರಿ. ಅಥವಾ ನಿರಂತರ ಈ ಜನ್ಮದ ಕೊನೆಯವರೆಗೂ ನಿಮಗೆ ಕೆಟ್ಟ ಭಾವನೆಗಳು ಹೋಗಲಿಲ್ಲ, ನಾನು ತಮೋಯೋಗ್ಯ ಕಾಣುತ್ತೆ, ಖಂಡಿತ ತೀರ್ಮಾನ ಮಾಡಬೇಡ್ರಿ. ಇದು ಆಹಿತವಾಗಿ ಬಿಳಿ ಬಟ್ಟೆ ಕೆಂಪು ಕಂಡಂತೆ. ಅದನ್ನ ಪ್ರಪಂಚದಲ್ಲಿ ಹೊರಗಿನ ನಡವಳಿಕೆಯಿಂದ ಆತ್ಮನ ಗುಣಧರ್ಮಗಳನ್ನು ಯಾವತ್ತೂ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಆ ತೀರ್ಮಾನ ಇರೋದು ನಮ್ಮ ಸ್ವರೂಪ ಗುರುಗಳಿಗೆ, ಆಚಾರ್ಯರಿಗೆ, ಭಗವಂತನಿಗೆ, ವಾಯುದೇವರಿಗೆ ಹೊರತು ಆ ಸಾತ್ವಿಕ ರಾಜಸ ತಾಮಸ ವಿಭಾಗವನ್ನು ನಮ್ಮ ಅನುಭವದಿಂದ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಲೇ ಅದು ಸಮಾಜಕ್ಕೆ ಘಾತುಕ ಅಲ್ಲ. ಸ್ವರೂಪ ಯಾವುದು ನಮ್ಗೆ ಗೊತ್ತಿಲ್ಲ, ಅನ್ನ ಸಮಾಜದಲ್ಲಿ ಅರ್ಹತೆಗೆ, ಗೌರವಕ್ಕೆ ಅದು ಕಾರಣ ಅಲ್ಲ. ಅದು ಮುಚ್ಚಿಟ್ಟ ಕೆಂಡ. ಅದು ಇಲ್ಲಿಗೆ ಮುಕ್ತಾಯ. ಶ್ರೀಕೃಷ್ಣ. ಕೇಳೋದು ತಪ್ಪು, ದಯಮಾಡಿ ಕ್ಷಮಿಸಬೇಕು. ನಮ್ದೊಂದು ಸಣ್ಣ ಪ್ರಶ್ನೆ. ಈ ರಾಜಸ ತಾಮಸ ತಮ ಗುಣ ಬರೀ ಮನುಷ್ಯನಿಗೆ ಮಾತ್ರ ಸೀಮಿತವಾಗದೆ ಪ್ರಾಣಿಗಳಲ್ಲೂ ಉಂಟದೆ ಮಾಡ್ತಾರೆ. ನೋಡಿ, ಇದು ಚೇತನ ಧರ್ಮ ಅಂತ ನಾನು ಹೇಳಿದೆ. ಪ್ರಾಣಿಗಳು ಅಂದರೆ ಒಳಗಡೆ ಚೇತನ ಇದ್ದಾನೋ ಇಲ್ಲೋ. ಇವತ್ತು ನಾವು ಇದ್ದೇವೆ, ಇವತ್ತು ಮನುಷ್ಯರು, ನಾಳೆ ನಾವು ಗಿಳಿಯಾಗಿರಬಹುದು. ಅಲ್ಲಿಗೆ ನಾವು ಸಾತ್ವಿಕರು ಹೋಗಿ ರಾಜಸರಾಗೋದಿಲ್ಲ. ಆದ್ದರಿಂದ ಇಡೀ ಚೇತನ ವರ್ಗಕ್ಕೆ, ಅದು ಮನುಷ್ಯ ಆಗಲಿ, ಪಶು ಆಗಲಿ, ಪಕ್ಷಿ ಆಗಲಿ, ಎಲ್ಲರಿಗೂ ಸಂಬಂಧಪಟ್ಟ 3 ವಿಭಾಗ. ಎಲ್ಲರಲ್ಲೂ ಸಾತ್ವಿಕ ರಾಜಸ ತಾಮಸ ಅಂತ. ಯೋ ನಮಃ ಹರಿ ಓಂ. ಸಭೆಯ ಅಧ್ಯಕ್ಷರಿಗೆ ಮತ್ತು ವೇದಿಕೆ ಮೇಲೆ ನಿಲ್ಲಿಸಿರುವ ವಿದ್ವಾಂಸರಿಗೆ ವಂದಿಸಿ ನಂದೊಂದೆರಡು ಮಾತು ಹೇಳ್ತೇನೆ. ಇವತ್ತು ನಮ್ಮ 25ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಾಕ್ಕೊಂಡಿರ್ತಕ್ಕಂಥ 2ನೇ ವಾಕ್ಯಾರ್ಥ. ಮೊದಲನೇ ವಾಕ್ಯಾರ್ಥ ಆಗಿದೆ ಈಗಾಗಲೇ ಸುಮಾರು 3 ತಿಂಗಳಾಯಿತು. ಅದರ ಅನುಭವದ ಮೇಲೆ ನಾನು ಅಂದ್ಕೊಂಡಿದ್ದೆ ಬಹುಶಃ ಇವತ್ತು ನೀವುಗಳು ಹೇಳೋ ವಿಷಯಗಳು ನಮಗೆ ತಲೆ ಮೇಲ್ಗಡೆ ಹೋಗ್ಬಿಡ್ಬೋದು ಅಂತ. ಯಾಕೆಂದರೆ ಅವತ್ತು ಎಲ್ಲ ಸಂಸ್ಕೃತದಲ್ಲಿ ಸಂಭಾಷಣೆ ಆಯಿತು, ಹಾಗಾಗಿ ನಮಗೆ ಅರ್ಥ ಆಗೋದು ಭಾಳ ಕಷ್ಟ ಆಯಿತು. ಆದರೆ ಇವತ್ತು ನೀವುಗಳು ಎಲ್ಲ ಕನ್ನಡದಲ್ಲಿ ಹೇಳಿರೋದ್ರಿಂದ ಬಹುಶಃ ಎಲ್ಲರಿಗೂ ಸಂತೋಷ ಆಗಿರಬೇಕು, ಎಲ್ಲರಿಗೂ ಅರ್ಥನೂ ಆಗಿರಬೇಕು, ಭಾಳಷ್ಟು ಅವ್ರಿಗೆ ಇರ್ತಕ್ಕಂಥ ಡೌಟ್ಗಳೆಲ್ಲ ಕ್ಲಿಯರ್ ಆಗಿರ್ಬೋದು. ಅದರೊಳಗೂ ಇವತ್ತಿನ ವಿಷಯ ಜೀವ ವೈವಿಧ್ಯದ ಬಗ್ಗೆ ಭಾಳ ಚೆನ್ನಾಗಿ ಎಲ್ಲ ಕ್ವಶನ್ಗಳು ನೀವೇ ಹಾಕ್ಕೊಂಡು ಅದಕ್ಕೆ ಆನ್ಸರು, ನಮ್ಮಲ್ಲಿ ಬರ್ತಕ್ಕಂಥ ಸಂಶಯಗಳಿಗೆಲ್ಲ ನೀವೇ ಆನ್ಸರ್ ಮಾಡಿದ್ದೀರಾ. ನಮಗೆ ಎಷ್ಟೋ ಸಂಶಯಗಳು ನಿವಾರಣೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಆ ಭಾವನೆ ಬಂದಿರ್ಬೋದು. ಇದು ರಾಯರ ಮಠ, ರಾಯರಿಗೆ ಬಹುಶಃ ಎಲ್ಲ ಇದು ಇಲ್ಲಿ ಪಾಠ ಪ್ರವಚನ ಅಂದರೆ ಅವ್ರಿಗೆ ಬಹಳ ಇಷ್ಟ. ಅದರೊಳಗೂ ಈ ವಾಕ್ಯಾರ್ಥ ಅಂದರೆ ಅವ್ರಿಗೆ ಇನ್ನೂ ಹೆಚ್ಚಿನ ಇಷ್ಟ ಅಂತ ಕೇಳ್ಪಟ್ಟು ನಾವು 2 ವಾಕ್ಯಾರ್ಥಗಳನ್ನು ಇಲ್ಲಿ ನೆರವೇರಿಸಿದ್ದೇವೆ. ಈ 25ನೇ ವಾರ್ಷಿಕೋತ್ಸವಕ್ಕೆ ಸಂಬಂಧ ಈ ಜ್ಞಾನ ಕಾರ್ಯಕ್ಕೆ
ಒಂದು ಕೊನೆಗೆ ಸುಮಾರು 16 ಜನವರಿಯಿಂದ 20 ನಮ್ಮದು 21, 22 ಕೊನೆ ಆಗುತ್ತೆ ಫೆಬ್ರವರಿಲಿ. ವ್ಯಾಸ ಪೂರ್ಣಿಮೆಗೆ 25 ವರ್ಷ ತುಂಬತ್ತೆ. ಆ ಮೊದಲು ಒಂದು ಜ್ಞಾನ ಸತ್ರ ಅಂತ ದೊಡ್ಡ 25 ಪಂಡಿತರನ್ನ ಅವ್ರಿಗಾಗಲೇ ಗುರುತಿಸಿದ್ದೇವೆ. ಅವ್ರಿಗೆಲ್ಲರಿಗೂ ಒಂದೊಂದು ನಿರ್ದಿಷ್ಟವಾದ ವಿಷಯಗಳು ಕೊಟ್ಟಿದ್ದೇವೆ, ರಾಯರಿಗೆ ಪ್ರಿಯವಾದಂಥ ವಿಷಯಗಳು. ಆ ವಿಷಯಗಳ ಮೇಲೆ ಪ್ರತಿ ದಿವಸನೂ ಬಂದು ಇಲ್ಲಿ ನಮಗೆ ಪ್ರವಚನ ಮಾಡ್ತಾರೆ. ಅವರಿಗೆ ಸನ್ಮಾನನೂ ಮಾಡಲಾಗತ್ತೆ. ಮತ್ತು 3 ಜನ ಪಂಡಿತರು, ಒಬ್ಬರು ಆಡಳಿತಗಾರರು, ಒಬ್ಬರು ಸಾಂಸ್ಕೃತಿಕ ಜೀವನದಲ್ಲಿ ಸೇವೆ ಮಾಡಿರ್ತಕ್ಕಂಥ 3 ಜನ ಗಣ್ಯರು ಏನು ನಮ್ಮ ಮಧ್ವ ಸಂಸ್ಕೃತಿ ಉಳಿಸಿ ಬೆಳೆಸೋದಕ್ಕೆ ಏನು ಸೇವೆ ಮಾಡಿರ್ತಾರೋ ಅಂಥವ್ರನ್ನ ಕರೆಸಿ ಇಲ್ಲಿ ಅವರಿಗೆ ಸನ್ಮಾನ ಕೂಡ ಮಾಡ್ತಾ ಇದ್ದೇವೆ. 2 ಗ್ರಂಥ ಬಿಡುಗಡೆ ಮಾಡ್ತೇವೆ, ಒಂದು ದೇವ್ರ ಬಗ್ಗೆ, ಒಂದು ರಾಯರ ಬಗ್ಗೆ. ಮತ್ತು ನಮ್ಮ ಮಠ ನಡೆದು ಬಂದ ದಾರಿ ಸ್ಮರಣ ಸಂಚಿಕೆ ಎಂಬುದು, ಅದರಲ್ಲೂ ಕೂಡ ಜನರಿಗೆ ಎಲ್ಲರಿಗೂ ಭಕ್ತಾದಿಗಳಿಗೆ ದಿನಂಪ್ರತಿ ಏನು ಉಪಯೋಗ ಆಗಬೇಕೋ ಅಂತ ಆರ್ಟಿಕಲ್ಸ್ನ ಬರೆಸಿ ಅದನ್ನು ಒಂದು ಪುಸ್ತಕ ಹೊರಗಡೆ ತರ್ತಾ ಇದ್ದೇವೆ. ಈ ರೀತಿ ನಮ್ಮ ಕೈಲಿ ಏನು ಸಾಧ್ಯನೋ ಒಂದು ಅಳಿಲ್ ಸೇವೆ ಈ ಸಂಘಕ್ಕೆ ನಾವು ಮಾಡ್ತಾ ಇದ್ದೇವೆ. ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಮಠದಲ್ಲಿ ಹಾಕ್ಕೊಂಡಿದ್ದೇವೆ. ಏನಂದರೆ ಪ್ರತಿ ವರ್ಷವೂ ಬೆಂಗಳೂರಲ್ಲಿ ಸಂಗೀತ ಕೇಳಬೇಕು ಅಂದರೆ ರಾಮನವಮಿ ಕಾಯಬೇಕು, ರಾಮನವಮಿ ಬಂದಾಗ ಚಾಮರಾಜಪೇಟೆಗೆ ಹೋಗಬೇಕು. ಈ ಭಾಗದಲ್ಲಿ ಅಂಥ ಕಾರ್ಯಕ್ರಮಗಳು ಯಾವುದೂ ಇಲ್ಲ. ಈ ನಮ್ಮ 25ನೇ ವಾರ್ಷಿಕೋತ್ಸವ ಸಂಬಂಧವಾಗಿ ನಮ್ಮ ಮಠದ ಕೊಡುಗೆ ಈ ಪ್ರಾಂತ್ಯದ ಸಂಗೀತ ಪ್ರಿಯರಿಗೆ ಮೊದಲನೇ ವರ್ಷ ಪುರಂದರೋತ್ಸವ ಅಂತಂದು 3 ದಿವಸ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಬೆಳಿಗ್ಗೆ ಹೊತ್ತು 6 ಜನ ಭಜನಾ ಮಂಡಳಿಗಳವರು ಪ್ರತಿಯೊಬ್ಬರು ಪ್ರತಿದಿನ 2 ಭಜನಾ ಮಂಡಳಿ 3 ಗಂಟೆ ಪುರಂದರದಾಸರ ಕೀರ್ತನೆ ಹಾಡ್ತಾರೆ. ಸಾಯಂಕಾಲದೊತ್ತು ಸಂಗೀತ ವಿದ್ವಾಂಸರನ್ನ ಸಂಗೀತ ವಿದ್ವಾಂಸರನ್ನ ಕರೆಸಿ ಪರಿಮಳ ಭವನದಲ್ಲಿ ಸಂಗೀತ ಕಾರ್ಯಕ್ರಮ. ಇದು ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೀವಿ 3 ದಿವಸ. ಮುಂದಿನ ವರ್ಷದಿಂದ ಅದನ್ನು 1 ವಾರಕ್ಕೆ ಎಕ್ಸ್ಟೆಂಡ್ ಮಾಡಬೇಕು ಅಂತಂದು ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಹಾಗಾಗಿ ಇದು ಈ ಭಾಗದ ಸಂಗೀತ ಪ್ರಿಯರಿಗೆ ರಾಮನವಮಿವರೆಗೂ ಕಾಯಬೇಕಾದಿಲ್ಲ. ಅಲ್ಲಿರೋರು ಕೂಡ ಈ ರೀತಿ ಪುರಂದರೋತ್ಸವಕ್ಕೆ ಬಂದು ಭಾಗವಹಿಸ್ಬೋದು. ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಇದು 25ನೇ ವಾರ್ಷಿಕೋತ್ಸವಕ್ಕೆ. ಮತ್ತು ನಮ್ಮ ರಾಯರಿಗೆ ನಮ್ಮ ಭಕ್ತಾದಿಗಳೆಲ್ಲರೂ ಸೇರಿ ಕನಕ ಪಾದುಕೆ ಕಾಣಿಕೆ ಸಮರ್ಪಣೆ ಮಾಡಬೇಕು ಅಂತಂದು ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೆ ಕಾರ್ಯ ನಡೀತವೆ. ಈ ಎಲ್ಲ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೇವೆ. ಅದರೊಳಗೆ ನೀವುಗಳೆಲ್ಲ ವಿದ್ವಾಂಸರು ಬಂದು ನಮಗೆ ಈ ವಿಷಯದ ಬಗ್ಗೆ ವಾಕ್ಯಾರ್ಥ ಮಾಡಿ ಅದರೊಳಗೂ ಕನ್ನಡದಲ್ಲಿ ಹೇಳಿದ್ದೀರಾ. ನಮ್ಗೆ ಭಾಳ ಜನಕ್ಕೆ ಅರ್ಥ ಆಗಿದೆ, ಭಾಳಷ್ಟು ನಮ್ಮ ಡೌಟ್ಗಳು ಕ್ಲಿಯರ್ ಆಗಿದೆ. ನೀವು ಬಂದಿದ್ದು ನಮಗೆ ತುಂಬ ಸಂತೋಷ ಆಗಿದೆ. ಇದೇ ರೀತಿ ಮುಂದೆ ಕೂಡ ನಮ್ಮ ಮಠದಲ್ಲಿ ಈ ಜ್ಞಾನ ಕಾರ್ಯ ನಡೀತದೆ ಅಂತಂದು ಭಾವಿಸ್ಕೊಂಡಿದ್ದೇನೆ. ಇದಕ್ಕೆ ಪ್ರೋತ್ಸಾಹ, ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ ಇರಬೇಕು ಅಂತಂದು ನಾನು ಎಲ್ಲ ಭಕ್ತರ ಪರವಾಗಿ ತಮ್ಮಲ್ಲಿ ನಾನು ಆರೈಕೆ ಮಾಡಿಕೊಳ್ತೇನೆ. ಈಗ ಇಂದು ವಾಕ್ಯಾರ್ಥ ನಡೆಸಿಕೊಟ್ಟಂಥ ಅಧ್ಯಕ್ಷರಾದ ಮಧುಶಾಸ್ತ್ರ ಸಂಪನ್ನರಾದ ಹರಿದಾಸ ಭಟ್ರಿಗೆ, ನಮ್ಮ ತತ್ಯ ಅಧ್ಯಕ್ಷರಾದ BK ಪ್ರಸಾದ್ ಅವರು ಗೌರವ ಸಮರ್ಪಣೆ ಮಾಡ್ತಾರೆ. ನಮ್ಮ ಈ ಪ್ರೀತಿ ಭಕ್ತಿ ಗೌರವದೊಂದಿಗೆ ಸಮರ್ಪಿಸುವ ಈ ಒಂದು ಸಣ್ಣ ಕಾಣಿಕೆ ದಯವಿಟ್ಟು ಸ್ವೀಕರಿಸಬೇಕು. ಮಠದಲ್ಲಿ ಹಾರ ಹಾಕಿ, ಆಮೇಲೆ ಶಾಲ್ ಹಾಕಿ ಕಾಣಿಕೆ ಆಚಾರ್ಯರಿಗೆ ನಾಗರಾಜ್ ತಗೊಳ್ಳಿ, ಹಾರ ತಗೊಳ್ಳಿ. ನಾಗರಾಜ್ ನೀವು ಮೇಲೆ ಬನ್ನಿ, ನಾಗರಾಜ್ ಮೇಲೆ ಬನ್ನಿ, ನೀವು ನಿಮ್ಗೆ ಸಪ್ಲೈ ಮಾಡ್ತಾರೆ.
KS ಪ್ರಸಾದ್ ನಮ್ಮ ಟ್ರಸ್ಟಿ, ತಿರುಮಲ ಕುಲಕರ್ಣಿ ಆಚಾರ್ಯರಿಗೆ ಗೌರವ. ಬನ್ನಿ ಹೂವಿನ ಬುಟ್ಟಿ, ಹಣ್ಣಿನ ಬುಟ್ಟಿ ಕೊಡಿ. ರಾಘವೇಂದ್ರ ಸುಧೀಂದ್ರ ಆಚಾರ್ಯರಿಗೆ ರಾಘವೇಂದ್ರ ಅವರು ಗೌರವ. ಹಣ್ಣಿನ ಪುಟ್ಟಿ ಕೊಡು, ಮೊಮೆಂಟೋ ಕೊಡು. ಮೊಮೆಂಟೋ ಕೊಡಿ ರಾಘವೇಂದ್ರ. ಎಲ್ಲರಿಗೂ ವಿಶೇಷವಾಗಿ ಇಲ್ಲಿ ಭಾಗವಹಿಸಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದರೆಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಆಚಾರ್ಯರು ಎಷ್ಟೇ ಕೆಲಸವಿದ್ದರೂ ಸದಾ ನಮ್ಮ ಆಚಾರ್ಯರು, ನಮ್ಮ ಬದಿ ಆಚಾರ್ಯರು ಭಾಳ ವಿಶೇಷವಾಗಿ ನಮಗೆ ಉತ್ತೇಜನ ಕೊಟ್ಟು ಇಂಥ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಅವ್ರಿಗೂ ಸುಧಾ, ನಮ್ಮ ತಿರುಮಲ ಕುಲಕರ್ಣಿಯವ್ರಿಗೂ ಸುಧಾ, ನಮ್ಮ ಸುಧೀಂದ್ರಾಚಾರ್ಯ ಸುಧಾ ಅನಂತಾನಂತ ಪ್ರಣಾಮಗಳನ್ನು ಹಚ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಭಾಳ ವಿಶೇಷವಾಗಿ ಎಲ್ಲ ಬಂದು ನಮಗೆ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೆ ನಮ್ಮ ಪರವಾಗಿ, ಧರ್ಮಸ್ಥಳಗಳ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಿಸ್ತು. ಇದೊಂದು ಪ್ರಕಟಣೆ ಆಚಾರ್ಯ. ಇದುವರೆಗೂ ಕೂಡ ಈ ಸಂವಾದವನ್ನು ನೀವೆಲ್ಲ ಕೇಳಿ ಆನಂದ ಪಟ್ಟಿದ್ದೀರಾ. ಪೂರ್ಣಪ್ರಜ್ಞ ವಿದ್ಯಾಪೀಠ ನಾವೆಲ್ಲ ಅಧ್ಯಯನವನ್ನು ಮಾಡಿ ಇವತ್ತು ಅಧ್ಯಾಪಕರಾಗಿರ್ತಕ್ಕಂತಹ ಸಂಸ್ಥೆ, ಅದು 60 ವರ್ಷಗಳು ಕಳೆದಿದೆ. ಈ 60 ವರ್ಷಗಳ ಶುಭ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಒಂದು ಸಂವಾದ ಕಾರ್ಯಕ್ರಮವನ್ನು ಇಲ್ಲಿ 7ನೇ ತಾರೀಕು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಶ್ರೀಮಠದ ಆಡಳಿತ ಮಂಡಳಿಯವರು ಅದಕ್ಕೆ ಸಮ್ಮತಿಯನ್ನು ನೀಡಿದ್ದಾರೆ. 7ನೇ ತಾರೀಕು ಆ ಸಂವಾದ ಕಾರ್ಯಕ್ರಮ ಇಲ್ಲಿ ಸಾಯಂಕಾಲ 6:30 ಸರಿಯಾಗಿ ಪ್ರಾರಂಭ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಉಪಸ್ಥಿತರಾಗಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅವತ್ತಿನ ದಿವಸ ಸಂವಾದದ ವಿಷಯ ಮಹಾಭಾರತದಲ್ಲಿ ಬರ್ತಕ್ಕಂತಹ ಕೆಲವು ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಅವತ್ತು ಸಂವಾದದಲ್ಲಿ ನೀವು ಕಾಣಬಹುದು. ದಯವಿಟ್ಟು ಅವತ್ತೆಲ್ಲರೂ ಕೂಡ ಭಾಗವಹಿಸಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ.